ನಾನು ಪಕ್ಕಾ ಕನ್ನಡತಿ ಬ್ಯಾಂಗ್ಳೂರಿಯನ್ ನೋಡ್. ಸುಧಾಮೂರ್ತಿ ಅಮ್ಮ ಇದಾರೆ ಅನ್ನೋದಕ್ಕೆ ನಾನು 10 ವರ್ಷ ಅಲ್ಲಿ ಇದ್ದೆ, ಡಿಪೆಂಡೆಂಟ್ ಆಗಿ ಬಂದೆ. ಆ 10 ವರ್ಷದ ಎಕ್ಸ್ಪೀರಿಯನ್ಸ್ ನನ್ಗೆ ಯಾವ ಉಪಯೋಗಕ್ಕೂ ಬರ್ಲಿಲ್ಲ. ಇಲಿನಾಯ್ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ನಾನು ಮಾಸ್ಟರ್ಸ್ ಗ್ರಾಜುಯೇಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್. ಚೆನ್ನಾಗಿ ಗೊತ್ತಿರಲ್ಲ, ನೀವು 3ನೇ ಸೆಮಿಸ್ಟರ್ ಅಲ್ಲಿ ಇದ್ದಾಗ್ಲೇ ನೀವು ಯೂನಿವರ್ಸಿಟಿನಲ್ಲಿ ನಿಮ್ಗೆ ಸಿಪಿಟಿ ವೀಸಾ ಅಂತ ಬರುತ್ತೆ. ಸಿಪಿಟಿ ವೀಸಾನಲ್ಲಿ ನೀವು ಫುಲ್ ಟೈಮ್ ಆಗಿ 40 ಅವರ್ಸ್ ಕೆಲಸ ಮಾಡಕ್ ಶುರು ಮಾಡ್ಬೋದು. ನೋಷನ್ ಇಲ್ಲಿನ ಮಕ್ಳು ಏನ್ ಅನ್ಕೊಂಡ್ ಬರ್ತಾರೆ, ಓಕೆ ನಾನು ಒಳ್ಳೆ ಯೂನಿವರ್ಸಿಟಿನಲ್ಲಿ ಇದ್ರೆ ಅಲ್ಲಿ ಬಂದ್ ನಂಗೆ ಕ್ಯಾಂಪಸ್ ಹೈರ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಅದು ಸತ್ಯ ಅಲ್ಲ. ನೋಡೋದು ಅದು ಪ್ಲಸ್ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ನೋಡ್ತಾರೆ, ಪ್ರಾಜೆಕ್ಟ್ ನೋಡ್ತಾರೆ. ಫ್ಯೂ ಸೆಕೆಂಡ್ಸ್, ಲೆಸ್ ದೆನ್ 7 ಸೆಕೆಂಡ್ಸ್ ಅಲ್ಲಿ they'll think ಓಕೆ ಇದು ಒಳ್ಳೆ ಸೂಟಬಲ್ ರೆಸ್ಯೂಮೆ ಅಂತ ಹೇಳಿ ಸೆಲೆಕ್ಟ್ ಮಾಡೋ ಫೋಲ್ಡರ್ ಹಾಕ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಹಾಕ್ತಾರೆ. Let me tell you into the top 5 job strategies and hiring trends for today's challenging job market. Number 1. 70% of the resumes get rejected even before reaching the recruiter due to application tracking system. Agency scans through relevant keywords, skills and job titles, and it rejects all the resumes which doesn't meet the criteria. Number 2. According to the studies made by Lagos Inc., on average, a recruiter takes only 6 to 7 seconds to make a decision before rejecting or accepting a profile. How many of you here have that one resume saved on your desktop that you apply to every other job opportunity, thinking that you will get shortlisted? No. Tailoring your resume to the job description is very much necessary to get shortlisted in the current job market. Number 3. Networking plays a very vital role where most of the job opportunities are filled by professional networking and referral programs rather than the online application. Number 4. We often focus on perfectionizing our resume, correct? But we often tend to forget the most important digital resume. What is it called? LinkedIn profile, yes. An optimized LinkedIn profile will provide you that visibility which is required for the recruiters. Yet we do not focus on it. Number 5. Behavioral skills are as important as the technical skills, my friends. ಇವೆಲ್ಲ AI ಕೋರ್ಸ್ಗಳು ಬಿಡ್ತಾ ಇದಾರೆ, ಸಚ್ ಕ್ವಾಲಿಟಿ ಕೋರ್ಸಸ್. ಆತರ ಕ್ವಾಲಿಟಿ ಕೋರ್ಸಸ್ ನಾನು ಹಾಕ್ತೀನಿ ನನ್ನ ಚಾನಲ್ ಅಲ್ಲಿ. ಯಾವ್ದು ಫ್ರೀ ಇದೆ, ಎಲ್ಲಿ ಓದ್ಕೋಬೇಕು, ಏನ್ ಓದ್ಕೋಬೇಕು, ಇಂಟರ್ವ್ಯೂ ಕ್ವೆಶನ್ಸ್ ಹಾಕ್ತೀನಿ, ಲೈಕ್ ರಿಲೇಟೆಡ್ ಟು ಜಾಬ್ ಆಗ್ಲಿ, ಕಂಪನೀಸ್ ಆಗ್ಲಿ, ಮತ್ತೆ ಜಾಬ್ ಓಪನಿಂಗ್ಸ್ ಎಲ್ಲಿ ಮಾಸ್ ಹೈರಿಂಗ್ ಆಗ್ತಿದೆ ಫ್ರೆಶರ್ಸ್ಗೆ, ಈ ತರದ್ GPA ನಾ ಹೇಳ್ದಾಗೆ ಇಂಪಾರ್ಟೆಂಟ್, ಬಟ್ ಅದೇ ಎಲ್ಲ ಅಲ್ಲ. 4 out of 4 GPA ಇಟ್ಕೊಂಡವ್ರು ಕೆಲ್ಸ ಇಲ್ದೆ ನಾನು ನೋಡಿದೀನಿ. ಅದೇ ಬರೀ 2.5 ತಗೊಂಡು ಒಳ್ಳೊಳ್ಳೆ ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಂಡು ಈ ತರ ಎಲ್ಲ ಕೋರ್ಸ್ ಮಾಡಿ, ಸರ್ಟಿಫಿಕೇಶನ್ ಮಾಡಿ, ಅಕ್ರಿಡೇಷನ್ಸ್ ಇಟ್ಕೊಂಡು ಒಳ್ಳೆ ಕಂಪ್ನಿಗಳಲ್ಲಿ ಪ್ಲೇಸ್ ಆಗಿರೋರು ನೋಡಿದೀನಿ. ಸೊ ಸ್ಕಿಲ್ಸ್ ಮ್ಯಾಟರ್ ಆಗತ್ತೆ, ನಿಮ್ ಡಿಗ್ರಿ ಮ್ಯಾಟರ್ ಆಗಲ್ಲ. ಸೊ ಅಲ್ಲಿ ನನ್ಗೆ ಕರಿಯರ್ ಗೈಡೆನ್ಸ್ಗೆ ರಿಕ್ವೆಸ್ಟ್ ಬರೋಕ್ ಶುರು ಆಯ್ತು. ಒಂದೊಂದ್ ಕಾಲ್ ತಗೋತಾ ಇದ್ದೆ, ಅವ್ರಿಗೆ ಹೇಳ್ತಾ ಇದ್ದೆ ರೆಸ್ಯೂಮೆ ರಿವ್ಯೂ ಮಾಡಿ, ಲಿಂಕ್ಡ್ಇನ್ ಪ್ರೊಫೈಲ್ ರಿವ್ಯೂ ಮಾಡಿ, ಅವ್ರಿಗೆ ಜಾಬ್ಸ್ ಎಲ್ಲ ಏನೇನ್ ಜಾಬ್ ಓಪನಿಂಗ್ಸ್ ಇದಾವೆ ಅದನ್ನ ರೆಫರ್ ಮಾಡಿ. ಐ ಆಮ್ ಮೋಸ್ಟ್ ಪ್ರಿವಿಲೇಜ್ಡ್ ಬಿಕಾಸ್ ನನ್ಗೆ ಟೆಡೆಕ್ಸ್ ಟಾಕ್ ಆಗಿ ನನ್ಗೆ ಹೈದರಾಬಾದ್ ಅಲ್ಲಿ ಒಂದು ಯೂನಿವರ್ಸಿಟಿ ಕರೆದ್ರು, ಬಿಕಾಸ್ ಐ ಆಮ್ ಟೆಕ್ ಇನ್ಫ್ಲೂಯೆನ್ಸರ್ ಕೂಡ. ನಾವ್ ಇಲ್ಲಿ ಬಂದಾಗ ನಮ್ದು ಎಷ್ಟು CGPA ಅಂತ ಹೇಳ್ತೀವಿ ನಾವು, ಅದನ್ನ ಯಾವ ಕಂಪನಿ ಕೂಡ ನೋಡಲ್ಲ ಮಾಸ್ಟರ್ಸ್ ಡಿಗ್ರಿನಲ್ಲಿ. ಆಗ ಟಾಪ್ ಮೇಟ್ ಅನ್ನೋ ಅಪ್ಲಿಕೇಶನ್ ಅನ್ನ ರೆಕಗ್ನೈಸ್ ಮಾಡಿ, ಆಗ ಟೈಮ್ಸ್ ಆಫ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಿಲ್ ಬೋರ್ಡ್ ಅಲ್ಲಿ ನನ್ಗೆ ಟಾಪ್ 100 women in tech ಅಂತ ಒಂದು ಅನ್ನ ಮಕ್ಕಳಿಗೆ, ಕಣ್ಣಿಲ್ದಿರೋ ಮಕ್ಕಳಿಗೆ ಶಾಲೆ ಅಂತೆ, ಮಕ್ಕಳಿಗೆ ಊಟ ಅಂತೆ, ವಸತಿ ಅಂತೆ, ಈ ಲಕ್ಷ್ಯ ಫೌಂಡೇಶನ್ ಬೆಳಕು ಕೊಡ್ತಾ ಇರೋ ಮಹಾನ್ ಸಾಧಕಿ ನೀವು. ನಾವು ಒಬ್ಳಿಂದ ಅದಾಗ್ತಾ ಇಲ್ಲ.
ಮ್ಯಾಸಚ್ಯೂಸೆಟ್ಸ್ ಕಡೆಯಿಂದ ಹ್ಮ್. ನಮ್ಗೆ ಹ್ಮ್. ಅವಾರ್ಡ್ ಸಿಕ್ತು ನಮ್ ಟೀಮ್ಗೆ ಪ್ಲಸ್ ನನ್ಗೂ ಕೂಡ. ಹ್ಮ್. ಸೊ ಅದು ಮ್ಯಾನ್ಯುಯಲ್ ಕಾರ್ಬಲೋ ಅವಾರ್ಡ್ ಅಂತ ಹೇಳಿ ವಾವ್. ಡೇಟಾ ಇಂಜಿನಿಯರ್ ಆಗಿ ಅದು ನನ್ಗೆ ಸಿಕ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸಾಧನೆಗೆ ಶಬ್ದ ಬೇಡ, ನಡುಗೆ ಸಾಕು. ಸೊ ಬೇರೆಯವರ ಜೀವನವನ್ನ ಬೆಳಕಾಗಿಸಿ ತನ್ನ ಜೀವನ ಪ್ರಕಾಶಮಾನವಾಗುತ್ತೆ ಅಂತಂತ ಒಂದು ಧ್ಯೇಯ ಇಟ್ಕೊಂಡಿರೋ ಸಾಧಕಿ ಕವಿತಾರವರ ಕತೆ ನಿಮ್ಮ ಜೊತೆ. ಹೆಣ್ಣು ಅಬಲೆಯಲ್ಲ ಪ್ರಬಲೆ ಅಂತ ಹೇಳಿ NGO ಮಾಡಿಕೊಂಡು ಹಲವಾರು ಜನ ಬದುಕಿಗೆ ಬೆಳಕಾಗಿರೋ ಈ ಸಾಧಕರನ್ನ ನಾನು ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನಿಮಗೆ ಕಾತುರತೆ ಇದೆ ಅನ್ಕೊಂಡಿದ್ದೀನಿ. ಬನ್ನಿ ಕವಿತಾರವ್ರನ್ನ ಮಾತನಾಡ್ಸೋಣ. ನಮಸ್ತೆ ಕವಿತಾ. ನಮಸ್ತೆ ಅಶ್ವಿನಿ ಅವರೇ, ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ನೋಡಿ ಅಟ್ಲಾಂಟಾ ವೆದರು ಸಾಕಾಗಿದೆ. ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಹೌದು. ಸೊ ನೀವು ಕೂಡ ನಮ್ಮ ವಿಡಿಯೋಸ್ ನ ನೋಡಿದೀರಾ? ಸಾಕಷ್ಟು ನೋಡಿದೀನಿ. ಸೊ ಮೆಚ್ಕೊಂಡಿದೀನಿ. ಥ್ಯಾಂಕ್ ಯು ಕವಿತಾ ಅವರ. Yes. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ಮೊದಲನೇದಾಗಿ ನಾನ್ ನಿಮ್ಗೆ ಕೃತಜ್ಞತೆ ಸಲ್ಲಿಸಬೇಕು. ಬಿಕಾಸ್ ನಮ್ಮ ಅಮೆರಿಕಾದಲ್ಲಿ ಇರುವ ಎಲ್ಲಾ ಕನ್ನಡಿಗರು ಅವ್ರ ಕಾಂಟ್ರಿಬ್ಯೂಷನ್ ಎಲ್ಲವನ್ನು ನಿಮ್ ಚಾನೆಲ್ ಅಲ್ಲಿ ತೋರಿಸ್ತೀರಾ. ಅದು ಇನ್ಸ್ಪೈರಿಂಗ್ ಆಗಿದೆ. ನಾನು ಸಾಕಷ್ಟು ಸಂದರ್ಶನಗಳು ನೋಡಿದೆ, ಇನ್ಸ್ಪೈರ್ ಆಗಿದ್ದೀನಿ. ಸೊ ನಿಮ್ಮ ಕೆಲ್ಸಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಪ್ರಿಶಿಯೇಟೆಡ್. ತುಂಬಾ ದೊಡ್ಡ ಮಾತು ಹೇಳ್ತಿದ್ದೀರಿ. ಸೊ ಕವಿತಾ ಅವರೇ, ಎಲ್ಲಿ ಅವರು ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದು, ಎಜುಕೇಶನ್ ಯಾವ ರೀತಿ ಆಯ್ತು, ಅಂಡ್ ಇಲ್ಲಿ ಅಟ್ಲಾಂಟಾ ಯಾವಾಗ ಇದು ಪಯಣ ಅಂತ ಕೇಳೋ ಆಸೆ. ನಾನು ಪಕ್ಕಾ ಕನ್ನಡತಿ, ಬ್ಯಾಂಗ್ಳೂರಿನೋಳು. ಬೆಂಗಳೂರಿನ ಬೆಳಗ್ಗೆ. ಎಸ್, ಬ್ಯಾಂಗ್ಳೂರಲ್ಲೇ ಹುಟ್ಟಿದ್ದು, ಬೆಳೆದಿದ್ದು, ಪಾಠ ಮಾಡಿದ್ದು. ಪ್ಲಸ್ ಅಲ್ಲಿ ನನ್ಗೆ 10 ವರ್ಷದ IT ಎಕ್ಸ್ಪೀರಿಯನ್ಸ್ ಇತ್ತು ಇನ್ಫೋಸಿಸ್ ಅಲ್ಲಿ. ಇನ್ಫೋಸಿಸ್. ಎಸ್, ಸುಧಾಮೂರ್ತಿ. ಅವರೇ ಇನ್ಸ್ಪಿರೇಷನ್. ಸುಧಾಮೂರ್ತಿ ಅಮ್ಮ ಇದಾರೆ ಅನ್ನೋದಕ್ಕೆ ನಾನು 10 ವರ್ಷ ಅಲ್ಲಿ ಇದ್ದೆ ಅನ್ಕೋತೀನಿ. ದಟ್ ವಾಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಬಿಕಾಸ್ ಅವ್ರು ನೋಡಕ್ ಸಿಗ್ತಾ ಇದ್ರು, ಮಾತಾಡೋಕ್ ಸಿಗ್ತಾ ಇದ್ರು. ಸೊ ಎಸ್, ಅವರು ದೊಡ್ಡ ಇನ್ಸ್ಪಿರೇಷನ್ ಆಗಿ. ನಾನು ಇನ್ಫೋಸಿಸ್ ಅಲ್ಲಿ 10 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಮಗು ಆಯ್ತು. ಪ್ಲಸ್ ಅಟ್ಲಾಂಟಾಗೆ ಅಲ್ಲ, US ಗೆ, ಅಮೆರಿಕಾಗೆ ನನ್ನ ಹಸ್ಬೆಂಡ್ ಬಂದ್ರು. ಸೊ ಆಗ ಜೊತೆಯಾಗಿ ಡಿಪೆಂಡೆಂಟ್ ಆಗಿ ಬಂದೆ. ಆ 10 ವರ್ಷದ ಎಕ್ಸ್ಪೀರಿಯನ್ಸ್ ನನ್ಗೆ ಯಾವ ಉಪಯೋಗಕ್ಕೂ ಬರ್ಲಿಲ್ಲ ಇನಿಷಿಯಲಿ ಬಂದಾಗ. ಯಾಕಂದ್ರೆ ನಮ್ ಡಿಪೆಂಡೆನ್ಸ್ಗೆ H4 ವೀಸಾ ಬರುತ್ತೆ, ವರ್ಕ್ ಪರ್ಮಿಟ್ ಇರಲ್ಲ, ನಾವು ವರ್ಕ್ ಮಾಡಕ್ ಆಗಲ್ಲ. ನನ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ತಿದ್ದೆ, ಬರೀ ಮಕ್ಕಳು ನೋಡ್ಕೊ, ಮನೆ ನೋಡ್ಕೊ, ಇಷ್ಟೇ ಆಗಿತ್ತು. ಎಸ್, ಅವಾಗ ನನ್ಗನ್ಸಿದ್ದು ನಾನ್ ಯಾಕೆ ಇಷ್ಟ ಕಷ್ಟ ಬಿದ್ದು ಓದ್ದೆ, ಏನಿದು ಹೀಗಾಗೋಯ್ತಲ್ಲ ಅಂತ ಹೇಳಿ. IT ಬ್ಯಾಕ್ ಗ್ರೌಂಡ್. ಹೌದು. ಕೋಡಿಂಗ್ ಮೊದ್ಲಿಂದ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ IT ಬ್ಯಾಕ್ ಗ್ರೌಂಡ್ ಇಟ್ಕೊಂಡೋಳು. ಸೊ ಇಲ್ಲಿ ಬಂದಾಗ ಅದೇ ಮಾಸ್ಟರ್ಸ್ ಮಾಡೋಣ ಅಂದ್ರೆ ಅದು ಈಸಿ ಕೆಲ್ಸ ಅಲ್ಲ. ಒಂದು ಓದ್ಬೇಕು, 10 ವರ್ಷ ಎಕ್ಸ್ಪೀರಿಯನ್ಸ್ ಆಗೋಯ್ತು, ಆಮೇಲೆ 10 ವರ್ಷ ಓದಿ ಗ್ಯಾಪ್ ಆಗೋಯ್ತು, ಮದ್ವೆ ಆಯ್ತು, ಮಕ್ಳಾಯ್ತು. ಈಗ ಹೇಗಪ್ಪ ವಾಪಸ್ ಹೋಗಿ ಓದೋದು ಅನ್ನೋದೊಂದ್ ದೊಡ್ಡ ಕ್ವೆಶನ್. ಪ್ಲಸ್ ಅದೊಂದೇ ಅಲ್ಲ, ತುಂಬಾ ದುಡ್ಡಾಗತ್ತೆ ಮಾಸ್ಟರ್ಸ್ ಮಾಡ್ಬೇಕಾದ್ರೆ. ಕಡಿಮೆ ಅಂದ್ರೂ ಒಂದ್ $60,000-70,000 ನಮ್ ಯೂನಿವರ್ಸಿಟಿ ಫೀಸ್ ಆಗತ್ತೆ. ಸೊ ಜೊತೆನಲ್ಲಿ ಓಕೆ, ನಂದಿಲ್ ಮನೆ ಇದೆ, ಎಲ್ಲ ಇದೆ ಅನ್ನೋದಕ್ಕೆ ಅದೊಂದ್ ಖರ್ಚಾಗಲ್ಲ. ಬಟ್ ಪಾಪ ಮಕ್ಳು ಇಂಡಿಯಾದಿಂದ ಬಂದ್ರೆ ಅವ್ರಿಗೆ ಎಷ್ಟ್ ಕಷ್ಟ ಆಗತ್ತೆ ಹೇಳಿ. ಯಾಕಂದ್ರೆ ಅವ್ರ ಮನೆ ಕೂಡ ತಗೋಬೇಕು, ಅವ್ರ ಲಿವಿಂಗ್ ಎಕ್ಸ್ಪೆನ್ಸಸ್ ನೋಡ್ಬೇಕು, ಪ್ಲಸ್ ಯೂನಿವರ್ಸಿಟಿ ಚಾರ್ಜಸ್ ನೋಡ್ಬೇಕು. ಕಡಿಮೆ ಅಂದ್ರೂ ನಿಮ್ಗೆ ಒಂದ್ ಮಗುಗೆ ಈಸಿಲಿ $1 lakh ಮೇಲೆ ಹೋಗ್ಬಿಡತ್ತೆ, $1 lakh ಮೇಲೆ ಹೋಗುತ್ತೆ. ಸೊ ಅದು ಈಸಿ ವಿಷಯ ಅಲ್ಲ. ಸೊ ಹಾಗಿರ್ಬೇಕಾದ್ರೆ ಎಸ್, ನನ್ಗನ್ಸಿದ್ದು ಓಕೆ, ಇನ್ನೇನು ದಾರಿ ಇಲ್ಲ ನನ್ಗೆ, ಮಾಸ್ಟರ್ಸ್ ಮಾಡೋಣ ಅಂತ ಹೇಳಿ ಮಾಸ್ಟರ್ಸ್ ಮಾಡಕ್ ಹೋದೆ. ಇಲ್ಲಿ ಇಲಿನಾಯ್ಸ್ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ನಾನು ಮಾಸ್ಟರ್ಸ್ ಗ್ರಾಜುಯೇಟ್ ಫ್ರಮ್ ಕಂಪ್ಯೂಟರ್ ಸೈನ್ಸ್. ಸೊ ಅದು ಮಾಸ್ಟರ್ಸ್ ಮಾಡಿದ್ದು ಓನ್ಲಿ ಫಾರ್ ದ ಸೇಕ್ ಆಫ್ ವೀಸಾ. ನಂಗೆ ವೀಸಾ ಬರ್ಲಿ, ನನಗೆ ಗೊತ್ತು ಆಮೇಲೆ ನಾ ಕೆಲಸ ತಗೋತೀನಿ ಅನ್ನೋದು ಗ್ಯಾರಂಟಿ ನಂಗಿತ್ತು. ಬಿಕಾಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೀವು ಮಾಸ್ಟರ್ಸ್ ಮಾಡಿದಾಗ ಎಷ್ಟಿತ್ತು ಎಕ್ಸ್ಪೆನ್ಸಸ್, ಏನಾಯ್ತು ನಿಮ್ಗೆ? ನನ್ಗೆ $60,000 2 years ಎಕ್ಸ್ಪೆನ್ಸಸ್ ಆಗ್ತಿತ್ತು. ಆವಾಗ ನನ್ಗೆ ಅರ್ಥ ಮಾಡ್ಕೊಂಡಿದ್ದು ಓಕೆ, 60,000ಕ್ಕೆ 60,000 ಕಟ್ಬೇಕು ಅನ್ನೋದಿಲ್ಲ. ಇಲ್ಲಿ ಬೇರೆ ಬೇರೆ ರೀತಿ ಇದೆ, ನೀವು ಫೀಸ್ ನ ಕಡಿಮೆ ಮಾಡ್ಕೊಳ್ಳೋಕೆ ಅಂತ ಅರ್ಥ ಆಗಿದ್ದು. ಗ್ರಾಜುಯೇಷನ್ ಅಸಿಸ್ಟೆಂಟ್ಶಿಪ್ ಅಂತಿದೆ, ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಅಂತಿದೆ, ಟೀಚಿಂಗ್ ಅಸಿಸ್ಟೆಂಟ್ಶಿಪ್ ಅಂತಿದೆ. ಸೊ ನಂಗೆ 2ನೇ ಸೆಮಿಸ್ಟರ್ ಇಂದಾನೆ ನನ್ಗೆ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಅಂತ ಸಿಕ್ತು. ಸೊ ಅದ್ರಿಂದ ಏನಾಯ್ತಂದ್ರೆ 20 hours ನಾನು ವೀಕ್ಲಿ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಸ್ಟೇ ಫಂಡ್ ಆಗಿ $1,250 ಬರ್ತಿತ್ತು. ಸೂಪರ್ ಅಲ್ಲ? ಅದು ನಂಗೆ ಇನ್ಫೋಸಿಸ್ ಇಂಡಿಯಾನಲ್ಲಿ ಪೇ ಮಾಡೋದಕ್ಕಿಂತ ಜಾಸ್ತಿನೇ ಇತ್ತು. ಸೊ ಅವಾಗ ಅರ್ಥ ಆಯ್ತು, ನೋಡಿ ನಾ ಇಷ್ಟ ದಿನ ಮನೇಲಿ ಕೂತಿದ್ದೆ,
ನಂಗೆ ಯಾರು ಈ ತರ ಹೇಳೋರ್ ಇರ್ಲಿಲ್ಲ, ಹ್ಮ್. ಗೈಡ್ ಮಾಡೋರ್ ಇರ್ಲಿಲ್ಲ ನಂಗೆ. ಹ್ಮ್ ಓಕೆ ಮಾಸ್ಟರ್ಸ್ ಮಾಡ್ಬೋದು, ನೀವ್ ಎಲ್ಲಾ ದುಡ್ಡು ನೀವೇ ಹಾಕ್ಬೇಕಂತಿಲ್ಲ. ಹ್ಮ್. ನೀವ್ ಅದನ್ನ ಅಸಿಸ್ಟೆಂಟ್ಶಿಪ್ ಆಗಿ ತಗೊಂಡ್ರೆ ನಮ್ ಕಾಲೇಜ್ಗಳೇ ಯೂನಿವರ್ಸಿಟಿಗಳೇ ಹ್ಮ್. 75% ಫೀಸ್ ಹ್ಮ್. ಅವರೇ ಕಟ್ತಾರೆ. ಕವರ್ ಮಾಡ್ಬಿಡ್ತಾರೆ. ಪ್ಲಸ್ ನಿಮ್ಗೆ ಸ್ಟೇ ಫಂಡ್ ಆಗಿ ಒಳ್ಳೆ ದುಡ್ಡು ಕೂಡ ಕೊಡ್ತಾರೆ. ಸೊ ಈ ಥಾಟ್ ಯಾವಾಗ ಬಂತು, ಹೆಂಗ್ ಬಂತು, ಯಾರಾದ್ರೂ ಇನ್ಸಿಸ್ಟ್ ಮಾಡಿದ್ರಾ? ಇಲ್ಲ, ಅದೇ ನನ್ಗೆ ಆಗಿದ್ ಸ್ಟ್ರಗಲ್. ಓ. ಎಲ್ಲ ನಾನು ನೋಡ್ಕೊಂಡು ಓಕೆ ಬೇರೆ ಸೀನಿಯರ್ಸ್ ಹತ್ರ ಮಾತಾಡ್ಕೊಂಡು ಹ್ಮ್. ನನಗೆ ಅರ್ಥ ಆಗಕ್ ಶುರು ಆದಾಗ ದೆನ್ ಐ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇನ್ ಮೈ ಲೈಫ್. ಕಷ್ಟ ನಾನ್ ನೋಡ್ದಾಗ ನಂಗೆ ಅನ್ಸಿದ್ದು ಇವಾಗ ನನ್ನ ಹತ್ರ ನಾನ್ ಅಕ್ವೈರ್ ಮಾಡ್ಕೊಂಡಿರೋ ನಾಲೆಜ್ ನನ್ನ ಹತ್ರ ಮಾತ್ರ ಇರಬಾರ್ದು, ಹ್ಮ್. ಅದನ್ನ ನಾನ್ ಬೇರೆಯವ್ರಿಗೂ ಸ್ಪ್ರೆಡ್ ಮಾಡ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ Right. ಆಗ ನಾನು ಶುರು ಮಾಡ್ಕೊಂಡಿದ್ದು ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಎಸ್, ಜರ್ನಿಗ್ ಬರೋಣ. ಒಂದೊಂದೇ ಒಂದು ತುಂಬಾ ಇದೆ ಕವಿತಾ ಬಗ್ಗೆ ಹೇಳೋದಕ್ಕೆ. ಸೊ ಪೊಯೆಟ್ ಆದ್ರೆ ಕವಿತೆ ಬರ್ಬಿಡೋರು. ಸೊ ನಾವು ಕವಿತೆ ಬರೀಲಿಕ್ಕೆ ಕಷ್ಟ, ಸ್ವಲ್ಪ ಸಂದರ್ಶನದ ಮುಖೇನ ಹೇಳೋಣ ಅಂತ. ರೈಟ್. ಸೊ ಹಂತವಾಗಿ ಬರೋದಾದ್ರೆ ಮಾಸ್ಟರ್ಸ್ ಮಾಡ್ಕೊಂಡ್ರಿ, MS ಮಾಡ್ಕೊಂಡ್ರಿ. ಸೊ ಇಲ್ಲಿ ಮುಗಿದ್ ಕೂಡ್ಲೆ ನಿಮ್ಗೆ ಜಾಬ್? ಕೂಡ್ಲೆ ನಂಗೆ ಜಾಬ್ ನಾನು 3rd ಸೆಮಿಸ್ಟರ್ ಇದ್ದಾಗ್ಲೇ ನನ್ಗೆ ಫುಲ್ ಟೈಮ್ ಜಾಬ್ ಸ್ಟೇಟ್ ಫಾರ್ಮ್ ಅಲ್ಲಿ ಆಯ್ತು. ಹ್ಮ್. ಸೊ ಅದು ತುಂಬಾ ಜನ ಗೊತ್ತಿರಲ್ಲ. ನೀವು 3ನೇ ಸೆಮಿಸ್ಟರ್ ಅಲ್ಲಿ ಇದ್ದಾಗ್ಲೇ ನೀವು ಯೂನಿವರ್ಸಿಟಿನಲ್ಲಿ ನಿಮ್ಗೆ CPT ವೀಸಾ ಅಂತ ಬರುತ್ತೆ. CPT ವೀಸಾ ನಲ್ಲಿ ಓಕೆ. ನೀವು ಫುಲ್ ಟೈಮ್ ಆಗಿ 40 ಅವರ್ಸ್ ಕೆಲಸ ಮಾಡಕ್ ಶುರು ಮಾಡ್ಬೋದು. ಫುಲ್ ಟೈಮ್ ಆಗಿ ಇದು ತುಂಬಾ ಚೆನ್ನಾಗಿ ಗೊತ್ತಿರಲ್ಲ. ರೈಟ್. ಸೊ ನನ್ಗೆ ಜಾಬ್ ಆಫರ್ ನಾವು ಹುಡ್ಕಕ್ ಶುರು ಮಾಡಿದಾಗ ನಂಗೆ ಫುಲ್ ಟೈಮ್ ಆಪರ್ಚುನಿಟಿ ಸಿಕ್ತು. ನಂಗೆ ಫುಲ್ ಟೈಮ್ ಆಗಿ ತಗೊಂಡು ಬಿಟ್ರು. ನಾನು ಕಾಲೇಜು ಮಾಡ್ತಿದ್ದೆ, ನನ್ನ 3rd ಸೆಮಿಸ್ಟರ್ 4th ಸೆಮಿಸ್ಟರ್ ಜೊತೆಗೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಲ್ಸೋ. ಸೊ ದಟ್ ವಾಸ್ ಒನ್ ಥಿಂಗ್ ದಟ್ ಅಗೇನ್ ಐ ರಿಯಲೈಸ್ ಓಕೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿ. ಅದು ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಇಂಟರ್ನ್ಯಾಷನಲ್ ಕರಿಯರ್ ಅಡ್ವೈಸರ್ ಗೆ ಅವ್ರು ಹೇಳ್ತಾರೆ ನಮ್ಗೆ ಎಷ್ಟೊಂದ್ ಕಡೆ ಎಷ್ಟೊಂದ್ ಮಕ್ಳಿಗೆ ಈಗ ಮಾಸ್ಟರ್ಸ್ ಮಾಡೋರ್ಗೆ ಇದು ವಿಷಯನೇ ಗೊತ್ತಿಲ್ಲ. ರೈಟ್. ಸೊ ಹಂಗಾಗಿ ನನ್ಗೆ ವೆರಿ ಗುಡ್ ಪಾಯಿಂಟ್. ಎಷ್ಟೊಂದ್ ಜನಕ್ಕೆ ಮಕ್ಕಳಿಂದ ಹಿಡಿದು ಎಲ್ಲ ಯಾರ್ಯಾರು ಆಪರ್ಚುನಿಟೀಸ್ ನ ಹುಡುಕ್ತಾ ಇರೋರಿಗೆ ಇಟ್ ವಿಲ್ ಬಿ ಅ ಗುಡ್ ಇನ್ಸೈಟ್ಫುಲ್ ವೇ ಪಾತ್ ಅಂತ ಹೇಳ್ಬೋದು. ರೈಟ್. ಸೊ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆತರ ಏನಾದ್ರು ಬರೋದು ಉಂಟಾ? ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತೆ, ಬಟ್ ನಮ್ಮ ಇಂಡಿಯಾದಲ್ಲಿ ಹೇಗಾಗತ್ತಪ್ಪ ಕ್ಯಾಂಪಸ್ ಸೆಲೆಕ್ಷನ್ ಅಂದ್ರೆ ನಮ್ಗೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ಸ್ ಬಿಡ್ತಾರೆ, ಅಲ್ಲೇ ಸೆಲೆಕ್ಟ್ ಮಾಡಿ ನಿಮ್ಗೆ ಓಕೆ ನಿಮ್ಗೆ ಅಂತ ಪಟ್ಬೇಡ ಅಂತ ಅಲ್ಲೇ ನಿಮ್ಗೆ ಆಫ್ ಲೆಟರ್ ಕೊಟ್ಬಿಡ್ತಾರೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಎಕ್ಸಾಕ್ಟ್ಲಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇಂಡಿಯಾದಲ್ಲಿ ಆತರ ಇಲ್ಲಿ ಯಾವ್ದು ಆಗಲ್ಲ. ದಟ್ ಇಸ್ ಅನದರ್ ರಾಂಗ್ ನೋಷನ್. ಇಲ್ಲಿನ ಮಕ್ಳು ಏನ್ ಅನ್ಕೊಂಡ್ ಬರ್ತಾರೆ, ಓಕೆ ನಾನು ಒಳ್ಳೆ ಯೂನಿವರ್ಸಿಟಿ ನಲ್ಲಿ ಇದ್ರೆ ಅಲ್ಲಿ ಬಂದ್ ನಂಗೆ ಕ್ಯಾಂಪಸ್ ಹೈಯರ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಅದು ಸತ್ಯ ಅಲ್ಲ. ಇಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂದ್ರೆ ಎಲ್ಲಾ ಕಂಪನೀಸ್ ಬರ್ತಾರೆ, ಅವ್ರವ್ರ ಬಿಸ್ನೆಸ್ ಕಾರ್ಡ್ಸ್ ಕೊಡ್ತಾರೆ, ನೀವ್ ಇಲ್ಲಿ ರೆಸ್ಯೂಮೆ ತಗೋತಾರೆ, ನಮ್ದು ತಗೊಂಡು ಇಟ್ಕೊಂಡ್ ಮನೆಗೆ ಹೋಗ್ತಾರೆ ಅಷ್ಟೇ. ಎಷ್ಟೋ ಇದ್ರಲ್ಲಿ ಕಾಲ್ ಕೂಡ ನಮ್ಗೆ ವಾಪಸ್ ಬರಲ್ಲ. ಓಕೆ ಈ ತರ ಒಂದು ಓಪನಿಂಗ್ ಇದೆ, ನೀನ್ ಅಪ್ಲೈ ಮಾಡ್ತೀಯಾ ಅಥವಾ ನಿನ್ ರೆಸ್ಯೂಮೆ ಇಲ್ಲಿ ಮ್ಯಾಚ್ ಆಗ್ತಿದೆ ಬರ್ತೀಯಾ ಅನ್ನೋದು ಕೂಡ ಆಗಲ್ಲ. ಮತ್ತೆ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? ಸೊ ನಾವ್ ಅದು ಕಾಂಟ್ಯಾಕ್ಟ್ ನಾವು ತಗೊಂತೀವಿ, ನಾವು ಅಲ್ಲಿ ಸ್ಟೂಡೆಂಟ್ ಆಗಿ. ಅಲ್ಲೇ ಸ್ವಲ್ಪ ಕಷ್ಟ ಆಗೋದು, ಟ್ರಿಕಿ ಆಗೋದು. ಇಂಡೀಡ್ ಆಗ್ಲಿ, ನಾವು ಏನಂತೀವಿ ಇದು ಲಿಂಕ್ಡ್ಇನ್ ಆಗ್ಲಿ, ಇಲ್ಲೆಲ್ಲ ಹೋಗಿ ನಾವು ಅಪ್ಲೈ ಮಾಡ್ತಿರ್ಬೇಕು ಇಂಟರ್ನ್ಶಿಪ್ಸ್ಗೆ, ಜಾಬ್ಗೆ. ಮತ್ತೆ ಆ ಕಾಂಟ್ಯಾಕ್ಟ್ಸ್ ತಗೋಬೇಕು. ಏನಂದ್ರೆ ಕೋಲ್ಡ್ ಇಮೇಲ್ ಅಂತ ಹೇಳ್ತೀವಲ್ಲ, HR ಗಳಿಗೆ ಕೋಲ್ಡ್ ಇಮೇಲ್ ಕಳಿಸ್ತಾ ಇರ್ಬೇಕು. ಇದು ನನ್ನ ರೆಸ್ಯೂಮೆ, ಇಲ್ಲಿ ನಿನ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದೆ, ಇದಕ್ಕೆ ನಾ ಬೆಸ್ಟ್ ಫಿಟ್ ಹಾಕ್ತೀನಿ. ಯಾಕೆ ಅಂದ್ರೆ ನಂಗೆ ಇಷ್ಟೆಲ್ಲ ಸ್ಕಿಲ್ಸ್ ಬರುತ್ತೆ, ಕ್ಯಾನ್ ಯು ಇಂಟರ್ವ್ಯೂ ಮೀ ಅನ್ನೋ ತರ ಒಂದು ಕೋಲ್ಡ್ ಇಮೇಲ್ ಕಳಿಸ್ಬೇಕು. ಸೊ ಆತರ ಮಾಡಿ ಅದೆಲ್ಲ ಸ್ಟ್ರಗಲ್ಸ್ ಇದೆ. ಮತ್ತೆ ನಿಮಗ್ ಗೊತ್ತು ಈಗ ಜಾಬ್ ಮಾರ್ಕೆಟ್ ಹೇಗಿದೆ. ಬರ್ತೀನಿ, ಆ ವಿಷಯಕ್ಕೂ ಬರ್ತೀನಿ. ರೈಟ್. ಸೊ ಇಲ್ಲಿ ಮತ್ತೆ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡಿ ಈಗ ಯಾವ ಕಂಪನಿಗೆ ಸರ್ವ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಐಲಿಂಗ್ ಸೊಲ್ಯೂಷನ್ ಅಂತ ಹೇಳಿ ಕನ್ಸಲ್ಟೆನ್ಸಿಯಿಂದ ಸ್ಟೇಟ್ ಆಫ್ ಮ್ಯಾಸಚ್ಯೂಸೆಟ್ಸ್ ಗೆ ಸ್ಟೇಟ್ ಪ್ರಾಜೆಕ್ಟ್ ಗೆ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಕ್ಲೌಡ್ ಇಂಜಿನಿಯರ್ ವಿತ್ 15 years of experience. ನಾನು AI, ಸ್ನೋಫ್ಲೇಕ್, ಈಗಿನ ಏನ್ ಇನ್ ಡಿಮಾಂಡ್ ಸ್ಕಿಲ್ಸ್ ಇದಾವೆ. ಆಸ್ ಅ ಡೇಟಾ ಇಂಜಿನಿಯರ್ ನಾನು ಕೆಲಸ ಮಾಡ್ತೀನಿ. ಡೇಟಾ ಇಂಜಿನಿಯರ್ ಅಂದ್ರೆ ಎಷ್ಟು ಜನಕ್ಕೆ ತಿಳಿಯೋದಿಲ್ಲ, ಅದಕ್ಕೆ ಹೇಳ್ತೀನಿ. ಇವಾಗ ನೀವು ಟೈಮ್ ಸ್ಕ್ವೇರ್ ಹೋಗ್ತೀರಾ, ಅಲ್ಲೆಲ್ಲ ಬಿಲ್ ಬೋರ್ಡ್ಸ್ ಇರ್ತವೆ. ಆ ಬಿಲ್ ಬೋರ್ಡ್ಸ್ ಎಲ್ಲ ಒಂದೊಂದೇ ಪಬ್ಲಿಕೇಶನ್ಸ್ ನ ಪಬ್ಲಿಷ್ ಮಾಡ್ತಿರತ್ತೆ ಅಥವಾ ಆಡ್ಸ್ ತೋರಿಸ್ತಿರತ್ತೆ. ಅದಕ್ಕೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪೈಪ್ ಲೈನ್ಸ್ ರನ್ ಆಗ್ತಿರ್ತವೆ, ಡೇಟಾ ಫೀಡ್ ಆಗ್ತಿರುತ್ತೆ. ಆ ಡೇಟಾ ಎಲ್ಲ ಫೀಡ್ ಮಾಡೋದು ಡೇಟಾ ಇಂಜಿನಿಯರ್ಸ್ ಆಗಿ ನಾವು. ಸೊ ಆ ಕೆಲಸ ನೀವು ಮಾಡ್ತೀರಾ? ಹೌದು. ಅದೆಲ್ಲ ಕ್ಲೌಡ್ ಅಲ್ಲಿ ಸೇವ್ ಆಗಿರತ್ತೆ ಅನ್ಕೊಳ್ಳಿ. ಅದರಿಂದ ಫೆಚ್ ಮಾಡಿ ಡೇಟಾನೆಲ್ಲ ಕ್ಲೀನ್ ಮಾಡಿ. ಇವಾಗ ಅಶ್ವಿನಿ ಅಂತ ಹೆಸರಿರತ್ತೆ, ಅಶ್ವಿನಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಸ್ಮಾಲ್ ಕ್ಯಾಪ್ಸ್ ಆತರ ಎಲ್ಲ ಬರ್ದಿರ್ಬೋದು. ಡೇಟಾ ಕ್ಲೀನಿಂಗ್ ಅಂತ ಹೇಳ್ತೀವಿ. ಡೇಟಾನ ವ್ಯಾಲಿಡೇಟ್ ಮಾಡ್ತೀವಿ ನಿಮ್ದು. ಸೊ ಅದಕ್ಕೆ ಕೋಡಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀರಾ? ಕೋಡಿಂಗ್ ಲ್ಯಾಂಗ್ವೇಜ್ ಸೊ ವಿಚ್ ಇಸ್ ದ ವೆರಿ ಪಾಪ್ಯುಲರೈಸ್ಡ್ ಕೋಡಿಂಗ್ ಲ್ಯಾಂಗ್ವೇಜ್? ಈಗ ಪೈಥಾನ್ ಇದೆ, ಆತರ ಎಲ್ಲ ಚಾಲೆಂಜಿಂಗ್ ಕೋಡಿಂಗ್ ಲ್ಯಾಂಗ್ವೇಜಸ್ ಇದೆ. ಸೊ ಯಾವ್ದು ನೀವು ರೆಕಮೆಂಡ್ ಮಾಡ್ತೀರಾ? ಬಿಕಾಸ್ ಯೂತ್ಸ್ ಗೆ ಸ್ವಲ್ಪ ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಪೈಥಾನ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕೋಡಿಂಗ್ ಲ್ಯಾಂಗ್ವೇಜ್ ಅಂಡ್ ಈವನ್ ಟುಡೇ ಪೈಥಾನ್ ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎಲ್ಲಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ AI ನೀವು ತಗೊಂಡ್ರು ಕೂಡ, ಮಷಿನ್ ಲರ್ನಿಂಗ್ ತಗೊಂಡ್ರು ಕೂಡ, ಎಲ್ಲಾ ಕಡೆ ಪೈಥಾನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗೋದು. ಸೊ
ಯಾವ್ದಾದ್ರು ಮಕ್ಳಿಗೆ ನಾ ಹೇಳೋದೇನಂದ್ರೆ, ಹ್ಮ್. ನೀವ್ ಕೋಡಿಂಗ್ ಕಲಿತೀರಾ ಅಂದ್ರೆ ಪೈಥಾನ್ ಕಲೀರಿ. ಹ್ಮ್. ನನ್ ಮಗಳ್ ಕೂಡ, ಅವಳು ಈಗ ಸದ್ಯಕ್ಕೆ 10 ವರ್ಷ, ಬಟ್ ಅವಳಿಗೂ ನಾನು HTML ಆ ತರದೆಲ್ಲ ಹೇಳ್ಕೊಡಕ್ ಶುರು ಮಾಡಿದೆ. ಬಿಕಾಸ್ ಕೋಡಿಂಗ್ ನಾಲೆಜ್ ಬಂದ್ರೆ ನಿಮ್ಗೆ ಅನಾಲಿಟಿಕಲ್ ಸ್ಕಿಲ್ ಬರುತ್ತೆ, ಯೋಚನೆ Right. ಮಾಡೋ ಸ್ಕಿಲ್ ಬರುತ್ತೆ. ಸೊ ಪೈಥಾನ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲ್ಯಾಂಗ್ವೇಜ್. ಯಾವ್ದಾದ್ರು ಮಕ್ಳು ಕೋಡಿಂಗ್ ಕಲಿತಾರ ಅಂದ್ರೆ ಪೈಥಾನ್ ಇಸ್ ಡೆಫಿನೆಟ್ಲಿ ಟು ಗೋ. ರೈಟ್. ಸೊ ಸ್ಪಾರ್ಕ್, ಸ್ಕ್ಯಾಲಾ, ಹೈಪ್ ಈ ತರ ತುಂಬಾ ಲ್ಯಾಂಗ್ವೇಜಸ್ ಗಳಿದಾವೆ. ಬಟ್ ಎಲ್ಲದರದ್ದು ಬೇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ ಅದು ಪೈಥಾನ್. ಸೊ ಪೈಥಾನ್ ನೀವು ಕಲ್ತ್ರೆ ಬೇರೆ ಯಾವ ಲ್ಯಾಂಗ್ವೇಜ್ ಕೂಡ ಕಲಿಯೋದು ಕಷ್ಟ ಆಗಲ್ಲ ನಿಮ್ಗೆ. ರೈಟ್. ಸೊ ಟೆಡೆಕ್ಸ್ ಮೆಂಟರಿಂಗ್, ಯಾ ವಾಟ್ ಇಸ್ ದಿಸ್ ಟೆಡೆಕ್ಸ್ ಅಂತ ಕೇಳೋ ಆಸೆ. ಓಕೆ, ಟೆಡೆಕ್ಸ್ ಅನ್ನೋದು, ಟೆಡ್ ಟಾಕ್ ಅನ್ನೋದು ವರ್ಲ್ಡ್ ವೈಡ್ ನಡೆಯೋ ಎನಿ ಇನ್ಸ್ಪೈರಿಂಗ್ ಟಾಕ್ಸ್ ಆನ್ ಎನಿ ಟಾಪಿಕ್. ಅದು ಒಬ್ರು ಯುನೀಕ್ ಆಗಿರ್ಬೇಕು. ನಿಮ್ದೇನಾದ್ರೂ ಐಡಿಯಾ ಶೇರ್ ಮಾಡ್ತೀರಾ ಅಂದ್ರೆ ಶೇರ್ ಮಾಡೋ ಅಂತ ಪ್ಲಾಟ್ಫಾರ್ಮ್ ಅದು. ಬರೀ ಇಂಡಿಯಾಗಲ್ಲ, ಅಮೆರಿಕಾಗಲ್ಲ, ಕ್ಯಾನಡಾಗಲ್ಲ, ದಿಸ್ ಇಸ್ ವರ್ಲ್ಡ್ ವೈಡ್ ಗ್ಲೋಬಲ್ ಅವೇರ್ನೆಸ್. ಗ್ಲೋಬಲ್ ಅವೇರ್ನೆಸ್ ತರ, ವೇರ್ ಎನಿಬಡಿ ಹೂ ವಾಂಟ್ಸ್ ಟು ಅವ್ರ ಯುನೀಕ್ ಸ್ಪೀಚ್, ಅವ್ರ ಏನಾದ್ರೂ ಯುನೀಕ್ ಥಾಟ್ಸ್ ಇದ್ರೆ ಬಂದ್ ಶೇರ್ ಮಾಡ್ಬೋದು ಅಂತ ಪ್ಲಾಟ್ಫಾರ್ಮ್ ಅದು. ಅಲ್ಲಿ ತುಂಬಾ ಸ್ಕ್ರೂಟಿನೈಸ್ ಆಗತ್ತೆ, ನಮ್ ಸ್ಪೀಚ್ ನೋಡ್ತಾರೆ, ಆ ಐಡಿಯಾಸ್ ಮುಂಚೆ ಯಾರು ಶೇರ್ ಮಾಡಿರ್ಬಾರ್ದು ಅನ್ನೋದು ನೋಡ್ತಾರೆ. ಆಮೇಲೆ ಒಳ್ಳೆ ಮೆಸೇಜ್ ಇದೆಯಾ ಅನ್ನೋದು ನೋಡ್ತಾರೆ. ಅದೆಲ್ಲ ನೋಡಿ ಆ ಸ್ಪೀಚ್ ನಿಮ್ ಚೆನ್ನಾಗಿ ಮಾತಾಡ್ತೀರಾ, ಯು ಅ ಗುಡ್ ಒರೇಟರ್ ಅನ್ನೋದು ನೋಡ್ತಾರೆ. ಅದೆಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಐ ಆಮ್ ಮೋಸ್ಟ್ ಪ್ರಿವಿಲೇಜ್ಡ್ ಬಿಕಾಸ್ ನನ್ಗೆ ಟೆಡೆಕ್ಸ್ ಟಾಕ್ ಆಗಿ ನನ್ಗೆ ಹೈದರಾಬಾದ್ ಅಲ್ಲಿ ಒಂದು ಯೂನಿವರ್ಸಿಟಿ ಕರೆದ್ರು. ಬಿಕಾಸ್ ಐ ಆಮ್ ಟೆಕ್ ಇನ್ಫ್ಲೂಯೆನ್ಸರ್ ಕೂಡ. ನೀವು ಕೆರಿಯರ್ ಗೈಡೆನ್ಸ್ ಎಲ್ಲ ಮಾಡ್ತೀರಾ, ಮಕ್ಕಳಿಗೆ ಯೂತ್ ಆಪರ್ಚುನಿಟೀಸ್ ಬಗ್ಗೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತೀರಾ. ಒಂಥರ ಲೈಕ್ ಸ್ಪೋರ್ಟಿವ್ ಲೇಡಿ ನೀವು. ಸೊ ಈ ಟೆಡೆಕ್ಸ್ ನ ಜರ್ನಿ ಇಂಡಿಯಾದಲ್ಲಿ ಯಾವಾಗ ಶುರುವಾಯ್ತು, ಯಾತಕ್ಕೆ, ಅಂಡ್ ಏನ್ ಸ್ಫೂರ್ತಿ ಆಯ್ತು ಅಂತ? ನನ್ಗೆ ನಾನ್ ಬಂದಿದ್ದು ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ. ನನ್ನ ಶಾಲೆನಲ್ಲಿ, ನನ್ನ ಸ್ಕೂಲಲ್ಲಿ ಇಂಗ್ಲಿಷ್ ಕೂಡ ಮಾತಾಡ್ತಿರ್ಲಿಲ್ಲ. ನನ್ನ ಟೀಚರ್ಸ್ ಗಳೇ ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲ. ಇದನ್ನ ತುಂಬಾ ಜನ ರಿಲೇಟ್ ಮಾಡ್ಕೋತಾರೆ. ಇವಾಗ US ಅಲ್ಲಿ ಇರೋರು ಕೂಡ ಹೇಳಿ, ನಾವ್ ಕನ್ನಡಿಗರು ಏನೋ ತುಂಬಾ ಒಳ್ಳೆ ಸ್ಕೂಲಲ್ಲಿ ಓದ್ ಬಂದವರು ಅಂತ ಅಲ್ಲ. ನಮ್ ಶಾಲೆಗಳಲ್ಲಿ ನಮ್ ಇಂಗ್ಲಿಷ್ ಎಲ್ಲ ಗವರ್ಮೆಂಟ್ ಸ್ಕೂಲು, ಎಲ್ಲ ಗವರ್ಮೆಂಟ್ ಕಾಲೇಜ್ಗಳಲ್ಲೇ ಎಷ್ಟು ಜನ ಆ ತರದವ್ರಿಲ್ಲ ಹೇಳಿ. ನಮ್ಗೆಲ್ಲರಿಗೂ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ. ಬಟ್ ಏನು ಒಂದು ಅವಕಾಶಗಳು ಪ್ಲಸ್ ನಮ್ಗೆ ಕಮ್ಯುನಿಕೇಶನ್. ಓಕೆ, ನಾನ್ ಮಾತಾಡ್ತಿದ್ರೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೀನಾ, ನನ್ ಏನಾದ್ರು ಜಡ್ಜ್ ಮಾಡ್ತಾರಾ. ಮೀಟಿಂಗ್ ಗಳಲ್ಲಿ ಕೂಡ ನಾವು ಎಷ್ಟೊಂದ್ ಸಲ ಮಾತಾಡಲ್ಲ, ಯಾಕಂದ್ರೆ ಓಕೆ ನನ್ನ ಹತ್ರ ಸ್ಟ್ರಾಂಗ್ ಪಾಯಿಂಟ್ ಇದೆಯಾ, ಅದು ಒಳ್ಳೆ ಕಮ್ಯುನಿಕೇಶನ್ ಅಲ್ಲಿ ಹಾಕ್ತಿದ್ದೀನಾ ಅನ್ನೋ ರೀಸನ್ಗೆ ನಾವು ಮಾತಾಡೋದೇ ಇಲ್ಲ. ಸೊ ಆ ತರದ್ ನನ್ನಲ್ಲೂ ಇತ್ತು. ನಾನು ಚಿಕ್ಕವಳಿಂದ ಬೆಳೆದು ಬಂದಾಗ, ನನ್ ಹಾದಿ ಹಂಗಿದ್ದಾಗ ಇಂಗ್ಲಿಷ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ನನ್ಗೆ. ಬಟ್ ಒಂದ್ ಇದ್ದಿದಂದ್ರೆ, ಇಲ್ಲ ನಾನ್ ಮುಂದೆ ಹೋಗಿ ಮಾತಾಡ್ಬೇಕು. ಇಂಗ್ಲಿಷ್ ಬರೀ ಲ್ಯಾಂಗ್ವೇಜ್ ಒಂದೇ, ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಲ್ಯಾಂಗ್ವೇಜ್. ಬಟ್ ನನ್ನೆಲ್ಲ ಕೆಪಬಿಲಿಟಿ ಇದೆ ಅಂದ್ರೆ, ನಾನು ಏನ್ ಹೇಳ್ತೀನಿ ಅದನ್ನ ಹೇಳೋ ಶಕ್ತಿ ನನ್ಗೆ ಇದೆ ಅಂತ ಹೇಳಿ ಅವಾಗಿಂದ ನಾನು ಶುರು ಮಾಡಿದ್ದು ಈ MC ಮಾಡೋದಕ್ಕೆ. ಈ ತರ ನಮ್ಮ ಕನ್ನಡ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ MC ಮಾಡಿದ್ದೀನಿ, ಅಥವಾ ನಮ್ಮ ಕನ್ನಡ ಕೂಟಗಳಲ್ಲಿ ಹೋಗಿ ನಾನು ಲೀಡರ್ಶಿಪ್ ರೋಲ್ಸ್ ಗಳನ್ನ ತಗೊಂಡು ಕಲ್ಚರಲ್ ಇವೆಂಟ್ ಲೀಡ್ ಮಾಡೋದಾಗ್ಲಿ, ಆತರ ಎಲ್ಲ ಮಾಡಕ್ ಶುರು ಮಾಡಿದಾಗ ನನ್ನಲ್ಲಿ ಬಂದಿದ್ದು ಧೈರ್ಯ. ಸೊ ಆಗ ನನ್ಗನ್ಸಿದ್ದು ನಾನು ಒಂದು ವರ್ಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಬೇಕು ಅನ್ನೋದು. ಆಗ ಬಂದಿದ್ದು ಇದು ಆಪರ್ಚುನಿಟಿ ಟೆಡೆಕ್ಸ್ ಅಂತ. ಸೊ ನೀವು ಅಷ್ಟು ವರ್ಷ ಏನು ಇಲ್ಲಿಗೆ US ಗೆ ಬಂದ್ ಕೂಡ್ಲೆ 6-7 ವರ್ಷ ಆ ಪಯಣದಲ್ಲಿ ಯಾವ ತರ ಇನ್ವಾಲ್ವ್ಮೆಂಟು ನೀವು ಇರ್ಲಿಲ್ಲ? ಕನ್ನಡ ಸಂಘ ಆಗಿರ್ಬೋದು, ಬೇರೆ ಎಲ್ಲೂ ಕಮ್ಯುನಿಟಿ ಇಂಟರ್ಫಿಯರೆನ್ಸ್ ಎಲ್ಲೂ ಇರ್ಲಿಲ್ಲ? ಇಲ್ಲ, ನಾನು ಬಂದಾಗ ಅದೇ 1 ವರ್ಷ ನಂಗೆ ಸೆಟ್ಲ್ ಆಗೋಕೆ ತಗೊಳ್ತು. ಯಾಕಂದ್ರೆ ನಾನು ಅದು ಇದೆಲ್ಲಾ ಹೆಣ್ಮಕ್ಳಿಗೂ ಆಗೋದೇ. ನಾನ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಹೌದು. ಅದು ಸ್ಟಾರ್ಟಿಂಗ್ ನಿಮ್ದು ಒಬ್ರು ಕ್ರಿಶ್ ಕನ್ನಡತಿ ಹೇಳಿದ್ರು, 1 ಮಂತ್ ಹನಿಮೂನ್ ಪೀರಿಯಡ್ ಅನ್ಸುತ್ತೆ. ಕರಿಷ್ಮಾ ಅವ್ರಿಗೆ ಹೇಳಬೇಕು, ಯಾಕಂದ್ರೆ ಅವರು ನನ್ನ ಕಾಂಟೆಂಟ್ ಕ್ರಿಯೇಟರ್ ಅಲ್ಲಿ ಫ್ರೆಂಡ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ ಕರೆಕ್ಟ್ ಆಗಿತ್ತು. ಬಂದಾಗ ಏನೋ ಇನಿಷಿಯಲ್ ಜೋಶ್, ವಾವ್ ಏನ್ ಸಖತ್ತಾಗಿದ್ಯಪ್ಪ, US ಅಲ್ಲೋದೆ, ವಾಷಿಂಗ್ಟನ್ DC ಹೋದೆ, ಇಲ್ಲೋದೆ, ನೋಡ್ಕೊ ಬಂದೆ, ಸಕ್ಕತ್ತಾಗಿದೆಯಲ್ಲ, ಫೋಟೋಸ್ ತಗೊಂಡೆ. ಅದೆಲ್ಲ ಕಲರ್ಫುಲ್ ಲೈಫ್ ಮುಗಿಯುತ್ತೆ, 1 ತಿಂಗಳು 2 ತಿಂಗಳಿಗೆ ಮುಗಿಯುತ್ತೆ. ಅವಾಗ ರಿಯಾಲಿಟಿ ಹಿಟ್ ಆಗತ್ತೆ ನಮ್ಮ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಜಾಸ್ತಿ ಬರೋರು ಹಸ್ಬೆಂಡ್ಗಳು, ಇವರೇ ಬರ್ತಾರೆ ಕೆಲ್ಸದ ಮೇಲೆ, H1B ತಗೊಂಡ್ ಬರ್ತಾರೆ. ಬಟ್ ಮೋಸ್ಟ್ ಹಿಟ್ ಆಗೋದು ನಾವ್ಗಳು. ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಂಡಿಯಾದಲ್ಲಿ. ಅದೆಲ್ಲ ಬಿಟ್ಟು ಫ್ಯಾಮಿಲಿಗೆ ಅಂತ ಬರ್ತೀವಿ. ಇಲ್ಲಿ ಉಳಿಯೋದು ನಮ್ಗೆ ಏನಪ್ಪಾ, ಮನೆ ಕೆಲಸ ಮಾಡು, ಇಲ್ಲಿ ಏನೂ ಹೆಲ್ಪ್ ಇಲ್ಲ, ಪಾತ್ರೆ ತೊಳೆಯೋದ್ರಿಂದ ಹಿಡಿದು ನಾವೇ ಓನರ್, ನಾವೇ ಕ್ಲೀನರ್, ಹೌದು, ಎಲ್ಲ ಕೆಲಸ ನಮ್ಮಲ್ಲಿ ಬೀಳುತ್ತೆ. ನಮ್ ಕರಿಯರ್ ಎಲ್ಲೋಯ್ತು.
ಹೆಣ್ಮಕ್ಳ ಕರಿಯರ್ ಎಲ್ಲೋಯ್ತು? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶನ್. ಆ ಹನಿಮೂನ್ ಪೀರಿಯಡ್ ಬಿಟ್ಟು ಬಂದಾಗ ಅರ್ಥ ಆಯ್ತು, ಮೈ ಗಾಡ್ ಏನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಇದಕ್ಕೋಸ್ಕರ ನಾ ಇಷ್ಟೊಂದ್ ಕಷ್ಟ ಬಿದ್ದು ನಾನು ಇಂಜಿನಿಯರಿಂಗ್ ಮಾಡಿದ್ನ, ನಂದು ಒಂದ್ ಕರಿಯರ್ ಅಂತಿದೆ, ಮದ್ವೆ ಅದೇ ಅಂತ ಹೇಳಿ ನನ್ ಕರಿಯರ್ ಸೈಡ್ ಲೈನ್ ಆಗ್ಬಾರ್ದು ಅನ್ನೋದಕ್ಕೆ ನಾನ್ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಅವಾಗ ಶುರು ಮಾಡ್ಕೊಂಡಿದ್ದು ಈ ತರ ರೆಸ್ಯೂಮೆ ಬಿಲ್ಡಿಂಗ್ ಮಾಡ್ಕೊಡೋದಕ್ಕೆ, ಫ್ರೀ ಆಗಿ ಕರಿಯರ್ ಗೈಡೆನ್ಸ್ ಕೊಡೋದು. ಅಲ್ಲ, ನಿಮ್ಗೆ 9 to 5 ಲೈಕ್ ಒಂದು ಕಾರ್ಪೊರೇಟ್ ಅಲ್ಲಿ ಇದ್ಕೊಂಡು ಈ ಎಕ್ಸ್ಟ್ರಾ ಒಂದು ಬೇರೆಯವರಿಗೆ ಒಂದು ಜಾಬ್ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದೇ ಆಗ್ಲಿ, ವಿಮೆನ್ಸ್ ಗೆ ಹೆಲ್ಪ್ ಮಾಡೋದೇ ಆಗ್ಲಿ, ಇದು ಹೌ ಡಿಡ್ ಯು ಬ್ಯಾಲೆನ್ಸ್? ಇದಕ್ಕೆಲ್ಲ ನಾನು ಧನ್ಯವಾದ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿಗೆ. ಯಾಕಂದ್ರೆ ಎಲ್ರಿಗೂ ಇರೋದ 24 ಗಂಟೆನೆ. ನನ್ ಕೆಲ್ಸ ಮುಗಿಸಿ ಈ ತರದ್ ಏನಾದ್ರೂ ಕೂತ್ಕೊಂಡ್ ಮಾಡ್ತೀನಿ ಅಂದ್ರೆ ನನ್ ಹಿಂದೆ ಬೆಂಬಲವಾಗಿ ನಿಂತಿರೋದು ನನ್ನ ಪತಿ ದೇವರು, ಏನ್ ಹೇಳ್ತೀರಾ, ಸುನಿಲ್ ಕುಮಾರ್ ಅಂತ ಹೇಳಿ. ಹೌದು, ಪತಿ ಪರಮಾತ್ಮ. ಅವ್ರಿಲ್ದೆ ಇದು ಯಾವ್ದು ಮಾಡಕ್ ಸಾಧ್ಯ ಇಲ್ಲ. ನಾನು ಅಲ್ಲೇನೋ ಮಾಡ್ತಿದ್ದೀನಿ ಅಂದ್ರೆ ಪಾಪ ಮನೇದು ಅವ್ರ ಹೆಲ್ಪ್ ಮಾಡೋದು ಅಥವಾ ನನ್ ಮಗಳದ್ದು ಅವ್ರ ಹೆಲ್ಪ್ ಮಾಡೋದು, ಅದು ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ. ಯಾಕಂದ್ರೆ ಅದೇ ಒಂದ್ ಹೆಣ್ಣಿನ ಹಿಂದೆ ಅದು ಮದ್ವೆ ಆದ್ಮೇಲೆ ಏನಾದ್ರೂ ನಾವ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹಿಂದೆ ಜಾಗಗಳಲ್ಲಿ, ವಿದೇಶದಲ್ಲಿ ಜಾಗಗಳಲ್ಲಿ ನಾನು ಎಷ್ಟೋ ಜನರ ಸಾಧಕರ ಒಂದು ಪರಿಚಯ ಮಾಡ್ಕೊಟ್ಟಾಗ, ಇಲ್ಲ ಹೆಂಡತಿಗೆ ಗಂಡ ಸಪೋರ್ಟ್ ಇರ್ತಾರೆ, ಗಂಡನಿಗೆ ಬೆಂಬಲವಾಗಿ ಹೆಂಡತಿ ಇದ್ದೇ ಇರ್ತಾರೆ. ಸೊ ಇದು ಒಂಥರ ಲೈಕ್ ಮ್ಯೂಚುವಲ್ ಕಾಂಟ್ರಿಬ್ಯೂಷನ್ ಅಂತ ಅನಿಸ್ತಾ ಇದೆ, ರೈಟ್? ಸೊ ನೀವು ಇಲ್ಲಿ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡ್ರಿ, IT ಪಯಣ ಶುರುವಾಯ್ತು, ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಲ್ಲಿ ಕೆರಿಯರ್ ಗೈಡೆನ್ಸ್ಗೆ ತಗೋತೀರಿ ರಿಸರ್ಚ್ ಮಾಡಿ ಬಂದಿದ್ದೀರಾ. ಸೊ ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದಾಗ ಆಗ ಅರ್ಥ ಆಗಿದ್ದು, ಈ ಮಕ್ಕಳಿಗೆ ಎಷ್ಟೊಂದ್ ಜನ ಯೂನಿವರ್ಸಿಟಿ ಅಂತ ಇಲ್ಲಿ ಎಸ್ಪೆಷಲಿ ನಂತರ ಇಂಡಿಯಾ ಇಂದ US ಬರೋರ್ಗೆ ಎಷ್ಟೊಂದ್ ಜನಕ್ಕೆ ಅಸಿಸ್ಟೆಂಟ್ಶಿಪ್ ತಗೊಳ್ಳೋದಾಗ್ಲಿ, ಹೇಗೆ ಫೀಸ್ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ, ಇದು ಯಾವ್ದು ಗೊತ್ತಿಲ್ಲ. ಪ್ಲಸ್ ಬಂದವ್ರು ಏನ್ ಮಾಡ್ತಾರೆ, ಅವರು ಕುತ್ಕೊಂಡು ಬರೀ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಪ್ಪ, 100 out of 100 ತೆಗಿಬೇಕು ಅನ್ನೋ ಇಂಟೆನ್ಷನ್ ಅಲ್ಲೇ ಇರ್ತಾರೆ. ಅದು ತಪ್ಪು. ನಾವಿಲ್ಲಿ ಬಂದಾಗ ನಮ್ದು ಎಷ್ಟು CGPA ಅಂತ ಹೇಳ್ತೀವಿ ನಾವು, ಅದನ್ನ ಯಾವ ಕಂಪನಿ ಕೂಡ ನೋಡಲ್ಲ. ಮಾಸ್ಟರ್ಸ್ ಡಿಗ್ರಿನಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ತೆಗೆದ್ರು ಏನು ಲಾಭ ಇಲ್ಲ, ಅದ್ರಲ್ಲಿ ಏನು ನಮ್ಗೆ ಗೇನ್ ಆಗುವಂತದ್ದು ಏನು ಇಲ್ಲ. ಇಲ್ಲಿ ಏನ್ ಬೇಕು ಆ ಮಕ್ಳಲ್ಲಿ ಅಂದ್ರೆ, 3ನೇ ಸೆಮಿಸ್ಟರ್ ಇಂದಾನೆ ನೀವು ಓದೋದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದ್ ನಿಲ್ಸಿ, ನಿಮ್ಮ ಥೀಸಿಸ್ ಆಗ್ಲಿ, ರಿಸರ್ಚ್ ಪೇಪರ್ ಆಗ್ಲಿ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಪ್ಲಸ್ ಇಂಟರ್ನ್ಶಿಪ್ ಹುಡ್ಕೋಕ್ ಶುರು ಮಾಡಿ. ಇಂಥದೆಲ್ಲ ಹೇಳೋಕೆ ನಾನು ಶುರು ಮಾಡಿದೆ. ಅದಕ್ಕೆ ನಂಗೊಂದು ಮೀಡಿಯಂ ಬೇಕಿತ್ತು. ಟಾಪ್ ಮೇಟ್ ಅನ್ನೋದು ಅವ್ರೊಂದು ಅಪ್ಲಿಕೇಶನ್. ಅಲ್ಲಿ ನಿಮ್ಗೆ ಡಾಕ್ಟರ್ಸ್ ಬೇಕಂದ್ರೆ ಡಾಕ್ಟರ್ಸ್, ಹೈ ಕ್ವಾಲಿಟಿ ಡಾಕ್ಟರ್ಸ್ ನಿಮ್ಗೆ ಸಿಗ್ತಾರೆ, ಅವ್ರ ಹತ್ರ ನೀವು ಕರಿಯರ್ ಗೈಡೆನ್ಸ್ ಬುಕ್ ಮಾಡ್ಕೋಬಹುದು. ಅದೇ ತರ ಕರಿಯರ್ ಆಗ್ಲಿ, ಅಲ್ಲಿ ನಾನು ನಾಮಿನೇಟ್ ಮಾಡ್ಕೊಂಡೆ, ನಾನೊಬ್ಳು ಕರಿಯರ್ ಗೈಡ್ ಅಂತ ಹೇಳಿ. ಹೇಳ್ಕೊಳ್ಳೋಷ್ಟು ಏನೋ ನಾನು ಕಲ್ತಿಲ್ಲ, ಬಟ್ ನನಗ್ ಏನ್ ಕಲ್ತಿದೀನಿ ಅದನ್ನ ನಾವು ಬೇರೆಯವ್ರಿಗೆ ಹೇಳೋಣ. ನಂಗೊಂದ್ ಪ್ಲಾಟ್ಫಾರ್ಮ್ ಬೇಕಿತ್ತು ಕನೆಕ್ಟ್ ಆಗೋದಕ್ಕೆ. ಆಗ ನನ್ಗೆ ಅರ್ಥ ಆಗಿದೆ, ಓಕೆ ನನ್ಗೆ ಅಷ್ಟ್ರಲ್ಲಿ ನನ್ಗೆ ಇಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿತ್ತು, ಇಂಡಿಯಾನಲ್ಲಿ 10 ವರ್ಷ ಇತ್ತು. 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ರು ಕರಿಯರ್ ಗೈಡ್ ಮಾಡ್ತಾರ ಅಂದ್ರೆ ಓಕೆ, ಆ ಜರ್ನಿ ಪಾಸ್ ಮಾಡಿ ಬಂದಿದಾರೆ, ಅವ್ರಿಗೆ ಗೊತ್ತು ಯಾವ್ದು ಕಷ್ಟ, ಯಾವ್ದು ಸುಲಭ, ಹೇಗ್ ಮಾಡಿದ್ರೆ ಕೆಲಸ ಸಿಗತ್ತೆ ಅನ್ನೋದು ನಂಬಿಕೆ, ಆ ಒಂದ್ ಟ್ರಸ್ಟ್ ಬಿಲ್ಡ್ ಆಗಕ್ ಶುರು ಆಯ್ತು. ಸೊ ಅಲ್ಲಿ ನನ್ಗೆ ಕರಿಯರ್ ಗೈಡೆನ್ಸ್ ರಿಕ್ವೆಸ್ಟ್ ಬರೋಕ್ ಶುರು ಆಯ್ತು. ಒಂದೊಂದ್ ಕಾಲ್ ತಗೋತಾ ಇದ್ದೆ, ಅವ್ರಿಗೆ ಹೇಳ್ತಾ ಇದ್ದೆ ರೆಸ್ಯೂಮೆ ರಿವ್ಯೂ ಮಾಡಿ, ಲಿಂಕ್ಡ್ಇನ್ ಪ್ರೊಫೈಲ್ ರಿವ್ಯೂ ಮಾಡಿ, ಅವ್ರಿಗೆ ಜಾಬ್ಸ್ ಎಲ್ಲ ಏನೇನ್ ಜಾಬ್ ಓಪನಿಂಗ್ಸ್ ಇದಾವೆ ಅದನ್ನ ರೆಫರ್ ಮಾಡಿ. ಒಂದ್ ಖುಷಿ ವಿಷಯ ಏನಂದ್ರೆ, ನಾನ್ ಮಾಡಿರೋ ಕರಿಯರ್ ಗೈಡೆನ್ಸ್ ಅಲ್ಲಿ 8 ಮಕ್ಕಳಿಗೆ, ಪ್ಲಸ್ ಟ್ರಾನ್ಸಿಷನ್ ತಗೊಳ್ಳೋ ಅವ್ರಿಗೆ, ಇವಾಗೇನೋ ಬೇರೆ ಕೆಲ್ಸದಲ್ಲಿದ್ರು, they want to shift to the other position. ಎಕ್ಸಾಕ್ಟ್ಲಿ, ಡೇಟಾ ಅನಲಿಸ್ಟ್ ಆಗಿದ್ರು, ಇವಾಗ ಇನ್ನೂ ಒಳ್ಳೆ ಇನ್ ಡಿಮಾಂಡ್ ಹೋಗ್ಬೇಕು, ಒಳ್ಳೆ ಸ್ಯಾಲರಿಗೆ ಹೋಗ್ಬೇಕು ಅಂದ್ರೆ ಟ್ರಾನ್ಸಿಷನ್ ಮಾಡೋದಕ್ಕೆ ಈ ತರ ಎಲ್ಲ ಕರಿಯರ್ ಗೈಡೆನ್ಸ್ ಮಾಡಕ್ ಶುರು ಮಾಡಿ. ಒಳ್ಳೆ ಕೃಷ್ಣನ್ ತರ ಕೆಲಸ ಕೊಡೋ ಪರಮಾತ್ಮ ಆಗ್ಬಿಟ್ರಿ ನೀವು. ಇಲ್ಲ, ಅದು ತುಂಬಾ ದೊಡ್ಡ ಮಾತು. ಗೈಡೆನ್ಸ್ ಅಷ್ಟೇ ಮಾಡಿದ್ದು. TCS is hiring 40,000 professionals. Yes, this is a massive job opportunity. Registration ends on 11 Jan 2026. 2025 and 2026 batch outs BCA, BSc and BWalk. This pattern includes strong foundation and some advanced concepts. The salary would be up to 11 lakh per annum. TCS also offers prep materials and practice tests. Make sure you utilize them. Just comment TCS, I will send you the registration link. Amazon has launched its Restart program where one can learn cloud technology for free. Any graduates, freshers or experienced resource can apply. Apart from cloud technology, it also teaches you resume writing and interview preparation. As a beginner with AWS, you do not need coding or DSA. Save this reel for... ಆಗ ಟಾಪ್ ಮೇಟ್ ಅನ್ನೋ ಅಪ್ಲಿಕೇಶನ್ ಅನ್ನ ರೆಕಗ್ನೈಸ್ ಮಾಡಿ, ಆಗ ಟೈಮ್ಸ್ ಆಫ್ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಿಲ್ ಬೋರ್ಡ್ ಅಲ್ಲಿ ನನ್ಗೆ
ಟಾಪ್ 100 ವಿಮೆನ್ ಇನ್ ಟೆಕ್ ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಇದಿಷ್ಟೇ ಅಲ್ಲ, ಅವಾರ್ಡ್ಗಳನ್ನು ಕೂಡ ತಗೊಂಡಿದ್ದೀರಾ ನೀವು. ಗವರ್ನರ್ಸ್ ಅವಾರ್ಡ್ ಅಂತ ಬೇರೆ ಬಂದಿದೆ. ಹೌದು. ಅದ್ರ ಗುಟ್ಟೇನು ಅಂತ ನೀವ್ ಹೇಳ್ಬೇಕೀಗ ನಮ್ಗೆ. ಅದು ನನ್ಗೆ ಡೇಟಾ ಇಂಜಿನಿಯರ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಪ್ರಾಜೆಕ್ಟ್ ಇತ್ತು ನಮ್ಗೆ. ರೈಟ್. ಅದ್ರಲ್ಲಿ ನಾವು ಪೈಪ್ಲೈನ್ಸ್ ಎಲ್ಲ ಬಿಲ್ಡ್ ಮಾಡ್ಬೇಕಾಗಿತ್ತು. ಡೇಟಾ ತುಂಬಾ ಏನು ಅಂತ ಹೇಳ್ತೀರಾ, ಅದು ಕಷ್ಟವಾಗಿ ಬರ್ತಾ ಇತ್ತು. ಅದನ್ನ ರಿಸಾಲ್ವ್ ಮಾಡೋದಕ್ಕಂತ ನಮ್ ಟೀಮ್ ಕೆಲಸ ಮಾಡಿದಾಗ ಸ್ಟೇಟ್ ಆಫ್ ಮ್ಯಾಸಚ್ಯೂಸೆಟ್ಸ್ ಕಡೆಯಿಂದ ನಮ್ಗೆ ಅವಾರ್ಡ್ ಸಿಕ್ತು ನಮ್ ಟೀಮ್ಗೆ, ಪ್ಲಸ್ ನನ್ಗೂ ಕೂಡ. ಸೊ ಅದು ಮ್ಯಾನ್ಯುಯಲ್ ಕಾರ್ಬಲೋ ಅವಾರ್ಡ್ ಅಂತ ಹೇಳಿ ಡೇಟಾ ಇಂಜಿನಿಯರ್ ಆಗಿ ಅದು ನನ್ಗೆ ಸಿಕ್ತು. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಕವಿತಾ. ಪ್ರಾಪರ್ ಆಗಿ ಒಂದು ಕಂಪನಿಗೆ ಸೀಮಿತ ಅಲ್ದಲೇನೆ ಈ ಎಕ್ಸ್ಟ್ರಾ ನಾ ಹೇಳದ್ನಲ್ಲ, ವಿಮೆನ್ ಎಂಪವರ್ಮೆಂಟ್ ಆಗ್ಲಿ, ಜಾಬ್ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಕೆರಿಯರ್ ನ ಬಿಲ್ಡಪ್ ಮಾಡೋದ್ರಲ್ಲಿ ಯು ಶೋಡ್ ಲಾಟ್ ಆಫ್ ಇಂಟ್ರೆಸ್ಟ್. ಸೊ ಇದ್ರಲ್ಲಿ ಬಂದಾಗ ಏನೇನ್ ಚಾಲೆಂಜಸ್ ಬರುತ್ತೆ, ಅಂಡ್ ಈಗ ಈಗಿನ ಮಾರ್ಕೆಟ್ ಅಲ್ಲಿ ಇಟ್ಸ್ ನಾಟ್ ಸೋ ಈಸಿ ಟು ಗೆಟ್ ಅ ಜಾಬ್. ಫೆಚಿಂಗ್ ಅ ಜಾಬ್ ಇಸ್ ಲೈಕ್ ಒಂಥರ ಯಜ್ಞ ಮಾಡಿದಾಗೆ, ಒಂದು ಹೋಮ ಮಾಡಿದಷ್ಟು ಫುಲ್ಲು ಸ್ಟ್ರಗಲ್ ಇರತ್ತೆ. ಸೊ ಇಂಥ ದೇಶದಲ್ಲೂ ಕೂಡ ಇದು ಬೇಕಾಗಿದೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು, ಅಂಡ್ ವೈ ಡಿಡ್ ಯು ಮೇಕ್ ಇಟ್? ಅದು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕೆಲಸ ಸಿಗೋದು ಈಸಿ ಆಗತ್ತೆ. ಯಾಕಂದ್ರೆ ಹೇಳಿ ನಾವ್ ಅಲ್ಲೇ ಓದಿರ್ತೀವಿ. ಅಲ್ಲಿ ಯಾವ ಕಂಪ್ನಿಗೆ ಅಪ್ರೋಚ್ ಮಾಡೋದು, ನಾ ಹೇಳ್ದೆ ನಿಮ್ಗೆ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಸಿಗೋದಾಗ್ಲಿ ಅಥವಾ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗ್ಲಿ ಅಲ್ಲಿ ಬೇರೆ ತರ ಆಗತ್ತೆ, ಈಸಿಯಾಗಿ ಆಗತ್ತೆ. ಎಷ್ಟೋ ಜನ ಮಕ್ಳು ಇಂಜಿನಿಯರಿಂಗ್ ಮುಗ್ದ ತಕ್ಷಣ ಒಂದ್ ಅರ್ಧ ಜನ ಮಕ್ಳು ಅಲ್ಲೇ ಕ್ಯಾಂಪಸ್ ರಿಕ್ರೂಟ್ ಆಗಿ ಹೋಗ್ಬಿಡ್ತಾರೆ, ಫಿಲ್ಟರ್ ಆಗಿ ಹೋಗ್ಬಿಡ್ತಾರೆ. ಒಳ್ಳೆ ಮಕ್ಕಳುಗಳೆಲ್ಲ ಕ್ಯಾಂಪಸ್ ಅಲ್ಲಿ ಕಂಪ್ನಿಗಳೇ ಪಿಕ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ಇಲ್ಲಿ ಆತರ ಕೇಸೇ ಇಲ್ಲ. ಇಲ್ಲಿ ಅಲ್ಲೇನು ನಾವು ಕಲರ್ಫುಲ್ ಆಗಿ ಅನ್ಕೊಂಡ್ ಬಂದಿರ್ತೀವಿ, ಇಲ್ಲಿ ನಾನ್ MS ಮಾಡಿದ ತಕ್ಷಣ ನನ್ ಕೆಲ್ಸ ಸಿಕ್ತಪ್ಪ, ಡಾಲರ್ಸ್ ಎಲ್ಲ ಅರ್ನ್ ಮಾಡ್ತೀನಿ, ಅದಲ್ವೇ ಅಲ್ಲ. ಎಲ್ಲ ಇದು ಇತ್ತು ಒಂಥರ ಬೂದಿ ಮುಚ್ಚಿದ ಕೆಂಡದ ತರ. ಹಾಗೆ ಇಲ್ಲಿ ಕಲರ್ಫುಲ್ ಆಗಿ ಕಾಣುತ್ತೆ ಅಮೆರಿಕ. ಬಟ್ ಇಲ್ಲಿ ಬಂದಾಗ ಅಷ್ಟೇ ಗೊತ್ತು ಎಷ್ಟು ಕಷ್ಟ ಇದೆ ಇಲ್ಲಿ. ದುಡ್ಡಿಗಾಗ್ಲಿ ಉಳಿವಿಕೆಗಾಗ್ಲಿ ನಾವು ಎಕ್ಸೆಲ್ ಹಾಕ್ಬೇಕು. ಒಂದ್ 10 ಮಕ್ಳಲ್ಲಿ ಒಬ್ಬರನ್ನ ತಗೋಬಹುದು ಕಂಪನಿ, ಒಳ್ಳೆ ಕಂಪನಿಗಳು. ಅದು ಹೇಗೆ ಅವರು ಎಲ್ಲಾ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಒಳ್ಳೆ ರೆಸ್ಯೂಮೆ ಇಟ್ಟಿದ್ದಾರೆ, ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅದೆಲ್ಲ ನೋಡ್ಕೊಂಡು ತಗೋತಾರೆ. ರೈಟ್. ಸೊ ಒಂದ್ ಪಾಯಿಂಟ್ ಈಗ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರೋರ್ಗೆ ಆಗ್ಲಿ, ಇಲ್ಲಿರೋ ಸ್ಟೂಡೆಂಟ್ಸ್ ಎಷ್ಟೊಂದ್ ಜನ ಜಾರ್ಜಿಯಾ ಟೆಕ್ ಅಂತ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ಮಕ್ಳೇ ಆಗ್ಲಿ, ಅಂಡ್ ಇಂಡಿಯಾದಲ್ಲಿ ಪ್ಲಾನ್ ಮಾಡ್ಕೊಂಡು ಬರೋರ್ಗೆ ಆಗ್ಲಿ, ಇಲ್ಲಿ ಓದ್ತಿರೋರ್ಗೆ ಆಗ್ಲಿ ಒಂದ್ ಇನ್ಪುಟ್ ಸಿಗ್ಲಿ ಅಂತ ನಿಮ್ಮಿಂದ. ಸೊ ಈಗ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ನ ಪಡ್ಕೋಬೇಕಾದ್ರೆ ಏನೇನೆಲ್ಲ ಕ್ರೈಟೀರಿಯಾಸ್ ಇರತ್ತೆ, ಅಂಡ್ ಏನೇನೆಲ್ಲ ಸ್ಟೂಡೆಂಟ್ಸ್ ಫಾಲೋ ಅಪ್ ಮಾಡ್ಬೇಕು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜಾರ್ಜಿಯಾ ಟೆಕ್ ಅನ್ನೋ ಅದ್ಭುತವಾದ ಯೂನಿವರ್ಸಿಟಿ ನಮ್ ಜಾರ್ಜಿಯಾದಲ್ಲೇ ಇದೆ. ನಮ್ಮ ಕನ್ನಡಿಗರ ಎಷ್ಟು ಮಕ್ಳುಗಳು ನಾವೇ ಎಷ್ಟೊಂದು ಇಂಟರ್ವ್ಯೂ ಮಾಡ್ತಾ ಇದೀವಿ. ಎಷ್ಟು ಹೆಮ್ಮೆಯ ವಿಷಯ ಅಲ್ವಾ ಅಂತ. ಜಾರ್ಜಿಯಾ ಟೆಕ್ ಅನ್ನೋ ವರ್ಲ್ಡ್ ರೆಕಗ್ನೈಸ್ ಯೂನಿವರ್ಸಿಟಿನಲ್ಲಿ ಓದ್ತಿದ್ದಾರೆ. ಬಟ್ ಇಲ್ಲಿ ಕೂಡ ಕೆಲವೊಂದು ಮಕ್ಳುಗಳು ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಮಕ್ಳುಗಳು ಮೊದ್ಲಿಂದಾನೇ ಇಂಟರ್ನ್ಶಿಪ್ ಗಾಗ್ಲಿ ಅಸಿಸ್ಟೆಂಟ್ಶಿಪ್ ಗಾಗ್ಲಿ ಯೂನಿವರ್ಸಿಟಿನಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬರೀ ಓದೋದಕ್ಕಷ್ಟೇ ಯೋಚನೆ. ನಮ್ ಇಂಡಿಯನ್ ಮಕ್ಳು ಅಂದ್ರೇನೆ ನಾವು ಓದೋದ್ರಲ್ಲಿ ಮೆಂಟಾಲಿಟಿನೇ ಪೇರೆಂಟ್ಸ್ ಗಳು ಕೂಡ ಅದೇ ಪುಷ್ ಮಾಡೋದು, ನೀನ್ ಒಳ್ಳೆ ಮಾರ್ಕ್ಸ್ ತಗೋ, ಮ್ಯಾಥ್ ಅಲ್ಲಿ ತುಂಬಾ ಚೆನ್ನಾಗಿರೋ, ಸೈನ್ಸ್ ಅಲ್ಲಿ ಚೆನ್ನಾಗಿರೋ, ಅನಾಲಿಟಿಕಲ್ ಸ್ಕಿಲ್ ಚೆನ್ನಾಗಿರೋ. ಬಟ್ ಇದೆಲ್ಲದ್ರ ಜೊತೆ ಪೇರೆಂಟ್ಸ್ ಹೇಳ್ಬೇಕಾಗಿರೋ ಮೊದಲನೇ ಇದು ಅಂದ್ರೆ, ನೀನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೋತಾ ಹೋಗು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಗ್ ತಗೋತೀರಾ, ನೀವು ಲ್ಯಾಬ್ ಅಲ್ಲಿ ಪೈಥನ್ ಇನ್ಸ್ಟ್ರಕ್ಟರ್ ಆಗಿ ಹೋಗ್ಬೋದು. ನಿಮ್ ಪ್ರೊಫೆಸರ್ ಇದಾರ, ಅವ್ರ ಕೈ ಕೆಳಗಡೆ ನೀವು ವರ್ಕ್ ಮಾಡ್ಬೋದು. ಅವಾಗ ಅವ್ರು ನಿಮ್ಮನ್ ಬಿಡ್ತಾರೆ, ನೀನ್ ಹೇಳ್ಕೊಡಪ್ಪ ಇದು ಪೈಥನ್ ಕೋಡ್ ನ ಇಲ್ಲಿರೋ ಮಕ್ಕಳಿಗೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಅಸಿಸ್ಟೆಂಟ್ಶಿಪ್ ಸಿಗುತ್ತೆ. ಕಾಲೇಜ್ ನಿಮ್ದು ಅರ್ಧ ಫೀ ಪೇ ಮಾಡ್ತಾರೆ, ಅರ್ಧ ಇಲ್ಲ ಮುಕ್ಕಾಲ್ ಭಾಗ ಫೀ ಪೇ ಮಾಡ್ತಾರೆ. ಜೊತೆಗೆ ನಿಮ್ಗೆ ಸ್ಟೇ ಫಂಡ್ ಆಗಿ ದುಡ್ಡು ಕೂಡ ಸಿಗತ್ತೆ. ಸೊ ನಾವ್ ಇಂಡಿಯಾದಲ್ಲಿ ಆದ್ರೆ ಪುಸ್ತಕದ ಬದನೆಕಾಯಿ ಆಗ್ಬಿಟ್ವಿ. ಆತರ ಆದ್ರೆ ಪುಸ್ತಕದ ಬದನೆಕಾಯಿ ಆದ್ರೆ ಇಲ್ಲಿ ಕೆಲ್ಸ ಸಿಗಲ್ಲ. ಇಲ್ಲಲ್ಲ, ಈಗಿರೋ ಜಾಬ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಪುಸ್ತಕದ ಬದನೆಕಾಯಿ ಆಗೋದ್ ಬಿಟ್ಟು ಹೊರಗಡೆ ಬಂದು ನೀವ್ ಏನ್ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಕಲಿತೀರಾ, ಏನ್ ಪ್ರಾಕ್ಟಿಕಲ್ ನಾಲೆಜ್ ಕಲಿತೀರಾ ಅಲ್ಲ, ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಮಾಡಿ ನಿಮ್ ಯೂನಿವರ್ಸಿಟಿ ಡೇಟಾ ಮೇಲೆನೆ ನಿಮ್ಗೆ ಆಕ್ಸೆಸ್ ಸಿಕ್ಕಿದ್ರೆ, ಓಕೆ ಇಂತ ಕ್ಲಾಸ್ ಅಲ್ಲಿ ಇಷ್ಟು ಜನ ಮಕ್ಳಿದಾರೆ ಅಂದ್ರೆ ಇಲ್ಲಿ ಈ ಎಥ್ನಿಸಿಟಿ ಅವರು ಎಷ್ಟು ಜನ ಮಕ್ಳಿದಾರೆ, ಇದು ಎಷ್ಟು ಜನ ಮಕ್ಳಿದಾರೆ, ಅದ್ರದ್ದೊಂದು ಡ್ಯಾಶ್ ಬೋರ್ಡ್ ಬಿಲ್ಡ್ ಮಾಡೋದಾಗ್ಲಿ, ಒಂದ್ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಾಗ್ಲಿ, ರಿಯಲ್ ಟೈಮ್ ಡೇಟಾ ಮೇಲೆ ವರ್ಕ್ ಮಾಡಿ ನಿಮ್ ಪ್ರಾಜೆಕ್ಟ್ಸ್ ಗಳನ್ನ ನಿಮ್ ರೆಸ್ಯೂಮೆನಲ್ಲಿ ಹಾಕಿ, ಅಲ್ಲಿ ಇನ್ನೊಂದ್ ಮಗು 100 ತೆಗ್ದಿದ್ರೆ, ನೀವು ಇಂತ ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡಿದ್ರೆ, ನಾನ್ ರಿಕ್ರೂಟರ್ ಆಗಿದ್ರೆ ನಾನು 100 ತೆಗ್ದಿದ್ ಮಗುನ್ ತಗೊಳಲ್ಲ. ನಾ ತಗೊಳ್ಳೋದು ಯಾರು ಇಂತ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಹಿ ಆರ್ ಶಿ ಕಮ್ಸ್ ವಿತ್ ದಟ್ ಎಕ್ಸ್ಪೀರಿಯನ್ಸ್. ಆ ಡೇಟಾ ಚಾಲೆಂಜಸ್ ನೋಡಿದಾರೆ, ಆತರ ಇದ್ದಾಗ ಪ್ಯಾನಿಕ್ ಆಗದೆ ಹೇಗೆ ಆ ಜಾಬ್ ನಾವು ವರ್ಕ್ ಮಾಡಿದ್ವಿ ಅನ್ನೋದ್ ನೋಡಿದಾರೆ. ಈಗಿನ ಸ್ಕಿಲ್ ಏನಂದ್ರೆ, ನಮ್ಗೆ ಟೆಕ್ನಿಕಲ್ ಸ್ಕಿಲ್ ಅಲ್ಲ ಬೇಕಿರೋದು, ನಮಗ್ ಬೇಕಾದ ಅನಾಲಿಟಿಕಲ್ ಸ್ಕಿಲ್. ಏನಾದ್ರೂ
for tech courses when Google, Amazon, Microsoft are teaching courses. I recently discovered Future Skills Prime, a NASSCOM initiative which is giving world-class tech courses at zero cost. Now you can get certified with data analytics certification for free. That's not all. Upgrade yourself with other free certifications such as AI, Gen AI, and ML. Do check out the other top courses that they have on the list. Learn anywhere, anytime. Free certificates are provided. Comment free and I will send out. ಏನಾದ್ರು ಪ್ರಾಬ್ಲಮ್ ಆದ್ರೆ ಪ್ಯಾನಿಕ್ ಆಗದೆ ನೀವ್ ಹೇಗೆ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತೀರಾ? AI ಬಂದ್ಬಿಟ್ಟಿದೆ ಅಪ್ಪ ಈಗ. ರೈಟ್. ನೀವ್ ಏನೇ ಬೇಕು ಕೇಳಿ, ChatGPT. ಸೆಕೆಂಡ್ ಅಲ್ಲಿ ನಿಮ್ಗೆ ಕೋಡ್ ಕೊಡುತ್ತೆ, ಆನ್ಸರ್ ಕೊಡುತ್ತೆ, ಎಲ್ಲ ಕೊಡುತ್ತೆ. ನಾವ್ ಅದ್ರಲ್ಲಿ ಇಲ್ದಿರೋ ಒಂದ್ ಕೆಪಾಸಿಟಿ ಏನಂದ್ರೆ ಇಟ್ ಕಾಂಟ್ ಥಿಂಕ್ ಲೈಕ್ ಅಸ್. ಅನಾಲಿಟಿಕಲ್ ಸ್ಕಿಲ್ ಇಲ್ಲ. ಇಂತ ಸಿಚುವೇಶನ್ ಅಲ್ಲಿ, ಇಂತ ಕಷ್ಟವಾದ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡ್ಬೋದು ಅನ್ನೋಷ್ಟು ಯೋಚನೆ ಅದೇ ನಾವು ಬಿಲ್ಡ್ ಮಾಡಿರೋದೇ ತಾನೇ AI. ಮಷಿನ್ ಎಲ್ಲ ನಾವು ಮಾಡಿರುವಂತದ್ದೇ. ನಾವೇ ಬಿಲ್ಡ್ ಮಾಡಿರೋದು. Right. ಸೊ ಹಾಗಿರ್ಬೇಕಾದ್ರೆ ಆ ಹ್ಯೂಮನ್ ಅನಾಲಿಟಿಕಲ್ ಥಿಂಕಿಂಗ್ ಇನ್ನು ಅದು ಫೀಡ್ ಮಾಡ್ತಾ ಇದಾರೆ, ಬಟ್ ಆ ಲೆವೆಲ್ ಇನ್ನೂ ಬಂದಿಲ್ಲ. ಒಂದು ರಿವ್ಯೂ ಮಾಡೋದಾಗ್ಲಿ, ಓಕೆ ಈ ಸಿಚುವೇಶನ್ ಅಲ್ಲಿ ಇದು ಬೆಸ್ಟ್ ಅಂತ ಹೇಳೋದಾಗ್ಲಿ, ಅದು ಇನ್ನು ನಮ್ಮಲ್ಲೇ ಇದೆ. ಸೊ ಏನೇ ಆದ್ರೂ ಕೂಡ ಆ ಅನಾಲಿಟಿಕಲ್ ಸ್ಕಿಲ್ ನಾವು ಬಿಲ್ಡ್ ಮಾಡ್ಬೇಕು. ಅದಕ್ಕೋಸ್ಕರ ನಂಗೆ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಇಷ್ಟ ಆಗತ್ತೆ ಅಮೆರಿಕಾದಲ್ಲಿ. ಏನಂದ್ರೆ ಮಕ್ಕಳಿಗೆ ಎಲಿಮೆಂಟರಿ ಸ್ಕೂಲ್ ಇಂದನು ಅವ್ರು ಬಿಡ್ತಾರೆ ಆ ಲೀಡರ್ಶಿಪ್ ಮಾಡೋದಕ್ಕೆ. ನೀನ್ ಓದು ಅನ್ನೋದು ಒಂದೆಲ್ಲ. ರೈಟ್. ಅನಾಲಿಟಿಕಲ್ ಸ್ಕಿಲ್ಸ್ ನ ಬಿಲ್ಡ್ ಅಪ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಮಕ್ಳಿಗೂ ಸ್ವಂತವಾಗಿ ಅದು ಚೇತನ ಹುಟ್ಕೊಳಲ್ಲ. ಇಲ್ಲ ಪೇರೆಂಟ್ಸ್ ಹೇಳ್ಬೇಕು, ಇಲ್ಲ ಸಂಬಡಿ ಶುಡ್ ಗೈಡ್. ಸೊ ಈ ತರ ಮಕ್ಳಿಗೆ ಗೈಡೆನ್ಸ್ ಅಂತ ಎಲ್ಲಿ ವೇರ್ ದೇ ಕ್ಯಾನ್ ಗೋ ಅಂತ? ಗೈಡೆನ್ಸ್ ಅಂತ ಹೇಳೋದಕ್ಕೆ ಇವಾಗ ಎಷ್ಟೊಂದು ವೆಬ್ಸೈಟ್ಸ್ ಗಳಿದಾವೆ ನೀವು ಕಲಿಯೋದಕ್ಕೆ. ಅಲ್ಲಿ ಸ್ಮಾಲ್ ಚಾಲೆಂಜಸ್ ಕೊಡ್ತಾರೆ ಮಕ್ಕಳಿಗೆ. ಗೇಮಿಂಗ್ ಚಾಲೆಂಜಸ್ ನಾನು ನಿಮ್ಗೆ ಅದು ಕಳಿಸ್ತೀನಿ. ವೆಬ್ಸೈಟ್ಸ್ ಗೇಮಿಂಗ್ ಚಾಲೆಂಜಸ್ ಇರ್ತವೆ. ಆ ಗೇಮಿಂಗ್ ಚಾಲೆಂಜಸ್ ಅಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ಹೇಗೆ ಆ ಮಗು ರಿಯಾಕ್ಟ್ ಮಾಡಿ ಹೇಗೆ ಅದು ರೆಸ್ಪಾನ್ಸ್ ಮಾಡತ್ತೆ, ರಿಯಾಕ್ಟ್ ಮಾಡ್ತಾಳ, ರೆಸ್ಪಾನ್ಸ್ ಕೊಡ್ತಾಳ ಅನ್ನೋದು, ಆ ತರದೆಲ್ಲ ಮಾಡೋದಕ್ಕೆ ಇವಾಗಿಂದನೇ ಸ್ವಲ್ಪ ನಾವು ಎನ್ಕರೇಜ್ ಮಾಡ್ತಾ ಹೋಗ್ಬೇಕು. ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಏನು ಸ್ಪಾಟ್ ಆಗಿರ್ಲಿ, ಸ್ಪಾಟ್ ಸೇರ್ಕೋತಾರೆ ಮಕ್ಕಳು. ಪ್ಲಸ್ ಈ ಸ್ಕೂಲ್ಗಳಲ್ಲೇ ಪಾಡ್ಕಾಸ್ಟ್ ಟೀಮ್ ಗಳಿರ್ತವೆ ಆಯ್ತಾ. ನೀವು ಇನ್ಸ್ಟೆಂಟ್ ಆಗಿ ಮಾತಾಡೋದು, ನೀವು ಕ್ರಿಯೇಟಿವ್ ಆಗಿ ಮಾತಾಡೋದು, ಈ ತರ ಗ್ರೂಪ್ ಡಿಸ್ಕಷನ್ಸ್. ಯಾಕಂದ್ರೆ ಕಮ್ಯುನಿಕೇಶನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಅಂದಾಗ ಇಂಗ್ಲಿಷ್ ಚೆನ್ನಾಗಿರ್ಲಿ ಅಂತ ನಾ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಇಸ್ ಜಸ್ಟ್ ಲ್ಯಾಂಗ್ವೇಜ್, ಆತರ ಹೇಳ್ತಾನೆ ಇಲ್ಲ ನಾನು. ಬಟ್ ನಿಮ್ಗ ಕ್ವಾಲಿಟೀಸ್ ಬರ್ಬೇಕು. ಏನೇ ಕೊಟ್ರು ನಾನ್ ಧೈರ್ಯವಾಗಿ ಮಾತಾಡ್ತೀನಿ ಅನ್ನೋ ಆ ಕ್ವಾಲಿಟಿ ಬರ್ಬೇಕು. ಏನೇ ಕಷ್ಟ ಬಂದ್ರು ನಾ ಎದುರಿಸ್ತೀನಿ ಬರ್ಬೇಕು. ಎಕ್ಸಾಕ್ಟ್ಲಿ. ಅದು ತುಂಬಾ ಮುಖ್ಯ. ಟೆಕ್ನಿಕಲ್ ಸ್ಕಿಲ್ ಇರುತ್ತೆ ಅದು ಪಕ್ಕದಲ್ಲಿ, ಬಟ್ ಈ ತರ ಎಲ್ಲ ಕಮ್ಯುನಿಕೇಶನ್ ಸ್ಕಿಲ್ ಆಗ್ಲಿ, ಅನಾಲಿಟಿಕಲ್ ಸ್ಕಿಲ್ ಆಗ್ಲಿ, ಇವೆಲ್ಲ ಅವರು ಬಿಲ್ಡ್ ಮಾಡಿ. ಆಸ್ ಎ ರಿಕ್ರೂಟರ್ ನೀವೇ ರಿಕ್ರೂಟ್ ಮಾಡೋದೇ ಆಗ್ಲಿ, ಅಥವಾ ಕಂಪನಿ ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ HR ರಿಕ್ರೂಟ್ ಮಾಡೋದೇ ಆಗ್ಲಿ, ಸೊ ಇಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಹೇಗಿರುತ್ತೆ ಅಂಡ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಕೋಬೇಕು ಕ್ಯಾಂಡಿಡೇಟ್ ಒಂದು ಒಳ್ಳೆ ಜಾಬ್ ನ, ನನ್ನ ಡ್ರೀಮ್ ಜಾಬ್ ನ ಫೆಚ್ ಮಾಡ್ತಿದ್ದೀನಿ ಅನ್ನೋ ಒಂದು ಸ್ಟೇಜಿಗೆ ಹೋಗ್ಬೇಕಾದ್ರೆ ವಾಟ್ ಆಲ್ ದ ಥಿಂಗ್ಸ್ ಶುಡ್ ಬಿ ಕನ್ಸಿಡರ್ಡ್ ಅಂತ? ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಏನಾಗುತ್ತೆ, ಇನ್ನೊಂದು ಹೇಳ್ತೀನಿ. ನಾನು ರೆಕ್ರೂಟರ್ ಜೊತೆ ಮಾತಾಡ್ತಾ ಇದ್ದೆ ಮೊನ್ನೆ. ಆಗ ಅವ್ರು ಏನ್ ಹೇಳಿದಂದ್ರೆ, ನನ್ಗೊಂದ್ ಪ್ರೊಫೈಲ್ ಬರತ್ತಪ್ಪ, ಬಂದಾಗ ಅವರು ಹೇಗೆ ಅಂದ್ರೆ ಫಸ್ಟ್ ATS ಸಿಸ್ಟಮ್ ಅಂತಿದೆ, ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದು ರೆಕ್ರೂಟರ್ ಹತ್ರ ಹೋಗೋ ಮುಂಚೆ ಫಿಲ್ಟರ್ ಆಗ್ಬಿಡುತ್ತೆ. ಹೇಗೆ? ಹೌದು, ಸಾಕಷ್ಟು ತಿಳ್ಕೊಂಡಿದೀರಾ ನೋಡಿ. ಸ್ಕಿಲ್ಸ್ ತುಂಬಾ ಜನ ತಿಳ್ಕೊಂಡಿರಲ್ಲ ಅಶ್ವಿನಿ ಅವರೇ. ATS ಸಿಸ್ಟಮ್ ಅನ್ನೋದೇ ಈಗಿನ ಮಕ್ಳಿಗೆ ಗೊತ್ತಿಲ್ಲ. ಏನಂದ್ರೆ ಇವಾಗ ನಾನು ಜಾವಾ ಡೆವಲಪರ್ ಅಂತ ನಾನು ರೆಸ್ಯೂಮೆ ಹಾಕಿದ್ರೆ, ಜಾವಾ ಅಂತ ಕೊಟ್ಟಿದ ತಕ್ಷಣ ಜಾವಾ ರಿಲೇಟೆಡ್ ಎಲ್ಲಾ ರೆಸ್ಯೂಮೆಗಳು ಫಿಲ್ಟರ್ ಆಗಿ ಒಂದ್ ಫೋಲ್ಡರ್ಗೆ ಹೋಗ್ಬಿಡತ್ತೆ ರೆಕ್ರೂಟರ್ಗೆ. ಆಗ ರೆಕ್ರೂಟರ್ ಮಾಡೋದೇನು, ಅಲ್ಲಿಂದ ಒಂದ್ ಪ್ರೊಫೈಲ್ ತಗೋತಾರೆ ಅನ್ಕೊಳ್ಳಿ. ಅವರು ಇದು ಇಂಡಸ್ಟ್ರಿಯಲ್ ಸ್ಟಡಿ ಆಗಿರೋದು. ನಾನು ಟೆಡ್ ಟಾಕ್ ಅಲ್ಲೂ ಹೇಳಿದ್ದೆ, ಒನ್ ರೆಕ್ರೂಟರ್ ಶಿ ಆರ್ ಹಿ ಓನ್ಲಿ ಟೇಕ್ಸ್ 7 seconds, ಲೆಸ್ ದೆನ್ 7 seconds ಟು ಮೇಕ್ ಅ ಡಿಸಿಷನ್. ನಾನ್ ಶಾರ್ಟ್ ಲಿಸ್ಟ್ ಮಾಡ್ಲಾ ಅಥವಾ ರಿಜೆಕ್ಟ್ ಮಾಡ್ಲಾ ಅನ್ನೋದನ್ನ ಬರೀ 7 seconds ತಗೋತಾರಂತೆ. ಹೇಗೆ? ಫಸ್ಟ್ ನೀವು ರೆಸ್ಯೂಮೆನಲ್ಲಿ ಹಾಕೋದು ಏನು, ನಿಮ್ಮ ಪ್ರೊಫೆಷನಲ್ ಸಮ್ಮರಿ. ಅದ್ರಲ್ಲಿ ಒಂದ್ 2 ಲೈನ್ 3 ಲೈನ್ ಹಾಕಿರ್ತೀರಾ. ಏನಂತ, ಇವಾಗ ನಂದು ಹಾಕೋದ್ರೆ ನನ್ಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಸೀನಿಯರ್ ಕ್ಲೌಡ್ ಡೇಟಾ ಇಂಜಿನಿಯರ್ ಆಗಿ, ಅಂಡ್ ದಿಸ್ ಇಸ್ ಮೈ ಕೇಪಬಿಲಿಟೀಸ್ ಅಂತ ಏನೋ ಹಾಕಿರ್ತೀರಾ ಅಲ್ವಾ. ಸೊ ಅದು ಎಷ್ಟು ಕಂಪೆಲಿಂಗ್ ಆಗಿ ಬರ್ದಿರ್ತೀರಾ ನೋಡೋದು. ಅದು ಪ್ಲಸ್ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ನೋಡ್ತಾರೆ, ಪ್ರಾಜೆಕ್ಟ್ ನೋಡ್ತಾರೆ. ಫ್ಯೂ ಸೆಕೆಂಡ್ಸ್, ಲೆಸ್ ದೆನ್ 7 seconds ಅಲ್ಲಿ they'll think ಓಕೆ ಇದು ಒಳ್ಳೆ ಸೂಟಬಲ್ ರೆಸ್ಯೂಮೆ ಅಂತ ಹೇಳಿ ಸೆಲೆಕ್ಟ್ ಮಾಡೋ ಫೋಲ್ಡರ್ ಹಾಕ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಹಾಕ್ತಾರೆ. ಓ ಮೈ ಗಾಡ್. ಎಷ್ಟು ಮುಖ್ಯ ನಿಮ್ಮ ರೆಸ್ಯೂಮೆ ಅಂತ ಇಲ್ಲಿ ತುಂಬಾ ಎಂಫಸೈಸ್ ಮಾಡೋ ಪಾಯಿಂಟ್.
ನೀವು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತೀರಾ, ಎಸ್ಪೆಷಲಿ ಫಸ್ಟ್ ಸೆಂಟೆನ್ಸ್ ಎಲ್ಲ ನಿಮ್ ಬಗ್ಗೆ ನೀವ್ ಏನ್ ಡಿಸ್ಕ್ರೈಬ್ ಇದೆಲ್ಲ ಸೆಲ್ ಮಾಡ್ಕೊಳ್ಳೋದು. ನಿಮ್ಮನ್ನ ನೀವು ಸೆಲ್ ಈಗ ನಮ್ ಪಬ್ಲಿಸಿಟಿ ನಾವೇ ಮಾಡ್ಕೋಬೇಕೀಗ. ಎಕ್ಸಾಕ್ಟ್ಲಿ ಅದೇ ಅಲ್ವಾ. ಸೊ ನೀವ್ ಅದನ್ನ ಎಷ್ಟ್ ಚೆನ್ನಾಗಿ ಮಾಡ್ಕೋತೀರಾ. ನಿಮ್ ಅದು ಕೊಟ್ಟಿರೋ ನಿಮ್ಗೆ ಫ್ಯೂ ಸೆಕೆಂಡ್ಸ್, 5 ರಿಂದ 6 ಸೆಕೆಂಡ್ ಅಲ್ಲಿ ನೀವ್ ಎಷ್ಟು ಚೆನ್ನಾಗಿ ರೆಕ್ರೂಟರ್ ಗೆ ನಿಮ್ ಬಗ್ಗೆ ನೀವು ಇಂಪ್ರೆಸಿವ್ ಆಗಿ ಮಾಡ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಅದು ಒಂದು. ಇನ್ನೊಂದು ಹೇಳ್ಬೇಕಂದ್ರೆ ಲಿಂಕ್ಡ್ ಇನ್ ಪ್ರೊಫೈಲ್ ಅಂತ. ಎಷ್ಟು ಜನ ಮಕ್ಕಳಿಗೆ ಇವಾಗ ಜಾರ್ಜಿಯಾ ಟೆಕ್ ಅಲ್ಲೇ ಹೋಗ್ತಿರ್ತಾರೆ ಅಂತ ಹೇಳ್ತೀನಿ, ನಾ ಬರ್ಕೊಡ್ತೀನಿ. ಎಷ್ಟು ಜನ ಮಕ್ಕಳಿಗೆ ಇಲ್ಲಿ ಅಟ್ಲಾಂಟಾ ಮಕ್ಕಳು ಅವ್ರು ಲಿಂಕ್ಡ್ ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಕೇಳೋಣ. ಮಾಡಿರಲ್ಲ ಆಯ್ತಾ, ಯಾಕಂದ್ರೆ ಎಲ್ಲಾ ಮಕ್ಕಳು ಆ ರೇಸ್ ಅಲ್ಲಿ ಇದಾರೆ. ನಾನ್ ಫಸ್ಟ್ ಬರ್ಬೇಕು, ನಾನ್ ಸೆಕೆಂಡ್ ಇರ್ಬೇಕು, ನಾನ್ ಥರ್ಡ್ ಇರ್ಬೇಕು. ಅದು ಪ್ರೊಫೈಲ್ ಪೇರೆಂಟ್ಸ್ ಬೂಸ್ಟ್ ಮಾಡ್ಬಿಡ್ತಾರಲ್ಲ, ಹೌದು 100 ತೆಗಿಬೇಕು ನೀನು, ಅವ್ನ್ 99 ತೆಗ್ದಿದ್ದಾನೆ, ನೀನ್ ಯಾಕೆ 98 ತೆಗ್ದಿದ್ಯಾ. ಹೌದು. ಸೊ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನೋದು ನಮ್ಮ ಡಿಜಿಟಲ್ ಇಮೇಜ್ ಅಂತ ಹೇಳ್ತೀವಿ. ನಮ್ಮ ಪ್ರೊಫೆಷನ್ ಅಲ್ಲಿ, ಕರಿಯರ್ ಅಲ್ಲಿ ಒಂದು ರೆಸ್ಯೂಮೆ ಒಂದಾದ್ರೆ, ಇನ್ನೊಂದು ನಮ್ ಡಿಜಿಟಲ್ ಪ್ರೊಫೈಲ್ ಅನ್ನೋದು ಲಿಂಕ್ಡ್ ಇನ್ ಪ್ರೊಫೈಲ್ ನಮ್ ಪ್ರೊಫೆಷನಲ್ ಕರಿಯರ್ಗೆ. ಲಿಂಕ್ಡ್ ಇನ್ ಪ್ರೊಫೈಲ್ ಎಲ್ಲಾ ಹೇಳತ್ತೆ. ಅಲ್ಲಿ ಒಂದು ನೀವ್ ನೋಡಿದ್ರೆ ಒಂದು ಗ್ರೇಟ್ ಚೆಕ್ ಬಾಕ್ಸ್ ಕೂಡ ಇದೆ. ಅದು ಚೆಕ್ ಆಗಿರ್ಬೇಕು. ಅಂದ್ರೆ ಕವಿತಾ ಲಕ್ಷ್ಮೀ ನರಸಯ್ಯ ಅನ್ನೋರು ಚೆಕ್ ಆಗಿದೆ ಅಂದ್ರೆ ಪೂರ್ತಿ ಇದ್ರಲ್ಲಿ ಲಿಂಕ್ಡ್ ಇನ್ ಪ್ರೊಫೈಲ್ ಅಲ್ಲಿ ನಾನು ಒಬ್ಳೇ ಇರೋದು. ಅದು ಒಂಥರ ಅಥೆಂಟಿಕೇಟ್ ಮಾಡ್ದಂಗೆ ಲಿಂಕ್ಡ್ ಇನ್. ಸೊ ಅದು ನನ್ನ ಪ್ರೊಫೈಲ್, ನನ್ ಇನ್ಯಾರು ಫೋರ್ಜ್ ಮಾಡಕ್ ಆಗಲ್ಲ. ಆ ತರ ಪ್ರೊಫೈಲ್ ಅಲ್ಲಿ ನಾನು ಏನ್ ಹಾಕೋತೀನಿ, ನನ್ ಫೋಟೋ ಹಾಕೋತೀನಿ, ಕ್ಲಿಯರ್ ಆಗಿರೋ ಫೋಟೋ. ಲೈಕ್ ನಾವು ಪಾಸ್ಪೋರ್ಟ್ ಹೇಗೆ ಮುಖ ಕಾಣಿಸಂಗ್ ಹಾಕ್ತಿವಿ, ಆತರ ಯಾವ್ದೋ ತರದ್ ಫೋಟೋ ಅಲ್ಲ, ಯಾವ್ದೋ ಮದ್ವೆ ಮನೇಲಿ ತೆಗ್ದಿರೋದು ಇನ್ನೊಂದು ಅಲ್ಲ. ಇಟ್ ಹ್ಯಾಸ್ ಟು ಬಿ ಅ ಪ್ರೊಫೆಷನಲ್ ಪಿಕ್ಚರ್. ಜೊತೆಗೆ ನಿಮ್ಮ ಹೆಡ್ ಲೈನ್, ಟ್ಯಾಗ್ ಲೈನ್ ಅಂತ ಬರುತ್ತೆ, ಅದ್ರ ಕ್ಲಿಯರ್ ಆಗಿ ಹೇಳ್ಬೇಕು. ನೀವು ಜಾರ್ಜಿಯಾ ಟೆಕ್ ಅಲ್ಲಿ ಓದ್ತಾ ಇದ್ರೆ, ಗ್ರಾಜುಯೇಟ್ ಫ್ರಮ್ ಜಾರ್ಜಿಯಾ ಟೆಕ್, ಲುಕಿಂಗ್ ಫಾರ್ವರ್ಡ್ ಫಾರ್ ಡೇಟಾ ಇಂಜಿನಿಯರಿಂಗ್ ಆಪರ್ಚುನಿಟೀಸ್. ಆತರ ಟ್ಯಾಗ್ ಲೈನ್ ಕೂಡ ರೆಕ್ರೂಟರ್ ಹುಡುಕ್ಬೇಕಾದ್ರೆ ಟ್ಯಾಗ್ ಲೈನ್ ಫಿಲ್ಟರ್ ಆಗಿ ಅವ್ರಿಗೆ ಪ್ರೊಫೈಲ್ ಗಳು ಕೊಡ್ತಾರೆ. ಈಗ ಒಂದ್ ರೆಕ್ರೂಟರ್ ರೆಸ್ಯೂಮೆ ಸಿಕ್ತಪ್ಪ, ತುಂಬಾ ಚೆನ್ನಾಗಿದೆ ಪ್ರೊಫೆಷನಲ್ ರೆಸ್ಯೂಮೆ ಅಂದಿದ ತಕ್ಷಣ ಫಸ್ಟ್ ಹೋಗಿ ಅವ್ರು ನೋಡೋದು ಲಿಂಕ್ಡ್ ಇನ್. ಲಿಂಕ್ಡ್ ಇನ್ ಅಲ್ಲೂ ಸೇಮ್ ಇದೆಯಾ. ಸೊ ಎಲ್ಲಾ ರಿಕ್ರೂಟರ್ಸ್ ಲಿಂಕ್ಡ್ ಇನ್ ಮುಖೇನನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಕಾಂಪಿಟೇಟಿವ್ ಆಗಿರೋ ಪ್ಲಾಟ್ಫಾರ್ಮ್ ಯಾವ್ದು ಇಲ್ಲ, ಇನ್ಯಾವುದು ಇಲ್ಲ. ಲಿಂಕ್ಡ್ ಇನ್ ಇಸ್ ಅ ಡಿಜಿಟಲ್ ಪ್ರೊಫೈಲ್. ವಾವ್. ಎಲ್ಲದಕ್ಕೂ ಈ ತರ ಐಟಿ ಪ್ರೊಫೆಷನ್ ಗೆ ಎಸ್ಪೆಷಲಿ, ಐ ಡೋಂಟ್ ನೋ ಅಬೌಟ್ ದ ಅದರ್ ಪ್ರೊಫೆಷನ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ಐಟಿ, ಲಿಂಕ್ಡ್ ಇನ್ ಇಸ್ ಅ ಮಸ್ಟ್. ಅವ್ರು ಫಸ್ಟ್ ಹೋಗಿ ನಿಮ್ನ ಅಥೆಂಟಿಕೇಟ್ ಮಾಡೋದಂದ್ರೆ, ನೀವ್ ರೆಸ್ಯೂಮೆ ನಲ್ಲಿ ಬರ್ದಿರೋದು ಲಿಂಕ್ಡ್ ಇನ್ ಅಲ್ಲಿ ಇದೆಯಾ, ನೀವ್ ಅದೇ ಕಂಪ್ನೀಸ್ ಗಳು ಹಾಕಿದೀರಾ, ಅದೇ ಎಕ್ಸ್ಪೀರಿಯನ್ಸ್ ಹಾಕಿದೀರಾ, ಅದೇ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ಸ್ ಹಾಕಿದೀರಾ, ನೀವ್ ಹೇಳ್ತಿದ್ರ ನಾ ಏನೋ AWS ಸರ್ಟಿಫಿಕೇಶನ್ ಮಾಡಿದೀನಿ ಅಂತ, ಅದನ್ನ ನೀವು ಅಕ್ರೆಟ್ ಯಾವ್ದೇ ಈ ತರ ನೀವು ದುಡ್ಡು ಕೊಟ್ಟು ಪ್ರೊಫೆಷನಲ್ ಆಗಿ ಸರ್ಟಿಫಿಕೇಶನ್ ಮಾಡಿದೀರಾ, ಅದಕ್ಕೊಂದು ಅಕ್ರಿಡೇಷನ್ ಬರುತ್ತೆ, ವೆಬ್ಸೈಟ್ ಇಂದ ಅಕ್ರಿಡೇಷನ್ ಬರುತ್ತೆ. ಹ್ಯಾವ್ ಯು ಅಪ್ಲೋಡೆಡ್ ದಟ್ ಅಕ್ರಿಡೇಷನ್? ಅಕ್ರಿಡೇಷನ್ ಅಲ್ಲಿ ಹೇಳುತ್ತೆ, ಓಕೆ ದಿಸ್ ಇಸ್ ವ್ಯಾಲಿಡ್ ಫ್ರಮ್ 2026 to 2028 ಅಂತ. ಅದೆಲ್ಲ ಸುಳ್ಳು ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ರೆಕ್ರೂಟರ್ ಹೋಗಿ ಫಸ್ಟ್ ನೋಡ್ತಾರೆ. ಓಕೆ, ಇವ್ರು ಹೇಳ್ತಿದಾರೆ ಸರ್ಟಿಫಿಕೇಶನ್ ಮಾಡಿದಾರ, ಈ ಕಂಪ್ನಿ ಮಾಡಿದಾರೆ ಅಂತ ಹೇಳಿದಾರೆ, ಹೋಗಿ ಮಾಡಿದಾರ. ಎಷ್ಟು ಹಳೇದು ನಿಮ್ ಲಿಂಕ್ಡ್ ಇನ್ ಪ್ರೊಫೈಲ್? ನಾನ್ ನೆನ್ನೆ ಕ್ರಿಯೇಟ್ ಮಾಡಿ ಎಲ್ಲಾ ಫೇಕ್ ಹಾಕಿರ್ಬೋದು, ಅದ್ ಗೊತ್ತಾಗತ್ತೆ ಅವ್ರಿಗೆ. ಯಾಕೆ ಹೇಳಿ, ನನ್ ಲಿಂಕ್ಡ್ ಇನ್ ಪ್ರೊಫೈಲ್ ಓಕೆ 15 ವರ್ಷದ ಹಳೇದು. She is there in the industry, she's been working, she's been updating. ನೆನ್ನೆ ಹೋಗಿ ಕ್ರಿಯೇಟ್ ಮಾಡಿದ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತರ ಲಿಂಕ್ಡ್ ಇನ್ ಪ್ರೊಫೈಲ್ ಆಗಲ್ಲ. ರೈಟ್. ಸೊ ನಿಮ್ದು ಎಲ್ಲಾ ಹಿಸ್ಟ್ರಿ ಗೊತ್ತಾಗತ್ತೆ. ಸೊ ಲಿಂಕ್ಡ್ ಇನ್ ಪ್ರೊಫೈಲ್ ನ ಮೊದ್ಲು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಕಷ್ಟ ಆಗ್ತಾ ಇದ್ರೆ AI ಸಪೋರ್ಟ್ ತಗೊಳ್ಳಿ. ಚಾಟ್ GPT ಇದೆ, ಅಥವಾ ಜೆಮಿನೈ ಇದೆ, ತಗೊಳ್ಳಿ. ಅಥವಾ ಯು ಕ್ಯಾನ್ ಟೇಕ್ ಕರಿಯರ್ ಗೈಡೆನ್ಸ್ ಫ್ರಮ್ ಎನಿಬಡಿ ಹೂ ಇಸ್ ದೇರ್ ಇನ್ ಇಂಡಸ್ಟ್ರಿ. ಇವಾಗ ನಾನಾಗ್ಲಿ, ನೀವಾಗ್ಲಿ ಅಲ್ವಾ, ನೀವೆಲ್ಲ IT ನಲ್ಲಿ ಕೆಲಸ ಮಾಡಿದೀರಾ ಅಂದ್ರೆ, the children, the youth today, they should go to them. ಹೆಲ್ಪ್ ಮಾಡ್ಕೊಡ್ತೀರಾ ಲಿಂಕ್ಡ್ ಇನ್ ಪ್ರೊಫೈಲ್ ಮಾಡಕ್ಕೆ. ಯಾಕಂದ್ರೆ ಅದು ನಿಮ್ಗೊಂದು ಪ್ರೊಫೆಷನಲ್ ಆಗಿ ಒಂದು ನಿಮ್ಮ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ಕೊಡುತ್ತೆ ಎಲ್ಲದಕ್ಕೂ. ಇಟ್ಸ್ ಅ ವೆರಿ ಗುಡ್ ಅವೇರ್ನೆಸ್, ಎಲ್ಲಾ ಮಕ್ಕಳಿಗೂ ಹೆಲ್ಪ್ ಆಗ್ಲಿ ಅಂತ. ರೈಟ್. ಈಗ ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ್ರು, ನೀವ್ ಹೇಳ್ದ ಹಾಗೇನೆ ಎಲ್ಲಾನು ಕೂಡ ಫಿಲ್ ಅಪ್ ಮಾಡ್ಬಿಟ್ಟು ಅಪ್ರೋಚ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಕಂಪ್ನಿಗೆ. ಇಂಟರ್ವ್ಯೂ ಬರಲ್ಲ. ಜಾಬ್ಸ್ ಇರತ್ತೆ, ಆಪರ್ಚುನಿಟೀಸ್ ಎಲ್ಲಾ ಕಡೆ ಇರತ್ತೆ, ಕೆಲವುದು ಸ್ಕ್ಯಾಮ್ಗಳು ನಡೀತಾ ಇರತ್ತೆ ಬೇಕಾದಂಗೆ. ಸೊ ಯಾವ್ದು ರಿಯಾಲಿಟಿ, ಯಾವ್ದು ಸತ್ಯ, ಯಾವ್ದು ಮಿಥ್ಯಾನೋ ಕಂಡುಹಿಡಿಯೋಕ್ಕೂ ಅದು ಒಂದು ಚಾಲೆಂಜ್. ಒಂದು. ಎರಡನೇದು ಆಪರ್ಚುನಿಟಿ ಸಿಗ್ತಾ ಇರಲ್ಲ. ಅಂಡ್ ಇಂಟರ್ವ್ಯೂ ಅನ್ನೋ ಒಂದು ಭಯಾನಕ ಫೀವರ್ ಭೂತ ಕಾಡ್ತಾ ಇರತ್ತೆ. ಸೊ ಈ ಮೂರಕ್ಕೂ ನಿಮ್ಮಿಂದ ಉತ್ತರ ಸಿಗ್ಲಿ ಅಂತ. ಹೌದು. ಸೊ ನಾನ್ ಏನ್ ಹೇಳ್ದೆ, ಈಗ ರೆಸ್ಯೂಮೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಲಿಂಕ್ಡ್ ಇನ್ ಪ್ರೊಫೈಲ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಆದ್ರೂ ಇಂಟರ್ವ್ಯೂ ಬರ್ತಾ ಇಲ್ಲ. ಯಾಕೆ? ಈಗ ಪ್ರತಿ ಒಂದ್ ಜಾಬ್ಗೂ ಅವ್ರದೇ ಆದ ಟೂಲ್ಸ್ ಬೇಕಿರತ್ತೆ, ಸ್ಕಿಲ್ಸ್ ಬೇಕಿರತ್ತೆ. ನೀವು ನಿಮ್ಮ ಜಾಬ್ ರಿಕ್ವೈರ್ಮೆಂಟ್ ಹೋಗಿ ನೋಡಿದೀರಾ? ಎಷ್ಟು ಮಕ್ಳು, ಒಂದ್ ತಮಾಷೆ ವಿಷಯ ಅಂದ್ರೆ, ನಾನು ಮಾಡಿದ್ದೀನಿ ಇದು. ಒಂದ್ ರೆಸ್ಯೂಮೆ ಇಟ್ಕೋತಿದ್ದೆ, ಎಲ್ಲಾ ಕಂಪ್ನಿಗೂ ಅದೇ ಅಪ್ಲೋಡ್ ಮಾಡ್ತಿದ್ದೆ. ಎಷ್ಟ್ ಜನ ನಾವು ಮಾಡಿಲ್ಲ? ನಾವ್ ಮಾಡಿದೀವಿ ಇದು. ರಿಯಲೈಸ್ ಆಗಿದೆ ತುಂಬಾ ಲೇಟ್. ಆದ್ರೆ ನನ್ ಜಾಬ್ ರಿಕ್ವೈರ್ಮೆಂಟ್ ಕೂಡ ನೋಡ್ತಾ ಇಲ್ಲ. ಇಲ್ಲೇನೋ ಸೆಲೆನಿಯಂ ಕೇಳ್ತಿದಾರೆ, ಅಲ್ಲೇನೋ ಬೇರೆ ಟೂಲ್ ಕೇಳ್ತಿದಾರೆ, ಇಲ್ಲೇನೋ ಗಿಟ್ ಕೇಳ್ತಿದಾರೆ.
ಬಟ್ ನಾನ್ ನೋಡ್ದೇನೆ ಒಂದೇ ರೆಸ್ಯೂಮೆನೆ ತಗೊಂಡು ಎಲ್ಲದಕ್ಕೂ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಮ್ಯಾಚ್ ಆಗಲ್ಲ. ಇನ್ನೊಂದು ATS ಅಂತ ಹೇಳ್ಬೇಕಾರೆ ನಾನು ಅವ್ರು ನೋಡುದು ನಾನ್ ಕಳ್ಸಿರೋ ಜಾಬ್ ಅಪ್ಲಿಕೇಶನ್ಗೆ ಈ ತರ 1 2 3 4 5 ಸ್ಕಿಲ್ ಇದೆ, 5 ಸ್ಕಿಲ್ ಇರೋ ಅಂತ ರೆಸ್ಯೂಮೆ ಯಾವ್ದಿದಾವೆ ಅಂತ ನೋಡ್ತಾರೆ. ನಂದ್ರಲ್ಲಿ 3 ಸ್ಕಿಲ್ ಇದೆ, ನಿಮ್ದ್ರಲ್ಲಿ 4 ಸ್ಕಿಲ್ ಇದೆ ಅಂದಾಗ ರಿಕ್ರೂಟರ್ ಯಾರು ಕಾಲ್ ಮಾಡ್ತಾರೆ? ನಿಮ್ಗೆ ಅಲ್ವಾ? ಸೊ ನಮ್ ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ನೋಡಿ. ಇಂಟರ್ನ್ಶಿಪ್ ಆಗ್ಲಿ, ಗ್ರಾಜುಯೇಷನ್ ಅಸಿಸ್ಟೆಂಟ್ಶಿಪ್ ಆಗ್ಲಿ, ಇವಾಗ ಯೂನಿವರ್ಸಿಟಿನಲ್ಲೂ ಅಸಿಸ್ಟೆಂಟ್ಶಿಪ್ ಆಗಿ ಎಲ್ಲಾರನ್ನೂ ತಗೊಳಲ್ಲ. ನಿಮ್ಗೆ ಹಳೆ ಯೂನಿವರ್ಸಿಟಿನಲ್ಲಿ ಏನಾದ್ರು ಮಾಡಿದೀರಾ, ಈ ತರದ್ದೇ ಮಾಡಿದೀರಾ ಸಿಮಿಲರ್ ಅನ್ನೋದು, ಆ ಕೀವರ್ಡ್ಸ್ ಎಲ್ಲಾ ಕಡೆ ಕೀವರ್ಡ್ಸ್ ಮ್ಯಾಟರ್ ಆಗುತ್ತೆ. ಆ ಕೀವರ್ಡ್ಸ್ ಇಟ್ಟಿದ್ದೀರಾ ನೀವು ರೆಸ್ಯೂಮೆನಲ್ಲಿ, ಕೀವರ್ಡ್ಸ್ ಇಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ 70% ನಿಮ್ ರೆಸ್ಯೂಮೆ ಜಾಬ್ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗಿಲ್ಲ ಅಂದ್ರೆ ಯು ಹ್ಯಾವ್ ವೆರಿ ಲೀಸ್ಟ್ ಚಾನ್ಸ್ ಆಫ್ ಬೀಂಗ್ ಸೆಲೆಕ್ಟೆಡ್. ಇದನ್ನ ಅರ್ಥನೆ ಮಾಡ್ಕೊಳ್ಳೋಣ. ಅದು ಹಾಕ್ತಾರೆ, ಒಂದೇ ರೆಸ್ಯೂಮೆ ಹಾಕ್ತಾರೆ. ಏನಂತೀವಿ ನಾವು ನಮ್ಮ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಟೇಲರಿಂಗ್ ಯೋರ್ ರೆಸ್ಯೂಮೆ ಅಕಾರ್ಡಿಂಗ್ ಟು ದ ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ನೀಡ್ಸ್. ಮತ್ತೆ ಇನ್ನೊಂದ್ ಏನಂದ್ರೆ ನಿಮ್ಗೆ ಅದೇ ಸ್ಕಿಲ್ಸ್ ಬರತ್ತಾ? 100% ಬರತ್ತಾ? ಇಲ್ಲ, ಬೇಡ, ಬರೋದ್ ಬೇಡ. ಅಲ್ಲೂ ಏನ್ ಅನ್ಕೋತಾರೆ, ಓ ನಾನು ಈ ಟೂಲೇ ನೋಡಿಲ್ಲಪ್ಪ, ನಾ ಇದ್ ಮಾಡೇ ಇಲ್ಲಪ್ಪ, ಹೆಂಗ್ ಹಾಕ್ಲಿ, ಫೇಕ್ ಹೆಂಗ್ ಹಾಕ್ಲಿ? ಫೇಕ್ ಆಗಲ್ಲ ಅದು. ನಾ ಏನ್ ಹೇಳ್ತೀನಿ, ನೀವ್ ಹಾಕಿ, ನನಗ್ ಬರುತ್ತೆ ಅಂತಾನೆ ಹಾಕಿ. 3 ದಿನದಿಂದ 1 ವಾರದಿಂದ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ, ಯುಡೆಮಿ ಇದೆ, ಕೋರ್ಸೆರಾ ಇದೆ, ಎಷ್ಟು ಆನ್ಲೈನ್ ಕೋರ್ಸಸ್ ಇದೆ. ನೀವ್ ಇವಾಗ ನಾನ್ ಸೆಲೆನಿಯಂ ಕಲಿಬೇಕಪ್ಪ ಅಂತ ಹೋಗಿ ನಾನು ಯುಡೆಮಿನಲ್ಲಿ ಕೊಟ್ರೆ ನಿಮ್ಗೆ ಫ್ರೀ ಕೋರ್ಸಸ್ ಬರ್ತವೆ. ಇಲ್ಲ ಅಂದ್ರೂ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನೀವು ಸರ್ಟಿಫಿಕೇಶನ್ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಟರ್ ನಿಮ್ ಮುಂದೆನೆ ಕೂತ್ ಕಲಿಸ್ತಿದಾರ ಅನ್ನೋ ಲೆವೆಲ್ಗೆ ಡೇಟಾ ಕೊಟ್ಟು ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಟು ಕಲಿಸ್ತಿದ್ದಾರೆ. ಸೊ ವಾಟ್ ಇಸ್ ಸ್ಟಾಪಿಂಗ್ ಯು? ಅಲ್ವಾ? ಕಲ್ತ್ಕೊಳ್ಳಿ, 1-3 ದಿನದ ಹಿಂದೆ ಕಲ್ತ್ಕೊಳ್ಳಿ. ಓಕೆ, ಇಲ್ಲಿ ಸೆಲೆನಿಯಂ ಬೇಕಂದ್ರೆ ಅಥವಾ ನಂಗೆ ಇಲ್ಲಿ ಗಿಟ್ ಹೇಗ್ ಮಾಡೋದು ಅನ್ನೋದು ಬೇಕಂದ್ರೆ, ಯಾವ್ದೋ ಒಂದು ಟೂಲ್ ಬೇಕಂದ್ರೆ ಅದ್ರ ಮೇಲೆ ಕಲ್ತು ಆಮೇಲೆ ಹೋಗಿ ಇಂಟರ್ವ್ಯೂ. ಆಗ ನಿಮ್ಗೆ ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿ, ಪ್ರಿಪರೇಷನ್ ಮಾಡ್ಕೊಂಡು ಹೋಗಿ, ಸುಮ್ನೆ ಅಪ್ಲೋಡ್ ಮಾಡಬೇಡಿ ನಿಮ್ ರೆಸ್ಯೂಮೆನ. ರೈಟ್. ಸೊ ಈಗ ಆಪರ್ಚುನಿಟಿ ಏನೋ ಸಿಕ್ಕಿದೆ, ಇಂಟರ್ವ್ಯೂ ಕಾಲ್ ಮಾಡಿದ್ದಾರೆ, ಸೊ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು, ಅದನ್ನ ಹೇಳ್ದಾಗೇನೆ ಭಯ ಇರುತ್ತೆ. ಸೊ ಇಲ್ಲಿ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ? ಇಂಡಿಯಾದಲ್ಲ ಆದ್ರೆ ಬೇರೆ ರೀತಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಅದು ಇದು ಫಾರ್ಮೆಟ್ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ? ಇಲ್ಲಿ ಹೇಗಿರುತ್ತೆ, ಅದು ವಿಧಗಳಿದೆ. ಇವಾಗ ನಾವು ಯೂನಿವರ್ಸಿಟಿ ಗ್ರಾಜುಯೇಟ್ ಆಗಿ ಬರ್ತಾರೆ ಅನ್ಕೊಳ್ಳಿ, ಅವಾಗ ಸ್ಟೂಡೆಂಟ್ ಅಲ್ವಾ, ಅವ್ರಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ರಿಯಲ್ ಡೇಟಾ ಆಗ್ಲಿ, ಅವ್ ಯಾವ ನೋಡಿರಲ್ಲ. ಅವ್ರಿಗೆ ಏನ್ ಗೊತ್ತು? ಬರೀ ಪ್ರಾಜೆಕ್ಟ್ಸ್ ಗಳು ಗೊತ್ತು. ಸೊ ಅವ್ರಿಗೆ ಕ್ವೆಶನ್ಸ್ ಬೇರೆ ತರ ಬರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಬ್ವಿಯಸ್ಲಿ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ಕೊತಾರೆ. ನೀವ್ ಎಷ್ಟು ಚೆನ್ನಾಗಿ ನಿಮ್ನ ಸೆಲ್ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್. ಆಗ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನನ್ನ ಹೆಸರು ಇದು, ನಮ್ಮ ಅಪ್ಪ ಇದು, ನಮ್ಮ ಅಮ್ಮ ಇದು, ನನ್ಗೆ ಈ ಸಿಬ್ಲಿಂಗ್ಸ್, nobody is looking at all those details. ನೀವು ನಿಮ್ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿದ್ರೆ ನಿಮ್ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಿ. ನಿಮ್ ಹೆಸರೇನು, ನೀವ್ ಏನ್ ಪ್ರೊಫೆಷನಲ್ ಅಚೀವ್ಮೆಂಟ್ಸ್ ಮಾಡಿದೀರಾ, ನೀವ್ ಯಾವ ತರ ಪ್ರಾಜೆಕ್ಟ್ಸ್ ಮಾಡಿದೀರಾ, ಈ ಜಾಬ್ ನಿಮ್ಗೆ ಯಾಕೆ ಫಿಟ್ ಆಗತ್ತೆ, ಅದು ಫಸ್ಟ್ ಸೆಂಟೆನ್ಸ್ ಬರ್ಬೇಕು. ನಿಮ್ಗೆ ಕೊಡ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ನೀವು ಮಾತಾಡೋ ಫಸ್ಟ್ ಆ ವಾಕ್ಯದಲ್ಲೇ certification by one and only Cisco. This 30-hour course is all that you need to learn the basics of Python. Complete this, get certified and add it to your resume. Want the links? Just comment Python. Consider myself to be the best fit ಇಲ್ಲಿ. ಯಾಕೆ ಅಂದ್ರೆ ನಾನು ಈ ತರ ನೀವ್ ಹಾಕಿರೋ ಸ್ಕಿಲ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಈ ತರದ್ ನಾನು ಮಾಡಿದೀನಿ ಅಥವಾ ಸಿಮಿಲರ್ ಮಾಡಿದೀನಿ, ದಟ್ಸ್ ವೇರ್ ಐ ಥಿಂಕ್ ಐ ಆಮ್ ದ ಬೆಸ್ಟ್ ಫಿಟ್ ಫಾರ್ ದಿಸ್ ಪೊಸಿಷನ್ ಅಂತ ಹೇಳಿ ನೀವು ಜಾಬ್ ಶುರು ಮಾಡಿ. ಆ ಇಮೇಜ್ ಚೇಂಜ್ ಆಗತ್ತೆ ಫಾರ್ ದ ರೆಕ್ರೂಟರ್. ಓಕೆ, ಇವನ್ ತುಂಬಾ ಕಾನ್ಫಿಡೆಂಟ್ ಇದ್ದಾನೆ ಅಥವಾ ಈ ಮಗು ತುಂಬಾ ಕಾನ್ಫಿಡೆಂಟ್ ಇದೆ, ದಿಸ್ ಪ್ರೊಫೆಷನಲ್ ಇಸ್ ವೆರಿ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಅಂಡ್ ದೆನ್ ಯು ಪ್ರೊಸೀಡ್. ಎಲ್ಲೂನು ನಿಮ್ ಫ್ಯಾಮಿಲಿ ಡೀಟೇಲ್ಸ್ ಅದೆಲ್ಲ ಅಪಾರ್ಟ್ ಫ್ರಮ್ ದಟ್ ಕಾಂಪಿಟೇಟಿವ್ನೆಸ್ ಅಂತ ಬರುತ್ತೆ ಅಂಡ್ ಚಾಲೆಂಜಸ್ ತುಂಬಾ ಇರತ್ತೆ. ಈ ಒಂದು ರೋಲಿಗೆ ಎಷ್ಟೋ ಜನನ್ನ ಕಾಲ್ ಮಾಡಿರ್ತಾರೆ ಇಂಟರ್ವ್ಯೂಗೆ. ಒನ್ ಅಮಾಂಗ್ ದಮ್ ಯುನೀಕ್ನೆಸ್ ಅಂತ ಬಂದಾಗ ಏನೇನೆಲ್ಲ ಮ್ಯಾಟರ್ ಆಗುತ್ತೆ ಇಲ್ಲಿ? ಯುನೀಕ್ನೆಸ್ ಅಂತ ಬಂದಾಗ ನೀವು ಅದೇ ತರದ್ದು ಯಾವ ತರದ್ ಪ್ರಾಜೆಕ್ಟ್ಸ್ ಮಾಡಿದೀರಾ, ಅದು ನೀವು ಪ್ರಾಜೆಕ್ಟ್ಸ್ ಮಾಡದೇ ಇರ್ಬೋದು, ಬಿಕಾಸ್ ನೀವು ಇನ್ನು ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಲೆಟ್ಸ್ ಸೇ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಇದ್ದೀರಾ. ಅವಾಗ ನೀವ್ ಏನ್ ಹೇಳ್ಬೋದು ಅಂದ್ರೆ, ಇದೇ ತರದ್ ಒಂದ್ ಕ್ರೈಟೀರಿಯಾ ಇತ್ತು, ನಮ್ದು ಯೂನಿವರ್ಸಿಟಿ ಡೇಟಾ ಇತ್ತು, ನೀವ್ ಆತರ ಸ್ಟೋರಿ ಬಿಲ್ಡ್ ಮಾಡ್ಬೇಕಾಗತ್ತೆ. ಎವ್ರಿಥಿಂಗ್ ಇಸ್ ಅಗೇನ್ ಸ್ಟೋರಿ ಟೆಲ್ಲಿಂಗ್. ಹೇಳ್ಬೇಕು, ನಾನು ಇದೇ ತರ ಸಿಚುವೇಶನ್ ಇತ್ತು, ಆಗ ನಾ ಏನ್ ಮಾಡಿದೆ, ನಾನು ಯೂನಿವರ್ಸಿಟಿ ಪ್ರೊಫೆಸರ್ ಜೊತೆ ಕೂತು ಈ ತರ ಸೊಲ್ಯೂಷನ್ ಮಾಡ್ಬೋದು ಅನ್ನೋದು ನಾನು ಐಡಿಯಾ ಕೊಟ್ಟೆ, ಅಥವಾ ನಾನು ಇನ್ವಾಲ್ವ್ ಆದೆ, ನಾನು ಅದು ಮಾಡಿ ಇದು ಫೈನಲ್ ರಿಸಲ್ಟ್ ಇದಾಗಿ ತಗೊಂಡ್ಬಂದೆ, ಇದು ನಾನು ರೆಸ್ಯೂಮೆನಲ್ಲಿ ಹಾಕಿದೀನಿ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಟ್ರೆ ಅವಾಗ ಏನ್ ಬರುತ್ತೆ ಕಾನ್ಫಿಡೆನ್ಸ್ ಅಂದ್ರೆ, ಓಕೆ ಇದು ಕಲ್ತ್ ಬಂದಿದ್ದಾನೆ, ಓಕೆ ಈ ತರದ್ದು ಮಾಡಿ ಬಂದಿದ್ದಾನೆ, ಆ ಕಾನ್ಫಿಡೆನ್ಸ್ ಇದೆ. ಮತ್ತೆ ಏನೇ ಸಿಚುವೇಶನ್ ಬಂದ್ರು
ಅದನ್ನ ಮೀರಿ ಕೆಲಸ ಮಾಡೋ ಕಾನ್ಫಿಡೆನ್ಸ್ ಇದೆ. ನಾ ಹೇಳ್ದಾಗ AI ಯುಗದಲ್ಲಿ ಈಗ ನೀವ್ ಟೆಕ್ನಿಕಲಿ ಸೌಂಡ್ ಇರ್ಬೇಕು ಅನ್ನೋದು ಅಷ್ಟೊಂದು ಯಾರು ನೋಡ್ತಾ ಇಲ್ಲ. ಇವಾಗ ಬೇಕಾಗಿರೋದು ಬಿಹೇವಿಯರಲ್ ನೀವ್ ಯಾವ ಬಿಹೇವಿಯರಲ್ ಅನಾಲಿಸಿಸ್, ಬಿಹೇವಿಯರಲ್ ಅನಾಲಿಸಿಸ್ ತುಂಬಾ ಮಾಡ್ತಾರೆ ಪರ್ಸನಾಲಿಟಿ ಅಂಡ್ ಬಿಹೇವಿಯರ್. ಹೌದು. ಅದ್ರ ಜೊತೆಗೆ ತುಂಬಾ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ನೀವು ಹೋದ್ರೆ ಅವರು ನೋಡೋದು ನೀವು ಪ್ರಾಡಕ್ಟ್ ಬೇಸ್ ಬಂದಿದ ತಕ್ಷಣ ಡೆವಲಪ್ಮೆಂಟ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಇನ್ನೊಂದ್ ಬರುತ್ತಲ್ಲ. ಆಗ ಏನ್ ಮಾಡ್ತಿದಾರೆ ರೆಕ್ರೂಟರ್ಸ್ ಅಂದ್ರೆ ನಿಮ್ಗೆ ನಿಮ್ ಆ ಸಿಸ್ಟಮ್ ಆಕ್ಸೆಸ್ ಕೊಟ್ಟು, ಆ ಸ್ಕ್ರೀನ್ ಆಕ್ಸೆಸ್ ಕೊಟ್ಟು ನಿಮ್ಗೆ ಪೈಥಾನ್ ಕೋಡ್ ಬರಿ, ನಾನು ಈ ಸಿಚುವೇಶನ್ ಹೇಳ್ತೀನಿ, ನೀನ್ ಅದಕ್ಕೆ ಪೈಥಾನ್ ಕೋಡ್ ಬರಿ, ಅಥವಾ ನಾನು ಒಂದು ಪೈಥಾನ್ ಕೋಡ್ ಆಲ್ರೆಡಿ ನಿಮ್ಗೆ ತೋರಿಸ್ತಿದೀನಿ, ಕ್ಯಾನ್ ಯು ಇಂಪ್ರೂವೈಸ್ ಇಟ್, ಪರ್ಫಾರ್ಮೆನ್ಸ್ ಬೆಟರ್ ಮಾಡ್ತೀಯಾ, ಪ್ರಾಕ್ಟಿಕಲ್ ಕ್ವೆಶನ್ಸ್ ಅಲ್ಲೇ ಬರ್ತಾ ಇದೆ, ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ಯು ಹ್ಯಾವ್ ಟು ಸಿಟ್ ಅಂಡ್ ರೈಟ್. ನೀವ್ ಯಾವ್ದೇ ಇಲ್ಲಿ ಬೈ ಹಾರ್ಟ್ ಮಾಡೋದಾಗ್ಲಿ, ಏನೋ ಒಂದ್ ಮಾಡ್ಕೊಂಡ್ ಬಂದೆ ಆತರ ವರ್ಕ್ ಆಗಲ್ಲ. ಈ ತರ ಪ್ರಾಕ್ಟಿಕಲ್ ಕ್ವೆಶನ್ಸ್ ಈಗ ಬರ್ತಾ ಇದಾವೆ ವಿಚ್ ಪ್ರೊಫೆಷನಲ್ ಶುಡ್ ಬಿ. ಸೊ ಇಲ್ಲಿ ರೆಫರೆನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ? ಬಿಕಾಸ್ ಇಂಡಿಯಾದಲ್ಲಾದ್ರೆ ಇವ್ರು ನಮ್ ಚಿಕ್ಕಪ್ಪನ್ ಮಗ, ತಗೊಳ್ರಿ ಅಂತ ಹೇಳ್ತಾರೆ. ಇಲ್ಲಾದ್ರೆ ಇಲ್ಲಿ ನನ್ಗೆ ಇವ್ರು ಗೊತ್ತಿದ್ರು ಅಂತ ಹೇಳೋದಕ್ಕಿಂತ ಅವ್ರು ರೆಫರ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇಲ್ಲಿ ರೆಫರೆನ್ಸ್ ಯಾವ ರೀತಿ ಮ್ಯಾಟರ್ ಆಗುತ್ತೆ? ಅದು ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ನೀವೇನ್ ಹೇಳಿದ್ರಿ, ಅಲ್ಲಿ ಚಿಕ್ಕಪ್ಪನ್ ಮಗ ಅಂತ ಹೇಳಿ ಗವರ್ಮೆಂಟ್ ಕೆಲ್ಸದಲ್ಲಿ ಕೆಲ್ಸ ಕೊಡಿಸ್ತಿದ್ ಬೇರೆ, ಆ ಕಾಲ ಹೋಯ್ತು. ಅದನ್ನೇ ನಾನು ಇವಾಗಿನ ಟರ್ಮಿನಾಲಜಿಗೆ ಹೇಳ್ಬೇಕಂದ್ರೆ ಸೇಮ್ ರೆಫರೆನ್ಸ್ ವರ್ಕ್ ಆಗ್ತಿದೆ. ಬಟ್ ಲೆಟ್ ಮಿ ಪುಟ್ ಇಟ್ ದಿಸ್ ವೇ. ಈಗ ರೆಫರೆನ್ಸ್ ಹೆಂಗ್ ವರ್ಕ್ ಆಗತ್ತಂದ್ರೆ, ನಾನು ಇವಾಗ ಸ್ಟೇಟ್ ಆಫ್ ಮ್ಯಾಸಚೂಸೆಟ್ಸ್ ಅಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದೀನಿ. ಇವಾಗ ನಿಮಗೆ ಕೆಲಸ ಬೇಕು ಅಂತಂದಾಗ ನಾನು ಒಂದು ಟ್ರಸ್ಟೆಡ್ ಎಂಪ್ಲಾಯಿ ಅಲ್ಲಿ, ನಾನು ಇವಾಗ ಅಶ್ವಿನಿ ಸ್ಕಿಲ್ಸ್ ಅಲ್ಲಿ ಚೆನ್ನಾಗಿದ್ದಾರೆ, ಇವ್ರ ರೆಸ್ಯೂಮೆ ನೋಡಿ ಅಂತ ನಾನ್ ಅಪ್ಲೋಡ್ ಮಾಡಿದ್ರೆ, ನೀವೇ ಅಪ್ಲೋಡ್ ಮಾಡೋದು ಬೇರೆ, ನಾನು ನಿಮ್ ರೆಸ್ಯೂಮೆ ತಗೊಂಡೋಗೋ ಅಪ್ಲೋಡ್ ಮಾಡೋದು ಬೇರೆ. ಅವಾಗ ನಾನೇನ್ ಮಾಡ್ತೀನಿ, ನಿಮ್ಗೊಂದು ರೆಫರೆನ್ಸ್ ಕೋಡ್ ಕೊಡ್ತೀನಿ, ಆಯ್ತಾ? ಓಕೆ, ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದೀನಿ, ಇದು ರೆಫರೆನ್ಸ್ ಕೋಡ್ ಇದೆ ಅಂತ ನಿಮ್ಗೆ ಕೊಟ್ಟಾಗ ನೀವು ಅದನ್ನ ಯೂಸ್ ಮಾಡಿ ಅಪ್ಲೋಡ್ ಮಾಡ್ತೀರಾ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, this candidate is referred by Kavita. Add-on weightage ಆಗುತ್ತೆ. That is a very good add-on weightage. ಇವಾಗ 10 ಜನ ಪ್ರೊಫೈಲ್ಸ್ ಬಂದಿದ್ರೆ, ನಿಮ್ ಪ್ರೊಫೈಲ್ ಇದ್ರೆ, when it came through a trustworthy employee within the organization, first ನೋಡೋದು ಅವರು ನಿಮ್ ಪ್ರೊಫೈಲ್. ನೀವ್ ಪ್ರೊಫೈಲ್ ತುಂಬಾ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದೇ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಬಟ್ ಯು ಗೆಟ್ ದಟ್ ಎಕ್ಸ್ಟ್ರಾ ಅಡ್ವಾಂಟೇಜ್. ಸೊ ನಾ ಹೇಳುದು, ಯಾವ್ದೋ ಒಂದು ಜಾಬ್ ಓಪನಿಂಗ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಲಿಂಕ್ಡ್ ಇನ್ ಪೇಜ್ ಅಲ್ಲಿ ಒಂದು ಐಕಾನ್ ಇದೆ, ನೀವ್ ಅಲ್ಲಿ ಹೋಗಿದ್ರೆ ಯು ಕ್ಯಾನ್ ಫಿಲ್ಟರ್ ಬೈ ಪೀಪಲ್, ಫಿಲ್ಟರ್ ಬೈ ಯೂನಿವರ್ಸಿಟಿ, ಯು ಕ್ಯಾನ್ ಫಿಲ್ಟರ್ ಬೈ ಕಂಪನಿ. ನೀವು ಕಂಪನಿ ಪೇಜ್ ಹೋಗಿ, ಅಲ್ಲಿ ಅಬೌಟ್ ಸೆಕ್ಷನ್ ಅಲ್ಲಿ ಹೋಗಿ ಪೀಪಲ್ ಸೆಕ್ಷನ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಡೇಟಾ ಇಂಜಿನಿಯರ್ ಅಂತ ಹೊಡೀರಿ, ಅಲ್ಲಿರೋ ಡೇಟಾ ಇಂಜಿನಿಯರ್ಸ್ ಎಲ್ಲ ತೋರಿಸುತ್ತೆ. ಲೊಕೇಶನ್ ಅಲ್ಲಿ ಫಿಲ್ಟರ್ ಮಾಡಿ, ಅಟ್ಲಾಂಟಾದಲ್ಲಿ ಯಾರಿರೋ ಡೇಟಾ ಇಂಜಿನಿಯರ್ಸ್ ತೋರಿಸುತ್ತೆ. ನನಗೆ ಅವಾಗ ಅಶ್ವಿನಿ ಅಂತ ಹೆಸರು ಬಂತ ಅನ್ಕೊಳ್ಳಿ, ನನಗೆ ನೀವು ಗೊತ್ತಿಲ್ಲ, ಐ ವಿಲ್ ಟೆಕ್ಸ್ಟ್ ಯು ಸೇಯಿಂಗ್, ಅಶ್ವಿನಿ ಅವರೇ ನೋಡಿ ಈ ತರ ಬಂದಿದೆ, ನಂಗೆ ಒಂದು ಇಂಟರ್ವ್ಯೂ ಕಾಲ್ ನಂಗೆ ಕಾಣಿಸ್ತಾ ಇದೆ, ಓಪನಿಂಗ್ ಇದೆ ಅಂತ ಹೇಳಿ, ನೀವ್ ನನ್ ರೆಸ್ಯೂಮೆ ರೆಫರ್ ಮಾಡ್ತೀರಾ ಅಂತ. ಅಂಡ್ ಎಲ್ರು ರೆಫರ್ ಮಾಡ್ತಾರೆ ಅಂತ ನಾ ಹೇಳಲ್ಲ, ಬಟ್ ತುಂಬಾ ಜನ ಒಳ್ಳೆಯವ್ರು ಇದಾರೆ ಅಪ್ಪ, ದೇ ವಾಂಟ್ ಟು ಹೆಲ್ಪ್ ಈಚ್ ಅದರ್. ನಂದೇನ್ ಹೋಗೋದಪ್ಪ, ಒಂದ್ ರೆಸ್ಯೂಮೆ ಅಪ್ಲೋಡ್ ಮಾಡೋದ, ನೀವ್ ನನ್ ರೆಸ್ಯೂಮೆ ಅಪ್ಲೋಡ್ ಮಾಡಿದ್ರೆ ಐ ಹ್ಯಾವ್ ಮೋರ್ ಚಾನ್ಸ್. ರೈಟ್. ಸೊ ಈಗ ಕಾಮನ್ ಆಗಿ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಎಲ್ಲಿ ಫೇಲ್ಯೂರ್ ಕಂಡ್ಕೊಳ್ತಾರೆ ಒಂದು ಜಾಬ್ ನ ಫೆಚ್ ಮಾಡೋದ್ರಲ್ಲಿ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಎಲ್ಲಿ ಫೇಲ್ಯೂರ್ ಮಾಡ್ಕೋತಾರೆ ಅಂದ್ರೆ, ಒಂದು ನಾನು 10 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದಾರಪ್ಪ ಇವಾಗ ಈ ತರ ಸ್ಕಿಲ್ಗೆ, ನನ್ಗೆ ಬರೀ 8 ವರ್ಷ ಇದೆ, ಅದ್ರಲ್ಲೂ ನಾನು ಏನೋ ಬೇರೆ ಬೇರೆ ಮಾಡ್ಬಿಟ್ಟಿದೀನಿ, ನಂಗೆ ಪೂರ್ತಿ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅದು ನಾನು ಇದು ಕರೆಕ್ಟ್ ಆಗಿ ಫಿಟ್ ಆಗ್ತೀನಾ ಅನ್ನೋ ಮನೋಭಾವನೆಯಿಂದಾನೇ ಅಪ್ಲೈ ಮಾಡಿರಲ್ಲ. ಯಾವ್ದೋ ಸೀನಿಯರ್ ಲೀಡ್ ಪೊಸಿಷನ್ ಇದೆ, ಓಕೆ ನಾನು ಇದೆಲ್ಲ ಮಾಡೇ ಇಲ್ವಲ್ಲಪ್ಪ, ಐ ಡೋಂಟ್ ಥಿಂಕ್ ಸೊ ಐ ಆಮ್ ಬೆಸ್ಟ್ ಫಿಟ್ ಅಂತ ನಾನೇ ಅನ್ಕೊಂಡ್ಬಿಡೋದು, ಸೆಲ್ಫ್ ಪ್ರೆಡಿಕ್ಷನ್. ಬಟ್ ಆ ಜಾಬ್ ಮಾರ್ಕೆಟ್ ಅಲ್ಲಿರೋ ಎಷ್ಟೋ ಜನಗಳಿಗಿಂತ ನಾನ್ ಪ್ರೊಫೆಷನಲಿ ಆ ಜಾಬ್ಗೆ ಬೆಸ್ಟ್ ಫಿಟ್ ಇರ್ಬೋದು, ಬಟ್ ನನ್ನ ಅನಿಸಿಕೆಯಿಂದ ನನ್ ಬೆಸ್ಟ್ ಫಿಟ್ ಅಲ್ಲ ಅನ್ಕೊಂಡು ನಾನು ಅಪ್ಲೈ ಮಾಡೋದಿಲ್ಲ. ಆತರ ತಪ್ಪು ಮನೋಭಾವನೆಗಳು. ಏನು 10 ವರ್ಷ ಕೇಳಿದಾರೆ ಜಾಬ್ ಓಪನಿಂಗ್ ಅಂದ್ರೆ 10 ವರ್ಷನೇ ಬೇಕು, ತಪ್ಪದು. 10 ವರ್ಷದ ಎಕ್ಸ್ಪೀರಿಯನ್ಸ್ಗೆ ಎಷ್ಟೊಂದ್ ರೆಕ್ರೂಟರ್ 5 ವರ್ಷದ ಎಕ್ಸ್ಪೀರಿಯನ್ಸ್ ನವ್ರನ್ನು ರೆಕ್ರೂಟ್ ಮಾಡಿದ್ದಾರೆ. ಯಾವಾಗ ಅವ್ರಿಗೆ ಕೆಪಬಿಲಿಟೀಸ್ ಕಾಣಿಸ್ದಾಗ, ಓಕೆ ಈ ಹುಡ್ಗ ಅಥವಾ ಈ ಹುಡ್ಗಿ ಇದನ್ನ ಪ್ರಾಜೆಕ್ಟ್ ನ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಇದನ್ ಮಾಡಿದಾರೆ, ಇವ್ರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ 5 ವರ್ಷದಲ್ಲೇ ಕಂಡ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ ಅಂದಾಗ 10 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ US ಅಲ್ಲಿ 5 ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ. ದೇ ಆರ್ ಫ್ಲೆಕ್ಸಿಬಲ್. ಸೊ ಇಂಡಿಯಾದಲ್ಲಾದ್ರೆ ಟೆಕ್ನಿಕಲ್ ಕನ್ಸಲ್ಟೆಂಟ್ಸ್ ನ ಒಂದು ಪ್ರೆಸೆನ್ಸ್ ಜಾಸ್ತಿ ಇದೆ, ಬಿಕಾಸ್ ಅವರಿಂದ ಜಾಬ್ಸ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಜಾಬ್ಸ್ ನ ಫೆಚ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಈ ದೇಶಗಳಲ್ಲೂ ಕೂಡ ಈ ಕನ್ಸಲ್ಟೆಂಟ್ ನ ಅವಶ್ಯಕತೆ ಯಾಕಿದೆ? ಏನಂದ್ರೆ ಇವಾಗ ನಾನು ಕೂಡ ಕನ್ಸಲ್ಟೆನ್ಸಿಗೆ ಮಾಡ್ತಾ ಇರೋದಲ್ವಾ, ನಾನು ಡೈರೆಕ್ಟ್ ಸ್ಟೇಟ್ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಈ ಕನ್ಸಲ್ಟೆನ್ಸ್ ಎಲ್ಲಾ ಜಾಬ್ಗಳನ್ನ ಈ ತರ ಇಲ್ಲಿ ಇದೆ ಅಂತ ಹೇಳಿ ಅವ್ರು ನಮ್ಗೆ ರೌಟ್ ಮಾಡ್ತಾರೆ. ಸೊ ಈ ಕನ್ಸಲ್ಟೆನ್ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್.
ಆಮೇಲೆ ಕಾಪ್ ಟು ಕಾರ್ಪ್ ವರ್ಕ್ ಆಗ್ಲಿ, ಹ್ಮ್. ಈ ತರದೆಲ್ಲ ಇದೆ. ನಮ್ಮ H1B ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ನೀವು ಒಂದ್ ಕಂಪ್ನಿಗೆ ಡೈರೆಕ್ಟ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ಬೇಕಂತಿಲ್ಲ. ಯು ಕ್ಯಾನ್ ವರ್ಕ್ ಥ್ರೂ ಕನ್ಸಲ್ಟೆನ್ಸೀಸ್ ಅಂಡ್ ಮೋಸ್ಟ್ ಆಫ್ ಅಸ್ ಹಿಯರ್ ಇಂಡಿಯನ್ಸ್ ನಾವು ತಗೊಂಡ್ರೆ ಎಷ್ಟೋ ಜನ ಕನ್ಸಲ್ಟೆನ್ಸಿ ಕಾರ್ಪ್ ಟು ಕಾರ್ಪ್ ಅಲ್ಲಿ ವರ್ಕ್ ಮಾಡ್ತಾರೆ. ರೈಟ್. ಅಂಡ್ ಈ ಕನ್ಸಲ್ಟೆನ್ಸಿಗಳು ನಮ್ಗೆ ಮುಖ್ಯ. ಹ್ಮ್. ಯಾಕಂದ್ರೆ ನೀವು ಫುಲ್ ಟೈಮ್ ಅಲ್ಲಿ ಏನಾಗುತ್ತೆ, ನೀವು ಒಂದೇ ಪ್ರಾಜೆಕ್ಟ್ ಮೇಲೆ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಹ್ಮ್. ಆ ಕಂಪ್ನಿಗೆ ಅಥವಾ ಸರ್ವಿಸ್ ಮೇಲೆ. ಹ್ಮ್. ಹ್ಮ್. ಅದು ಕೆಲಸ ಹೋಯ್ತು ಅಂದ್ರೆ ಇನ್ನೊಂದು ಸಿಗೋದ್ ಕಷ್ಟ. ಬಟ್ ಇದ್ರಲ್ಲಿ ಏನಾಗುತ್ತೆ, ಕನ್ಸಲ್ಟೆನ್ಸಿನಲ್ಲಿ ದೇ ವಿಲ್ ಹ್ಯಾವ್ ಕನೆಕ್ಷನ್ ವಿತ್ 100 ಅದರ್ ಕಂಪನೀಸ್. Yes. ನೀವು ಒಂದ್ ಕೆಲಸ ಇದಾದಾಗ ಇನ್ನೊಂದ್ ಕೆಲ್ಸಕ್ಕೆ ಜಂಪ್ ನೀವು ಆಗೋದಾಗ್ಲಿ, ಒಂದ್ ಒಳ್ಳೆ ಹಾಕೋದಾಗ್ಲಿ. ಪಾಯಿಂಟ್ಗೆ ನನ್ಗೆ ಹೇಳಕ್ಕೆ ದಾರಿ ಮಾಡ್ಕೊಟ್ರಿ. ಹ್ಮ್. ಹೈರ್ ಅಂಡ್ ಫೈರ್ ಆಗ್ತಾ ಇರುತ್ತಲ್ಲಿ. ಹೌದು, ತುಂಬಾ ಇವತ್ ಆಗ್ತಾ ಬೆಳಗ್ಗೆ ಇದ್ದಿದ್ದು ಸ್ಟೇಟಸ್ ನಮ್ದು ಖುಷಿ, ಬೆಳಗ್ಗೆ ಎದ್ದು ನೋಡಿದ್ರೆ ರಾತ್ರಿ ಮಲ್ಕೊಂಡ್ ಬೆಳಗ್ಗೆ ಎದ್ದು ಹೌದು. ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಜಾಬ್ ಇದೆಯಪ್ಪ ಲ್ಯಾಪ್ಟಾಪ್ ಅಲ್ಲಿ ನನ್ ಸ್ಕ್ರೀನ್ ಅಲ್ಲಿ ಓಡ್ತಾ ಇದೆ ಅಂತಂದ್ರೆ ಅವತ್ತಿನ ದಿನ ನಾನ್ ಬಚಾವು ಅನ್ನೋ ಒಂದು ಯಜ್ಞ ಒಂಥರ ಹೋಮತ್ ಕುಂಡದಲ್ಲಿ ಇರ್ತಾರೆ ಇಲ್ಲಿ ಎಂಪ್ಲಾಯ್ಸ್ ನೋಡಕ್ಕೆ. ಅಯ್ಯೋ ಹೌದು. ಅಮೆರಿಕಾದಲ್ಲಿ ಇದ್ದಾರೆ ಅಂತ, ಬಟ್ ಇಲ್ಲಿ ಯಾವ- ಆ ಸಿಚುವೇಶನ್ ಅಂತ ಎಲ್ಲಾ ಎಂಪ್ಲಾಯ್ಸ್ ಹೇಳ್ತಾರೆ. ಹೌದು. ಬಟ್ ಈ ತರ ಸಿಚುವೇಶನ್ ಯಾಕೆ ಆಗತ್ತೆ, ಮತ್ ಇದರಿಂದ ಓವರ್ಕಮ್ ಮಾಡೋದು ಹೇಗೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ. ಅದು ಹೌದು, ಇದು ಎಲ್ರಿಗೂ ಇರೋ ಭಯ. ನನ್ಗಿಲ್ವಾ ಭಯ? ನನಗೂ ಇದೆ. ಬೆಳಿಗ್ಗೆ ನೀವ್ ಹೇಳ್ದಾಗ ಎದ್ದಿ ನೋಡ್ದಾಗ ನಾನು ಓಕೆ, ನನಗ್ ಹಾಕಿದಾರಪ್ಪ, ಎಲ್ಲ ಸರಿಗ್ ನಡೀತಾ ಇದೆ ಅನ್ಕೊಳ್ಳೋದೇ ಒಂದು ದೊಡ್ಡ ಇದಾಗಿದೆ, ನಮ್ಗೆ ಸಮಾಧಾನ ಆಗಿದೆ. ಇವಾಗ ಯಾವ ಮೊಮೆಂಟ್ ಅಲ್ಲಿ ಫೈರ್ ಮಾಡಿದ್ರು, US ಅಲ್ಲಿ ಇನ್ನೂ ಈಸಿ ಫೈರ್ ಮಾಡೋದು. ಇಂಡಿಯಾದಲ್ಲಿ ಅಟ್ಲೀಸ್ಟ್ 2 ಮಂತ್ ನೋಟಿಸ್ ನೋಟಿಸ್ ಪೀರಿಯಡ್ ಕೊಡ್ತಾರೆ. ಹೆಂಗಂದ್ರೆ ಇವತ್ ಫೈರ್ ಆಯ್ತಾ, 1 ವಾರದಲ್ಲಿ ಹೋಗ್ತಿರೋ ಅನ್ನೋ ತರ. ಆಮೇಲೆ ಏನ್ ಮಾಡ್ತೀವಿ, ಆಮೇಲೆ H1B ನಮ್ ರೆಸ್ಟ್ರಿಕ್ಷನ್ಸ್ ಬೇರೆ. Right. 60 ಡೇಸ್ ಮೇಲೆ ನೀವು ಕೆಲಸ ಇಲ್ಲ ಅಂತಂದ್ರೆ ಮನೆಗೆ ಹೋಗ್ತಾ ಇರ್ಬೇಕು, ಇಂಡಿಯಾಗ್ ಹೋಗ್ತಾ ಇರ್ಬೇಕು. ಇಷ್ಟೊಂದೆಲ್ಲ ಇದ್ದಾಗ ನಮ್ ಪ್ರಿಪರೇಷನ್ ತುಂಬಾ ಮುಖ್ಯ ಆಗತ್ತೆ. ಒಳ್ಳೆ ತುಂಬಾ ಪಾಯಿಂಟ್ ಹೇಳಿದ್ರಿ ನೀವು. ಹೇಗ್ ಪ್ರಿಪೇರ್ ಆಗ್ಬೇಕು, ಇವಾಗ ಒಂದ್ 10 ಜನ ನಿಮ್ ಟೀಮ್ ಅಲ್ಲಿ ಇದಾರೆ ಅಂದ್ರೆ ನಿಮ್ಮನ್ನ ನೀವು ಎಷ್ಟು ಚೆನ್ನಾಗಿ ಶೋಕೇಸ್ ಮಾಡ್ಕೋತೀರಾ, ನಿಮ್ಮಲ್ಲ ಏನ್ ಎಕ್ಸ್ಟ್ರಾ ಸ್ಕಿಲ್ ಇದೆ ಅದನ್ನ ನೀವು ಪ್ರತಿ ದಿನ ತೋರಿಸ್ಬೇಕಾಗತ್ತೆ. ಇಟ್ಸ್ ಅ ಫೈಟ್ ಎವ್ರಿ ಡೇ. ನಾನ್ ಬೆಟರ್ ಗುರು, ನಾನು ಇದಕ್ಕಿಂತ ಬೆಟರ್ ಗುರು ಅಂತ ಹೇಳ್ತಾ ಇರ್ಬೇಕು. ಮತ್ತೆ ಎಷ್ಟೋ ಜನ ನಾನ್ ನೋಡೋದರ ನನ್ ಕೊಲೀಗ್ಸ್ ಆಗ್ಲಿ ಮಾತಾಡೋದಕ್ಕೆ ಹೆದರ್ಕೋತಾರೆ ಮೀಟಿಂಗ್ ಅಲ್ಲಿ. ನೀವ್ ನಿಮ್ಮನ್ನ ಎಲ್ಲಿ ತೋರ್ಸ್ಕೊತಿದೀರಾ? ನೀವ್ ಸೈಲೆಂಟ್ ಆಗಿ 10 ಜನ ಮಾಡೋ ಕೆಲ್ಸನೂ ಮಾಡ್ತಿರ್ಬೋದು, ಬಟ್ ನೀವ್ ನಿಮ್ಮನ್ನ ತೋರ್ಸ್ಕೊತಿದೀರಾ ನಿಮ್ ಮ್ಯಾನೇಜರ್ಗೆ? ನಾನು ಆಗ್ಲೇ ಹೇಳ್ದಾಗ ಅಗೇನ್ ಇಟ್ಸ್ ಅಬೌಟ್ ಸೆಲ್ಲಿಂಗ್ ಯೋರ್ ಸೆಲ್ಫ್. ನೀವ್ ಎಲ್ಲೋ ಕುತ್ಕೊಂಡು ಕಾರ್ನರ್ ಅಲ್ಲಿ ನಾನು ಅಷ್ಟೊಂದು ಕೋಡಿಂಗ್ ಮಾಡ್ದೆ, ನೀವ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಿರ್ಬೋದು, ಬಟ್ ಆ ವಿಸಿಬಿಲಿಟಿ ನೀವು ಮ್ಯಾನೇಜರ್ ಕ್ರಿಯೇಟ್ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಅವ್ರು ಫೈರ್ ಮಾಡ್ಬೇಕಾದ್ರೆ ಫಸ್ಟ್ ಟಾರ್ಗೆಟ್ ನೀವೇ. ಅದೇ ಕ್ರೆಡಿಬಿಲಿಟಿ ಬರ್ತಾ ಇಲ್ಲ. ಪ್ಲಸ್ ನೀವೇನ್ ಇನ್ನೋವೇಟಿವ್ ಆಗಿ ಮಾಡ್ತಾ ಇದೀರಾ. AI ಕಲಿಯೋದು ತುಂಬಾ ಮುಖ್ಯ ಇದೆ. ಅದು ಒಂದು ತುಂಬಾ ಇದೆ. ಮತ್ತೆ ಇನ್ನೊಂದೇನು ಹೇಳಿ, ನಾವ್ ಹೆಂಗೆ ಜಾಬ್ ಮಾರ್ಕೆಟ್ ಇದೆ ಆತರ ಅಡಾಪ್ಟ್ ಆಗ್ಲೇಬೇಕು. ಬಂದ್ಬಿಟ್ಟು ಎಲ್ಲಾ ಜಾಬ್ ಗಳನ್ನ ತಿಂದಾಕ್ಬಿಟ್ಟು ಎಲ್ಲಾರು ವಾಪಸ್ ಮನೆಗೆ ಹೋಗಿ ಅಂತ ಕಳಿಸ್ತಾ ಇಲ್ವಾ ಇದು? ಅದು ಹಾಗೆ ಅನ್ಕೊಳ್ಳೋದು ಫುಲ್ ತಪ್ಪಾಗತ್ತೆ. ಯಾಕಂದ್ರೆ AI ನಮ್ ಜಾಬ್ಗಳನ್ನ ತಗೋತಿರ್ಬೋದು, ಬಟ್ ಎಲ್ಲಾ ಜಾಬ್ಗಳನ್ನೂ ತಗೊಳಕ್ ಆಗಲ್ಲ. ಓಕೆ, ಆಯ್ತಾ? ಎಲ್ಲಿ ಇನ್ ಡಿಮಾಂಡ್ ಸ್ಕಿಲ್ಸ್ ಬೇಕಿದೆ ಅಲ್ಲಿ ಇನ್ನೂ ಬೇಕಿದೆ AI. ಬಿಕಾಸ್ ಇವಾಗ ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಗ್ಲಿ, ಆ ಪ್ರಾಂಪ್ಟ್ ಕ್ರಿಯೇಟ್ ಮಾಡೋರು ಕೂಡ ಯಾರೋ ನಾವೇ ಅಲ್ವಾ? ನಾವಿಲ್ದೆ ಆ AI ಹೆಂಗ್ ರನ್ ಆಗುತ್ತೆ? ಸೊ ಅದಿದೆ. ನೀವ್ ಎಲ್ಲಿ ತನಕ ನಿಮ್ಮನ್ನ ಅಪ್ ಸ್ಕಿಲ್ ಮಾಡ್ತಾ ಹೋಗ್ತೀರಾ, ಅಡಾಪ್ಟ್ ಮಾಡ್ತಾ ಹೋಗ್ತೀರಾ, ಅಲ್ಲಿ ತನಕ ನಿಮ್ ಜಾಬ್ ಸೇಫ್ ಇದೆ. ಇವಾಗ ನನ್ ಜಾಬೇ ತಗೊಂಡ್ರೆ ನನಗೆ AI ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ನನ್ ಜಾಬ್ ಅಲ್ಲಿ ಅಂದಿದ ತಕ್ಷಣ ಆ AI ಟೂಲ್ಸ್ ನಾನು ಕಲಿಯಕ್ ಶುರು ಮಾಡ್ದೆ. ಸ್ನೋಫ್ಲೇಕ್ ಆಗ್ಲಿ, ಅದ್ರ ಜೊತೆ ಇಂಟಿಗ್ರೇಟ್ ಆಗಿರೋ AI ಆಗ್ಲಿ, ಎಲ್ಲಾ ನಿಮ್ ಜಾಬ್ ಗಳಲ್ಲಿ AI ಕಾಂಟ್ರಿಬ್ಯೂಷನ್ ಇದೆ ಅಂತ ಗೊತ್ತಾದಾಗ ನೀವ್ ಮಾಡ್ಬೇಕಾಗಿರೋ ಮೊದಲು ಕೆಲಸ ಹೋಗ್ಬೇಕು. ಎಕ್ಸಾಕ್ಟ್ಲಿ, ಕಲ್ತ್ಕೊಳ್ಳಿ. ಇಲ್ಲಿ ಹೆಂಗಂದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಡಾರ್ವಿನ್ಸ್ ಥಿಯರಿ ಬೇಕು. ನೀವು ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ನೀವ್ ಅದಕ್ಕೆ ಅಡಾಪ್ಟ್ ಆಗ್ಬೇಕು. ಯು ಹ್ಯಾವ್ ಟು ಬಿ ಒನ್ ಆಫ್ ದ ಟಾಪ್ ಲರ್ನರ್, ಪರ್ಫಾರ್ಮರ್. ಇಲ್ಲ ಅಂದ್ರೆ ಕಷ್ಟ. ಎಲ್ಲಾ ಕೇಸ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀರಾ ನೀವು. ಸೊ ಈಗ ಒಬ್ಬ ಜಾಬ್ ನ ಇಲ್ಲ ಟರ್ಮಿನೇಟ್ ಆದ್ರೂ ಆಗಿರ್ತಾರೆ ಜಾಬ್ ಇಂದ, ಇಲ್ಲ ಕಂಪನಿನೇ ಲೇ ಆಫ್ ಆಗಿರತ್ತೆ. ಸೊ ಏನೋ ಸಿಚುವೇಶನ್ ಆಗಿ ಎಲ್ಲಾ ಗಬೆದೋದು ಅವ್ರಿಗೆ ತುಂಬಾ ಸಂದಿಗ್ಧ ಪರಿಸ್ಥಿತಿ ಉಂಟಾಗತ್ತೆ. ಸೊ ಅವರಿಗೆ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ಇನ್ನೊಂದ್ ಜಾಬ್ ಯಾವಾಗ ಸಿಗತ್ತೆ, ಇನ್ನೊಂದ್ ಜಾಬಿಗೆ ನಾನು ಏನೇನ್ ಹುಡುಕ್ಬೇಕು, ಎಲ್ ಹುಡುಕ್ಬೇಕು, ಹೇಗ್ ತಗೊಳ್ಳೋದು, ನನಗೆ ಡಿಪೆಂಡೆಂಟ್ ಫ್ಯಾಮಿಲಿ ಇದೆ, ಏನಪ್ಪಾ ಇದು ಅಂತ ಸ್ಟ್ರೆಸ್ ಅಲ್ಲೇ ಮುಳುಗೋಗ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಇರೋರಿಗೆ ನೀವೇನ್ ಹೇಳ್ತೀರಾ? ಹೌದು, ಈ ತರ ಸಿಚುವೇಶನ್ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಕೂಡ ಆಗಿತ್ತು. ತುಂಬಾ ಒಳ್ಳೆ ಕಂಪನಿ, ತುಂಬಾ ಪ್ರಾಡಕ್ಟ್ ಬೇಸ್ ಕಂಪನಿ. 15 ವರ್ಷದಿಂದ ಸರ್ವಿಸ್ ಮಾಡ್ತಿರೋರ್ಗೆ ಆಲ್ ಆಫ್ ಅ ಸಡನ್ ಬಂದು ಆಯ್ತು ನೀನು ಏನೋ ಇದು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲಾನ್ ಅಂತ ಹಾಕ್ತೀನಿ, 2 ತಿಂಗಳಲ್ಲಿ ನೋಡ್ತೀನಿ, ನೀವ್ ಚೆನ್ನಾಗ್ ಮಾಡಿದ್ರೆ ಇರ್ತೀಯಾ, ಇಲ್ಲ ಅಂದ್ರೆ ಇಲ್ಲ. ಆತರ ಇಂಡಿಯಾದಲ್ಲೇ ಹೇಳಿದ್ರು. ಅದೇ ಇಂಡಿಯಾದಲ್ಲಿ ಅಟ್ಲೀಸ್ಟ್ 2 ತಿಂಗಳು ಕೊಡ್ತಿದಾರೆ ನಿಮ್ಗೆ ಟೈಮ್, ನೀವೇನ್ ಪರ್ಫಾರ್ಮೆನ್ಸ್ ಒಳ್ಳೇದ್ ಮಾಡ್ತೀರಾ ಅಂತ ಹೇಳಿ. ಇಲ್ಲಂತೂ ಅದು ಕೊಡೋದಿಲ್ಲ ನಿಮ್ಗೆ. ಇವತ್ತಾಯ್ತಂದ್ರೆ ಈ ಪ್ರಾಜೆಕ್ಟ್ ಮುಗಿತಂದ್ರೆ
ನೀವ್ ಹೋಗ್ತಾ ಇರ್ Gate ಒಂದಿನ pass. 2 ದಿನದಲ್ಲಿ. ಹ್ಮ್. ಈ ತರ ಇದ್ದಾಗ ನಾವಿಲ್ಲಿ ಲೋನ್ ಮಾಡ್ಕೊಂಡಿರ್ತೀವಿ, ಮಕ್ಳು ಮರಿ ಇರ್ತವೆ, Commitments ಮನೆ ಇರತ್ತೆ. ತಗೊಂಡಿರ್ತೀವಿ, ಕಾರ್ ತಗೊಂಡ್ ಎಷ್ಟಿರುತ್ತಲ್ವಾ ನಮ್ ಕಮಿಟ್ಮೆಂಟ್ಸ್. ಹ್ಮ್. ಆಗ ಆಗೋ ಡಿಪ್ರೆಷನ್ ಹೇಳಕ್ ಆಗಲ್ಲ, ಅದು ನಮ್ ಎಲ್ಲಾರ್ಗೂ ಗೊತ್ತಿರೋದೆ. ಹ್ಮ್. ಬಟ್ ನಾ ಏನ್ ಹೇಳ್ತೀನಿ ಅಂತಂದ್ರೆ, ಹ್ಮ್. ನಿಮ್ ಗಟ್ ಫೀಲ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲೋ ಈ ತರ ಪ್ರಾಜೆಕ್ಟ್ಸ್ ಕಡಿಮೆ ಆಗ್ತದೆ, ಹ್ಮ್. ಅಥವಾ ನಿಮ್ಗದ್ ಫೀಲ್ ಆಗತ್ತೆ, ನಿಮ್ ಕಂಪ್ನಿನಲ್ಲಿ ಫೀಲ್ ಆಗತ್ತೆ, ನೀವ್ ವರ್ಕ್ ಇದೀರಾ ಅಂದ್ರೆ ಹ್ಮ್. ಓಕೆ ಇಲ್ಲಿ ಕಡಿಮೆ ಮಾಡ್ತಾ ಇದಾರೆ ಹ್ಮ್. ಇಂಟೇಕ್, ಅಥವಾ ಇರೋರ್ನ ತೆಗಿತಾ ಇದಾರೆ, ಆತರ ಹ್ಮ್. ಏನೇ ಸೈನ್ ಬಂದಾಗ ನೀವ್ ಎಚ್ಚೆತ್ಕೊಳ್ಳಿ. ಹ್ಮ್. ಅವಾಗ ನೀವ್ ಮಾಡ್ಬೇಕಾಗಿರೋದು Try to apply. ಟ್ರೈ ಟು ಅಪ್ಲೈ. ಎಸ್, ಹ್ಮ್. ಇದನ್ನ ನೀವು ಮುಂಚೆಯಿಂದಾನೆ ಪ್ರಿಪೇರ್ ಮಾಡಿ. ಹ್ಮ್. ಇದು ಫೈರ್ ಆದ ನಾಳೆಯಿಂದ ಹುಡುಕ್ತೀನಿ ಅಂದ್ರೆ ಆಗಲ್ಲ. ಹ್ಮ್. ನೀವು ಮುಂಚಿತದಿಂದಾನೆ ಪ್ರಿಪೇರ್ ಆಗಿ ಹ್ಮ್. ನಿಮ್ ಲಿಂಕ್ಡ್ಇನ್ ಪ್ರೊಫೈಲ್ ಎಲ್ಲ ಸರಿ ಮಾಡ್ಕೊಂಡು, ಲಿಂಕ್ಡ್ಇನ್ ಪ್ರೊಫೈಲ್ ನಾವು ಮುಟ್ಟೋದೇ ಇಲ್ಲ. ನೀವು ನೋಡಿದ್ರೆ ಹ್ಮ್. ಕೆಲ್ಸ ಹುಡುಕ್ಬೇಕು ಅಂದಾಗ ಹೋಗ್ಬಿಟ್ಟು ನಾವು ಲಿಂಕ್ಡ್ಇನ್ ಪ್ರೊಫೈಲ್ ಅಪ್ಡೇಟ್ ಮಾಡ್ತೀವಿ. ಸೊ ಅವಾಗ ಅಪ್ಡೇಟ್ ಮಾಡ್ತಾ ಇರ್ಬೇಕು, ಅವಾಗ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಹ್ಮ್. ಮಾಡ್ದಾಗ ಏನಾಗುತ್ತೆ, ನಿಮ್ ರೆಕ್ರೂಟರ್ಗೆ ನಿಮ್ ಪ್ರೊಫೈಲ್ ಕಾಣ್ತಾ ಹೋಗುತ್ತೆ. ಮತ್ತೆ ಹ್ಮ್. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಹ್ಮ್. ಇವಾಗ ನಾನ್ ಮಾಡ್ತಿರೋ ಡೇಟಾ ಅನಲಿಸ್ಟ್ ಆಗಿರ್ಬೋದು, ಅಥವಾ ಜಾವಾ ಡೆವಲಪರ್ ಆಗಿ ಇರ್ಬೋದು, ಫಸ್ಟ್ ತಿಳ್ಕೊಳ್ಳಿ ಯಾರು ಅರೌಂಡ್ ಹ್ಮ್. ಕಂಪ್ನಿ, ಯಾವ ಕಂಪ್ನೀಸ್ ಇದಾವೆ. ಹ್ಮ್. ಇವಾಗ ಅಟ್ಲಾಂಟಾನಲ್ಲಿ ಎಷ್ಟು ಕಂಪ್ನೀಸ್ ಇದಾವೆ, ಹ್ಮ್. ಐ ಕ್ಯಾನ್ ನೇಮ್ ದೆಮ್. ಡೆಲ್ಟಾ ಇದೆ, ಅಥವಾ ಹ್ಮ್. ಟ್ರೂಶ್ ಬ್ಯಾಂಕ್ ಇದೆ, ಹ್ಮ್. ಟೂರಿಸ್ಟ್ ಬ್ಯಾಂಕ್ ಇದೆ, ಅವೆಲ್ಲ ಇದೆ ಹ್ಮ್. ಅಂದಾಗ ಓಕೆ, ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅರಿವು, ಆ ಪ್ರೊಫೆಷನಲ್ ನೆಟ್ವರ್ಕ್ ನೀವು ಬೆಳೆಸ್ಬೇಕು, ನಿಮ್ಗೆ Okay. ಗೊತ್ತಾಗ್ಬೇಕು. ಹ್ಮ್. ಓಕೆ, ಅವಾಗ ಏನಾಗತ್ತೆ ಅಂದ್ರೆ, ಹ್ಮ್. ಈ ತರ ಕೆಲ್ಸದ ಓಪನಿಂಗ್ ಕಾಣಿಸುತ್ತೆ ನಿಮ್ಗೆ, ಲಿಂಕ್ಡ್ಇನ್ ಅಲ್ಲಿ ಹ್ಮ್. ಕಾಣಿಸುತ್ತೆ, ಇಂಡೀಡ್ ಅಲ್ಲಿ ಕಾಣಿಸುತ್ತೆ, ಅಥವಾ ಯಾವ್ದೋ ಒಂದು ಜಾಬ್ ಪೋರ್ಟಲ್ ಅಲ್ಲಿ ಕಾಣಿಸುತ್ತೆ ಅಂದಾಗ ಹ್ಮ್. ಯು ಅಪ್ರೋಚ್ ದೆಮ್. ಹ್ಮ್. ನೀವೇ ಅಪ್ಲೈ ಮಾಡಬೇಡಿ, ಅವ್ರನ್ನ ಅಪ್ರೋಚ್ ಮಾಡಿ, ಅವರಿಂದ ರೆಫರಲ್ ಕೋಡ್ ತಗೊಂಡು ಅಲ್ಲಿ ಅಪ್ಲೈ ಮಾಡಿ, ಆಮೇಲೆ ಇಂಟರ್ವ್ಯೂ ಮಾಡಿ, ಬಿ ಇನ್ ದ ಸೇಫ್ ಸ್ಪೇಸ್. ನಿಮ್ಗೆ ಅನ್ನಿಸ್ತಾ ಇದ್ರೆ ಓಕೆ, ನನ್ನ ಕಂಪ್ನಿನಲ್ಲಿ ಹ್ಮ್. ಇಲ್ಲ ಜಾಸ್ತಿ ಓಪನಿಂಗ್ಸ್, ಅಥವಾ ನನ್ ಫೈರ್ ಮಾಡೋ ಚಾನ್ಸ್ ಇದೆ ಅಂತ ಹೇಳಿದಾಗ ಎಚ್ಚೆತ್ಕೊಂಡು ಮುಂಚೆನೆ. ಸೊ ಟೆಕ್ ಅನ್ನೋದು ಎವರ್ ಗ್ರೀನ್ ಎವರ್ ಬ್ಲೂಮ್ ಅಂತ ಒಂದು ಅದೇ ನಾವ್ ಹೇಳೋದು. Okay. ಸೊ ಈಗ ಏಜ್ ಆಗ್ತಾ 40+, 50+, ಇವ್ರಿಗೆಲ್ಲ ಜಾಬೇ ಕೊಡಲ್ವಲ್ಲ. ಹೌದು, ಯಾಕಂದ್ರೆ ಅವ್ರ ಸಂಬಳನೂ ಅಷ್ಟೇ ಇರುತ್ತಾ, ಅವ್ರ ಸಂಬಳದಲ್ಲಿ 4 ಜನಕ್ಕೆ ಸಂಬಳ ಕೊಡ್ಬೋದಾ? ಇದು ಥಾಟ್. ಇದು ಥಾಟ್. ಹೌದು, ಡೆಫಿನೆಟ್ಲಿ ಇಂಡಿಯಾನಲ್ಲ, ವರ್ಲ್ಡ್ ವೈಡ್ ಇದೆ ಥಾಟ್. ನೋಡಿ, ಒಬ್ಬ ಫ್ರೆಶರ್ ನ ರೆಕ್ರೂಟ್ ಮಾಡ್ಕೊಂಡ್ರೆ ಆ ಇನ್ನೋವೇಟಿವ್ನೆಸ್ ಬರುತ್ತೆ ಅವರಲ್ಲಿ, ಆಯ್ತಾ? ಬಟ್ ಇವ್ರೆಲ್ಲ ಹೋಗ್ಬೇಕು, ಐಡಿಯಾ 40+ ಅವ್ರೆಲ್ಲ ಹೋಗ್ಬೇಕು. ಅವರು ಅದೇ ಚೆನ್ನಾಗಿ ಅಪ್ಸ್ಕಿಲ್ ಮಾಡ್ಕೋಬೇಕು. ಇವಾಗ ನಾ ಏನ್ ಹೇಳೋದಂದ್ರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾರೆ ಅನ್ಕೊಳ್ಳಿ, 40 years, ಅಥವಾ ಡೆಲಿವರಿ ಮ್ಯಾನೇಜರ್ ಆಗಿರ್ತಾರೆ ಅನ್ಕೊಳ್ಳಿ, ಟೆಕ್ನಿಕಲ್ ಏನು ಗೊತ್ತಿರಲ್ಲ, ಎಲ್ಲ ಮರ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಆ ಸ್ಪೇಸ್ ಇಂದಾನೆ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅವರು. ಈಗಾಗ್ಲಿ ಮಷಿನ್ ಲರ್ನಿಂಗ್ ಏನು ಗೊತ್ತಿರಲ್ಲ. ಆ ತರದ್ ಮಾಡೋ ತಪ್ಪಾಗ್ತಾ ಇದೆ ಈಗ. ನೀವ್ ಡೆಲಿವರಿ ಮ್ಯಾನೇಜರ್ ಆದ್ರೂ ಕೂಡ ನಿಮ್ಗೆ ಟೆಕ್ನಿಕಲ್ ಗ್ರಿಪ್ ಇರಬೇಕು. ಯಾಕಂದ್ರೆ ನಾಳೆ ಓಕೆ, ನಾನ್ ಡೆವಲಪರ್ ಆಗಿ ನನ್ನ ಮ್ಯಾನೇಜರ್ ಹೇಳ್ತೀನಿ ನಂಗೆ 10 ದಿನ ಬೇಕು ಅಂತ ಹೇಳಿದ್ರೆ ಈ ಕೆಲಸ ಮುಗ್ಸಕ್ಕೆ, ನೀವ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರೆ, ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರೆ, ನೀವ್ ನೋಡ್ಬಿಟ್ಟು ಹೇಳ್ತೀರಾ ಕೆಲ್ಸನ, ಇಲ್ಲ ಇದು 10 ದಿನ ಅಲ್ಲ 4 ದಿನದಲ್ಲಿ ಮಾಡ್ಬೋದು. ಆ ಕೆಪಬಿಲಿಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಬರ್ಬೇಕು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಯುವರ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. 40 ವರ್ಷ ಇದೆ ನಂಗೆ ಅನ್ನೋದಲ್ಲ. 40 ವರ್ಷದಲ್ಲಿ ನೀವು ಆ ಟೆಕ್ನಿಕಲ್ ಗ್ರಿಪ್ ಇರ್ಬೇಕು, ಪ್ರಾಜೆಕ್ಟ್ ಮ್ಯಾನೇಜರ್ ಗ್ರಿಪ್ ಇರ್ಬೇಕು. ಆಗ ನಿಮ್ಮನ್ನ ತೆಗಿಯೋದು ಕಷ್ಟ ಆಗತ್ತೆ ಕಂಪ್ನಿಗೆ. ಯು ವಿಲ್ ಬಿಕಮ್ ಅನ್ ಅಸೆಟ್. ಬಟ್ ನೀವು ಬರೀ ಪ್ರಾಜೆಕ್ಟೇ ಮಾಡ್ಕೊಂಡು ಹೋಗ್ತಿದೀನಿ ಅಂದ್ರೆ, ನಿಮ್ ಕೆಳಗಡೆ ಇರೋ ಹೊಸ ಪ್ರೊಫೆಷನಲ್ಸ್ ಬಂದು ನಿಮ್ಗೆ ಫೂಲ್ ಮಾಡ್ತಾರೆ. 10 ದಿನ ಬೇಕು ಅಂತಾರೆ 4 ದಿನ ಮಾಡೋ ಕೆಲ್ಸಕ್ಕೆ. ಸೊ ಈ ತರ ಅವೇರ್ನೆಸ್ ನ ಬಿಲ್ಡಪ್ ಮಾಡೋದಾಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಯು ಮೆನ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್, ಈ ತರ ಎಲ್ಲ ಕ್ವಾಲಿಟೀಸ್ ನ ಬೆಳೆಸ್ಕೊಂಡ್ರೆ ಈ ತರ ಎಲ್ಲ ಸಿಚುವೇಶನ್ ಅನ್ಸರ್ಟನಿಟಿಯಿಂದ ಆಚೆ ಬರ್ಬೋದು ಹಂಗೆ ಅಂತ. ಸೊ ಈ ತರ ಎಲ್ಲ ಒಂದು ಕೋಚಿಂಗ್ ಕೊಡೋದೇ ಆಗ್ಲಿ, ಅವೇರ್ನೆಸ್ ನ ಬಿಲ್ಡಪ್ ಮಾಡೋದಕ್ಕಾಗ್ಲಿ, somebody should ಅದೇ career guidance ತಗೋಬೇಕು. ಸೊ ಕೆರಿಯರ್ ಗೈಡೆನ್ಸ್ ಅಂದ್ರೆ would you please recommend where everyone can? ಈಗ ಟಾಪ್ ಮೇಟ್ ಅನ್ನೋದು ಅಪ್ಲಿಕೇಶನ್ ಇದೆ. ನೀವ್ ಅದ್ರಲ್ಲಿ ಹೋದ್ರೆ, ನೀವ್ ಯಾವ ಕಂಟ್ರಿನಲ್ಲಿ ಯಾರು ಈ ತರ ಕರಿಯರ್ ಗೈಡೆನ್ಸ್ ಕೊಡ್ತಾ ಇದಾರೆ, ಅಥವಾ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದಾರೆ, ಅಥವಾ ಇದೇ ಒಂದು ಜಾಬ್ ಟೈಟಲ್ ಅನ್ಕೊಳ್ಳಿ, ಡೇಟಾ ಇಂಜಿನಿಯರ್ ಆಗ್ಲಿ, ಅಥವಾ ಜಾವಾ ಡೆವಲಪರ್ ಆಗ್ಲಿ, ಅಥವಾ ಆಟೋಮೇಶನ್ ಟೆಸ್ಟಿಂಗ್ ಆಗ್ಲಿ. ಆಟೋಮೇಶನ್ ಟೆಸ್ಟಿಂಗ್ ಅಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ, ಆಯ್ತಾ? ಅವ್ರನ್ನ ಹೆಂಗ್ ಕನೆಕ್ಟ್ ಮಾಡ್ತೀರಾ? ಅದಕ್ಕೆ ಅಪ್ಲಿಕೇಶನ್ಸ್ ಇದಾವೆ, ಟಾಪ್ ಮೇಟ್ ಅನ್ನೋದು. ನೀವ್ ಅಲ್ಲಿ ಹೋಗ್ಬಿಟ್ಟು ಹುಡುಕಿ, ಈ ತರ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಐ ವಾಂಟ್ 15+ ಎಕ್ಸ್ಪೀರಿಯನ್ಸ್ಡ್ ಇದಂತ ಹೇಳಿ ಅವ್ರು ಚಾಟ್ ಬಾಟ್ ಮಾಡಿದ್ದಾರೆ. ಎಸ್, ಈಗ ಆಟೋಮೇಶನ್ ಇನ್ನು ಟ್ರೆಂಡಿಂಗ್ ಅಲ್ಲಿ ಇದೆಯಾ ಅದು? ಆಟೋಮೇಶನ್, ಎಸ್, ಅದು ಈಗ ಆಟೋಮೇಶನ್ ವರ್ಲ್ಡ್ ಆಗಿದೆ ಅಲ್ಲ. ಸೊ ಇನ್ನು ಸಾಕಷ್ಟು ಜಾಬ್ಸ್ ಗಳು ಡ್ರಾಪ್ ಆಗ್ತವೆ. ನೀವು ಎಕ್ಸೆಲ್ ಕೆಲಸ ಮಾಡ್ತಿದ್ರಾ, ಅಥವಾ ಏನೋ ಒಂದು ಡೇಟಾ ಅನಲಿಸ್ಟ್ ಕೆಲಸ ಮಾಡ್ತಿದ್ರಾ, ಈ ಜಾಬ್ಸ್ ಎಲ್ಲ ಹೋಗ್ತವೆ. ಆಟೋಮೇಶನ್ ಟೆಸ್ಟಿಂಗ್ ಇವಾಗ ಮ್ಯಾನ್ಯುವಲ್ ಟೆಸ್ಟಿಂಗ್ ಮಾಡ್ಕೊಂಡವರು ಮುಳುಗೋದ್ರು ಅಂತ. ಹೌದು, ಮ್ಯಾನ್ಯುವಲ್ ಟೆಸ್ಟಿಂಗ್ ಎಲ್ಲ ಮಾಡ್ತಿದೆ ಇವಾಗ. ಯಾವ್ದೋ ಒಂದು ಹಳೆ ಕಂಪನಿಗಳು, ಅವ್ರ ಕೋರ್ ಸಿಸ್ಟಮ್ಸ್ ಇರ್ತವೆ, ಅಲ್ಲಿ ಮನುಷ್ಯರೇ ಬೇಕು, ಅವ್ರ ಅನಾಲಿಟಿಕಲ್ ಸ್ಕಿಲ್ ಹಾಕಿ ಮಾಡೋರು ಅನ್ನೋರು ಮಾತ್ರ ಇದಾರೆ. ವೆಬ್ ಡಿಸೈನ್ ತಗೊಳ್ಳಿ, ಇವಾಗ ನಾನ್ ನನ್ನ ಚಾನೆಲ್ ಅಲ್ಲೇ ಎಷ್ಟೊಂದು ಪ್ರಮೋಟ್ ಮಾಡಿದೀನಿ. 2 ನಿಮಿಷದಲ್ಲಿ ನಿಮ್ ವೆಬ್ ಡಿಸೈನ್ ರೆಡಿ ಆಗತ್ತೆ. ನೀವ್ ಹೇಳ್ಬೇಕಷ್ಟೇ, ಈ ತರ ಪ್ರಾಂಪ್ಟ್, ಇದು ನಂದ್ ಡೀಟೇಲ್ಸ್, ಈ ತರದ್ದೆಲ್ಲ ಹಾಕು, ಪ್ರಾಡಕ್ಟ್ ಹಾಕು, ಜನರೇಟ್ ಮಿ ವೆಬ್ ಡಿಸೈನ್ ಅಂದ್ರೆ ವಿತ್ ಇನ್ ಅ ಮಿನಿಟ್ ದ ವೆಬ್ ವಿಲ್ ಬಿ ಅಪ್ ಅಂಡ್ ರನ್ನಿಂಗ್.
ಹ್ಮ್ ಹಂಗಿರ್ಬೇಕಾದ್ರೆ ವೆಬ್ ಡಿಸೈನ್ ಮಾಡೋರಲ್ಲಿ ಅದೇ No, ಹಿಂದೆ web ಎಲ್ಲ designing ಕೋಡ್ was a ಎಲ್ಲ ಕೆಲ್ಸ. ಕಲ್ತ್ಕೊಂಡು Yes. HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ HTML, ತಿಳ್ಕೊಂಡು CSS, ಕೋಡ್ ಎಲ್ಲ ಬರ್ದು JavaScript ಎಲ್ಲ ಅದೇ ಹಾ. ಮಾಡ್ಕೊಳ್ಳುತ್ತೆ. ಅಂದ್ರೆ ಹಾ. ವಿತ್ ಇನ್ ಸೆಕೆಂಡ್ಸ್ ಹ್ಮ್. ನಿಮ್ ವೆಬ್ಸೈಟ್ ರೆಡಿ ಆಗಿದೆ ಅಂದ್ರೆ ವೆಬ್ ಡಿಸೈನರ್ಸ್ ಅಲ್ಲಿ ವೆಬ್ ಡಿಸೈನರ್ಸ್ ಇರೋದಲ್ಲಿ ಟಾಪ್ ಕಂಪನೀಸ್ ಅಲ್ಲಿ ಇವಾಗ ಹ್ಮ್. ಏನು ಹ್ಮ್. ಮೆಕೆನ್ಸಿ ತಗೊಳ್ಳಿ, ಅವ್ರದ್ದೇನೋ ಟಾಪ್ ಪ್ರಾಡಕ್ಟ್ಸ್ ಇದಾವೆ, ಹ್ಮ್. ಅವೆಲ್ಲ ಮಾಡೋದಕ್ಕೆ ಇನ್ನು ವೆಬ್ ಡಿಸೈನರ್ಸ್ ಇಟ್ಟಿದ್ದಾರೆ. ರೈಟ್ 10 ಜನ ಇರೋ ಕಡೆ ಒಬ್ಬರನ್ನ ಇಟ್ಟಿದ್ದಾರೆ ಈಗ. ರೈಟ್ ಸೊ ಆಲ್ ಆಫ್ ದೀಸ್ ಜಾಬ್ ಆರ್ ಔಟ್ಡೇಟೆಡ್. ಸೊ ಇದೊಂದು ಪಯಣ ಆದ್ರೆ ವಿಮೆನ್ ಎಂಪವರ್ಮೆಂಟ್ ವಿಮೆನ್ ರಿಲೇಟೆಡ್ ಒಂದು ಫೌಂಡೇಶನ್ ಕೂಡ ನೀವು ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಲಕ್ಷ್ಯ ಫೌಂಡೇಶನ್. ಹೌದು. ಹಾ ಸೊ ನನ್ಗೆ ಅದಕ್ಕೆ ರಿಯಲಿ ಐ ವಾಂಟ್ Thank you so ಸಲ್ಯೂಟ್ ಯು much. ಅಂಡ್ ಐ Thank ವಾಂಟ್ you. ಬೋ ಯು ಬಿಕಾಸ್ Yeah. ಒಂದು ಅನ್ನ ಮಕ್ಕಳಿಗೆ ಕಣ್ಣಿಲ್ದೇ ಇರೋ ಮಕ್ಕಳಿಗೆ ಶಾಲೆ ಅಂತೆ, ಮಕ್ಕಳಿಗೆ ಊಟ ಅಂತೆ, ವಸತಿ ಅಂತೆ, ಈ ಲಕ್ಷ್ಯ ಫೌಂಡೇಶನ್ ಬೆಳಕು ಕೊಡ್ತಾ ಇರೋ ಮಹಾನ್ ಸಾಧಕಿ ನೀವು. ನಾ ಒಬ್ಳಿಂದ ಅದಾಗ್ತಾ ಇಲ್ಲ. ಹಾ. ಅದು ಹೌದು. ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ಒಂದಿದ್ರೆ ರೈಟ್ ಅದು ನನ್ನ ಫೌಂಡೇಶನ್, ಹ್ಮ್. ಲಕ್ಷ್ಯ ಫೌಂಡೇಶನ್ ಅಂತ ನೀವು ಹೇಳ್ದಾಗೆ. ಹ್ಮ್. ಅದು ಮೊದ್ಲಿಂದನೂ ಆಸೆ ಇತ್ತು ನನ್ಗೆ. ಫೌಂಡೇಶನ್ ಅಂದ್ರೆ ನಮ್ಗೆ ಕೆಪಬಿಲಿಟಿ ಇದೆ ಅಂದ್ರೆ ಒಂದ್ 4 ಜನಕ್ಕೆ ಆ ದುಡ್ಡು ಕೊಟ್ಟು ಹ್ಮ್. ಉಪಯೋಗ ಮಾಡಿಸ್ಬೇಕು. ನಾವ್ ತಿಂದ್ರೆ ಅದು $10 ನಮ್ಗೆ ನಿಮಿಷದಲ್ಲಿ ಹೋಗುತ್ತೆ. ಅದೇ $10 ಅಲ್ಲಿ ಇಂಡಿಯಾಗೆ ಕೊಟ್ರೆ ಏನ್ ಹೇಳಿ ಅದ್ರಲ್ಲಿ 10 ಜನ ಮಕ್ಳು ಊಟ ಮಾಡ್ಬೋದು. ಆಯ್ತಾ? ಅಲ್ಲ ಈ ಥಾಟ್ ಯಾಕೆ ಬಂತು ಬ್ಲೈಂಡ್ ಮಕ್ಕಳಿಗೆನೆ ನಾನು ಸರ್ವ್ ಮಾಡ್ಬೇಕು, ಈ ತರಾನೇ ಕ್ರಿಯೇಟ್ ಮಾಡ್ಬೇಕು ಅದು ಅನ್ನೋ ಒಂದು ನಾನು ಒಂದು ಕಾನ್ಸರ್ಟ್ ಹೋಗಿದ್ದೆ. ಅಲ್ಲಿ ಒಂದು ಬ್ಲೈಂಡ್ ಮಗು, ಒಂದ್ 15 ವರ್ಷದ ಹುಡುಗ ಬಂದು ರಿದಮ್ ಪ್ಯಾಡ್ ಇಟ್ಕೊಂಡು ಬಾರಿಸ್ತಿದ್ದ ಅಂಡ್ ಹಿ ಹ್ಯಾಡ್ ನೋ ಸಪೋರ್ಟ್. ಹ್ಮ್. ಅಲ್ಲಿ ಕರ್ಕೊಂಡ್ ಬರೋದಕ್ಕೂ ಅವ್ನು ಯಾರನ್ನೋ ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತು ಬಿಕಾಸ್ ಹಿ ಇಸ್ ಬ್ಲೈಂಡ್, ಹಿ ಕಾಂಟ್ ಕಮ್ ಬೈ ಹಿಸ್ ಓನ್. ಹ್ಮ್. ಪ್ಲಸ್ ಅದಾದ್ಮೇಲೆ ಅವನು ಆ ರಿದಮ್ ಪ್ಯಾಡ್ ಕೂಡ ಯಾರೋ ಹತ್ರ ಬಾರೋ ಮಾಡ್ಕೊಂಡ್ ಬಂದಿದ್ದ. ಹ್ಮ್. ಆ ಮಕ್ಕಳ ಸ್ಥಿತಿನೇ ಬೇರೆ ಇತ್ತು. ಆಗ ನಾನು ನೋಡಕ್ ಹೋದಾಗ ಅಲ್ಲಿ ನನ್ಗೆ ಗೊತ್ತಾಗಿದ್ದು ಲಗ್ಗೆರೆಯಲ್ಲಿ ಒಂದ್ ಬ್ಲೈಂಡ್ ಸ್ಕೂಲ್ ಇದೆ. ಅದನ್ನ ನಡೆಸ್ತಿರೋರೇ ಒಂದು ಬ್ಲೈಂಡ್ ಲೇಡಿಯಾ? ಮನುಷ್ಯ. ಅವರು ಅವ್ರ ಕಂಪ್ಲೀಟ್ ಬ್ಲೈಂಡ್ ಇದಾರೆ. ಸೊ ಅವ್ರು ನಡೆಸ್ತಿದಾರೆ. ಇಟ್ ವಾಸ್ ಸೋ ಇನ್ಸ್ಪೈರಿಂಗ್. ಅವಾಗ ಅನ್ಕೊಂಡಿದ್ದು ನಾನು ಈ ತರ NGO ಗಳಿಗೆ ಫಂಡ್ಸ್ ಬರ್ತಾ ಇಲ್ಲ. ಸೊ ಅವಾಗ ನಾನ್ ಅನ್ಕೊಂಡಿದ್ದು ನಾವೊಂದು NGO ಶುರು ಮಾಡ್ಬೇಕು ಥ್ರೂ ವಿಚ್ ಐ ವಿಲ್ ಸ್ಟಾರ್ಟ್ ಗಿವಿಂಗ್ ಫಂಡ್ಸ್. ಸೊ ಯಾವಾಗ ಶುರು ಆಯ್ತು ಇದು ನಾನು ಶುರು ಮಾಡಿ 2 ವರ್ಷ ಆಗಿದೆ. ಲಾಸ್ಟ್ ಮೇ ನಲ್ಲಿ ಶುರು ಮಾಡಿದ್ದು. ಸೊ ಓಕೆ, ಹೌ ಡಿಡ್ ಇಟ್ ಸ್ಟಾರ್ಟ್ ಅಪ್? ಲೈಕ್ ನೀವು ಇಂಡಿವಿಜುವಲ್ ಆಗಿ ಮಾಡಿದ್ರಾ ಅಥವಾ ನಾನು ಮತ್ತೆ ನನ್ನ ಇಬ್ಬರ ಕಾಲೇಜ್ ಫ್ರೆಂಡ್ಸ್ ಸೇರಿ NGO ಶುರು ಮಾಡಿದ್ವಿ. ಯಾಕಂದ್ರೆ ನಾ ಇಲ್ಲಿದ್ದೀನಿ, ನಾನ್ ಅದ್ರ ವ್ಯವಸ್ಥೆ ತುಂಬಾ ನೋಡ್ಕೊಳಕ್ ಆಗಲ್ಲ. NGO ಓಪನ್ ಮಾಡಕ್ಕೆ ಯಾರಾದ್ರೂ ಒಬ್ರು ಇಂಡಿಯಾನಲ್ಲಿ ಇರ್ಲೇಬೇಕು ಅನ್ನೋದಿತ್ತು. ಸೊ ನನ್ಗೆ ಬೆನ್ನೆಲ್ಬಾಗ್ ನಿಂತಿದ್ದು ನನ್ನ ಕಾಲೇಜ್ ಫ್ರೆಂಡ್ಸ್. ಅವರು ಸೇರಿ ನಾವು 3 ಜನ ಸೇರಿ ಓಪನ್ ಮಾಡಿದ್ದು. ಸೊ ಫಂಡ್ಸ್ ಎಲ್ಲಿಂದ ಜನರೇಟ್ ಮಾಡ್ತೀರಾ? ಫಂಡ್ಸ್ ಹೇಗ್ ಜನರೇಟ್ ಮಾಡ್ತೀನಿ ಅಂದ್ರೆ ಮೋಸ್ಟ್ಲಿ ಫಂಡ್ಸ್ ಇವಾಗ ನನ್ನಿಂದ ಬರ್ತಾ ಇದೆ ಬಿಕಾಸ್ ನನ್ನ ಅರ್ನಿಂಗ್ ಇಂದ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅಂತ ಎತ್ತಿಟ್ಬಿಡ್ತೀನಿ. ಸಲ್ಯೂಟ್ ಕವಿತಾ ಅವರೇ. ಸೊ ನಿಮ್ ಜೀವನ ಸಾರ್ಥಕ ಆಯ್ತು ಬಿಕಾಸ್ 4 ಮಕ್ಕಳಿಗೆ ನೀವು ಅವ್ರಿಗೆ ಕೃತಕವಾಗಿ ಕಣ್ಣಿಲ್ದೆ ಹೋದ್ರು ನೋಡೋದಿಕ್ಕೆ ನೈಸರ್ಗಿಕವಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನೀವು ಅವ್ರಿಗೆ ಬೆಳಕಾಗಿದ್ದೀರಾ. ಥ್ಯಾಂಕ್ ಯು. ತುಂಬಾ ದೊಡ್ಡ ನೀವು ಅವರಿಗೆ ದೃಷ್ಟಿ ಹಾಕಿದ್ದೀರಾ ಅನ್ನೋದಕ್ಕೆ ನಂಗೆ ಮನದಾಳದ ಮಾತು. ಯಾವುದೇ ಒಂದು ಉತ್ಪ್ರೇಕ್ಷೆಯಿಂದ ನಿಮ್ಮನ್ನ ತುಂಬಾ ಹೊಗಳಿ ಅಟ್ಟಕ್ಕೆ ಇರಿಸ್ಬೇಕು ಅನ್ನೋ ಒಂದು ಭಾವನೆ ಇಲ್ಲ. ಬಟ್ ನೀವು ಮಾಡ್ತಿರೋ ಈ ಕೆಲ್ಸ ರಾಯರಿಗೆ ಸಲ್ಲಿಸೋ ಸೇವೆ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್. ನನ್ನ ಹಾಗೆ ನಾನು ಇನ್ನು ಪಬ್ಲಿಸೈಸ್ ಮಾಡಿಲ್ಲ ನನ್ನ NGO ಆಕ್ಚುಲಿ. ಬಟ್ ನನ್ಗೆ ಸ್ವಲ್ಪ ಒಳ್ಳೆ ಫ್ರೆಂಡ್ಸ್ ಇದಾರೆ IT ನಲ್ಲಿರೋರು. ಅವರು ಕಾಂಟ್ರಿಬ್ಯೂಟ್ ಮಾಡೋ ಮನ್ಸು ತುಂಬಾ ಇದೆ. ಲೈಕ್ ಮೊನ್ನೆ ನಮ್ಮ ಅಟ್ಲಾಂಟಾದವ್ರೆ ನನ್ ತುಂಬಾ ಕ್ಲೋಸ್ ಫ್ರೆಂಡ್. ಅವರು ಒಂದ್ 10,000 15,000 ಆತರ ಕೊಟ್ರು. ಅದನ್ನ ತಗೊಂಡ್ ಹೋಗಿ ಒಂದು ಹೆಣ್ಮಗು ಎಜುಕೇಶನ್, ಒಂದ್ ಪೂರ್ತಿ ವರ್ಷದ ಎಜುಕೇಶನ್ ಒಂದ್ 15,000 ಆಗತ್ತೆ. ಸೊ ಅವ್ರು ಹೆಲ್ಪ್ ಮಾಡಿದ್ರು. ಈ ತರ ದಾನಿಗಳು ಅವ್ರಾಗವ್ರೆ ಮುಂದೆ ಬರ್ತಿದಾರೆ, ನಾ ಹೆಲ್ಪ್ ಮಾಡ್ತೀನಿ ಅನ್ನೋದು. ಎಸ್, ನಮ್ಮ ಚಾನೆಲ್ ಮುಖೇನ ನಾವು ಕೇಳ್ಕೊಳ್ಳೋದು ಅಷ್ಟೇ. ಅಟ್ಲಾಂಟಾದ ಕನ್ನಡಿಗರಾಗಿರ್ಬೋದು, ಕೆನಡಾದ ಕನ್ನಡಿಗರಾಗಿರ್ಬೋದು, ಭಾರತದಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಇದು ಫೌಂಡೇಶನ್. ಸೊ ಕೊಡುದಾನಿಗಳು ಯಾರ್ಯಾರು ಇದಿರೋ ದಯವಿಟ್ಟು ಎಂಥ ಫೌಂಡೇಶನ್ಗೆ NGOಗೆ ಸಪೋರ್ಟ್ ಮಾಡಿ. ಸೊ ಅಲ್ಟಿಮೇಟ್ಲಿ ನಾವ್ ಎಷ್ಟೇ ದುಡಿತೀವಿ, ಎಷ್ಟೇ ಕಳಿತೀವಿ, ಇದ್ರಪ್ಪ ಇಂಥ ಕೆಲಸ ಮಾಡಿದ್ರಪ್ಪ ಅನ್ನೋದು ಅಚ್ಚಳಿದೆ ನೆನ್ಪಾಗಿ ಉಳಿಯುತ್ತೆ ಹೊರತು ಅದು ಬಿಟ್ಬಿಟ್ಟು ನಾನು ಎಷ್ಟು ಖರ್ಚು ಮಾಡಿದೆ, BMW ಕಾರ್ ತಗೊಂಡೆ, ಇದೆಲ್ಲ ಎಲ್ರು ಮಾಡ್ಕೊಳ್ತಾರೆ. ಸೊ ಇಂತ ಒಂದು ಸತ್ಕಾರ್ಯ ಮಾಡಿದ್ರೆ ನಾವು ಕೂಡ ಜನ್ಮ ಪಡೆದಿದ್ದಕ್ಕೂ ಕೂಡ ನಮ್ ತಂದೆ ತಾಯಿ ಕೂಡ ಹೆಮ್ಮೆ ಪಡ್ತಾರೆ ಅಂಡ್ ನಮ್ಗೂ ಕೂಡ ಒಂದು ಮನಸ್ಸು ತೃಪ್ತಿ ಇರತ್ತೆ ಅಂತ. ರೈಟ್? ಎಸ್. ಸೊ ಈ ಲಕ್ಷ್ಯ ಫೌಂಡೇಶನ್ ಒಂದ್ ಕಡೆ ಆಯ್ತು. ಸೊ ಇಲ್ಲಿ NKK ಕನ್ನಡ ಸಂಘ, ನೃಪತುಂಗ ಕನ್ನಡ ಕೂಟದಲ್ಲಿ ಸೆಕ್ರೆಟರಿ ಅಂತ ನೀವು. ಏನ್ರಿ ಕವಿತಾ? ಅದು ನಮ್ಮ ಅಟ್ಲಾಂಟಾದವ್ರು ತೋರ್ಸಿರೋ ಪ್ರೀತಿ ಅನ್ಸುತ್ತೆ. ನಾನು ಇಲ್ಲಿ ಬಂದು 1.5 ವರ್ಷ ಅಷ್ಟೇ ಆಗಿದೆ. ಅಷ್ಟೊಳಗೆ ಸೆಕ್ರೆಟರಿ
ಅದು ಹಳೆ ಕನ್ನಡ ಕೂಟದಲ್ಲಿ ನಾನು ಇಲಿನಾಯ್ಲಿ ಮಾಡ್ತಾ ಇದ್ದೆ, ಅಲ್ಲೂ ಕೂಡ ಕಲ್ಚರಲ್ ಕಮಿಟಿ ಹೆಡ್ ಆಗಿದೆ. ವಾವ್. ಸೊ ಅಲ್ಲೂ ಮಾಡ್ತಾ ಇದ್ದೆ, ಆಕ್ಟಿವ್ ಆಗಿದೆ. ಇಲ್ಲಿ ಬಂದಾಗ ಹೇಗಪ್ಪ ಕನ್ನಡದವ್ರು ಪರಿಚಯ ಮಾಡ್ಕೊಳ್ಳೋದು ಅಂದಾಗ ಎಷ್ಟು ವೆಲ್ಕಮಿಂಗ್ ಆಗಿದ್ದಾರೆ ನಮ್ ಕನ್ನಡದವ್ರು ಅಂತ ಅರ್ಥ ಆಗಿದ್ದು. ಅಲ್ಲಿ ಕನ್ನಡಿಗರು ಜಾಸ್ತಿ ಅನ್ಸ್ತಾರಾ ನಿಮ್ಗೆ ಇಲ್ಲಿ? ಇಲ್ಲಿ ತುಂಬಾ ಜಾಸ್ತಿ ಜನ ವಾವ್. ಇದ್ದಾರೆ. ಇದು ತುಂಬಾ ವೆಲ್ಕಮಿಂಗ್ ಆಗಿದೆ. ನನಗೆ ತುಂಬಾ ಇಷ್ಟ ಆಗಿದೆ ಅಟ್ಲಾಂಟಾ ಏನಕ್ಕಂದ್ರೆ ಇಲ್ಲಿ ಜನರು ಅಷ್ಟು ಚೆನ್ನಾಗಿದ್ದಾರೆ, ಒಬ್ಬರಿಗೊಬ್ರು ಹೆಲ್ಪ್ ಮಾಡ್ಬೇಕು ಅನ್ನೋ ಮನೋಭಾವನೆ ನನ್ ಕನ್ನಡಿಗರಲ್ಲಿ, ಅದ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತು ಕೂಡ. ನಾ ಹೊಸಬ್ಳು ಅಂದಾಗ ನಾನು ಫಸ್ಟ್ ನಮ್ಮ ಪ್ರೆಸಿಡೆಂಟ್ ಆಗಿದ್ರು ಆಗ ವಸಂತ್ ಅವ್ರು, ಈಗ್ಲೂ ನೆನಪಿದೆ, 1.5 ವರ್ಷದ ಹಿಂದೆ ನಾನು ಫಸ್ಟ್ ಅವಾಗ ವನಭೋಜನಕ್ಕೆ ಹೋಗಿ ನಾ MC ಮಾಡ್ಲಾ ಸರ್ ಅಂತ ಹೇಳಿದ್ದೆ. ಒಂದೇ ತಿಂಗಳಾಗಿರೋದು ನಾನು. ನೀನ್ ಯಾರು ಎತ್ತ ಅಂತ ಕೇಳಿಲ್ಲ, ನೀ ಓಕೆ ಮಾಡು ಅಂತ ಹೇಳಿ. ಸೊ ಅವಾಗ ಫಸ್ಟ್ MC ಮಾಡಿದ್ದೆ ನಾನು, ಮತ್ತೆ ಭರತ್ ಅನ್ನೋರು ಇನ್ನೊಬ್ರು ಇದಾರೆ. ಸೊ ಅವರು ಹಾಗೆ ಸ್ಲೋ ಆಗಿ ಜರ್ನಿ ಶುರು ಆಗಿದೆ, ನಾನು MC ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನನ್ನ ಬೋರ್ಡ್ ತಗೊಂಡ್ರು. ಈಗ ಈ ವರ್ಷದ ಸೆಕ್ರೆಟರಿ ಆಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಕನ್ನಡ ಕೂಟಕ್ಕೆ. ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಎಲ್ಲ ಅಭಿಮಾನ ಎತ್ತಿ ಹಿಡಿಯೋ ಪತಾಕೆ ನಿಮ್ದು. ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನ ಮಾಡ್ತೀನಿ ಅನ್ನೋ ಇದ್ರಲ್ಲಿ. ರೈಟ್. ಸೊ ಈಗ ವಿಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ರೆಸಿಲಿಯನ್ಸ್, ವಿಮೆನ್ ಎಂಪವರ್ಮೆಂಟ್, ಕೆರಿಯರ್ ಡೆವಲಪ್ಮೆಂಟ್ ಇದೆಲ್ಲ ಇಲ್ಲಿ ಎಷ್ಟು ಮುಖ್ಯ ಆಗತ್ತೆ. ಆಮೇಲೆ ನೀವ್ ಯಾವ ರೀತಿ ಕೋಚಿಂಗ್ ಕೊಡ್ತೀರಾ ಇದ್ರಲ್ಲಿ? ವಿಮೆನ್ಗೆ ನಾ ಹೇಳೋದೇನಂದ್ರೆ, ಇದು ನನ್ ಜೊತೆನೂ ಆಗಿದೆ. ಮಗು ಆಗಿದ ತಕ್ಷಣ ಏನಾಗ್ಬಿಡತ್ತೆ ಹೇಳಿ, ನಾವು ಮಗು ನಮ್ ಪ್ರಾಮಿನೆನ್ಸ್ ತಗೊಳುತ್ತೆ. ಓಕೆ, 1-2 ವರ್ಷ 3 ವರ್ಷ ಅದು ಮಗು ಬೆಳೀತು ಅಂದಾಗ ಕೂಡ ನಾವು ವಾಪಸ್ ಕರಿಯರ್ ಬರೋಣ ಅನ್ನೋದು ಮರ್ತೆ ಬಿಡ್ತೀವಿ. ರೈಟ್. ಎಷ್ಟು ಜನಕ್ಕೆ ಇದಾಗಿದೆ ಅಲ್ವಾ, ಅಯ್ಯೋ ಗ್ಯಾಪ್ ಆಗೋಯ್ತಲ್ಲಪ್ಪ, ಏನ್ ವಾಪಸ್ ಹೋಗಿ ರಿಫ್ರೆಶ್ ಮಾಡ್ಕೊಳ್ಳಿ ನಾನು ನನ್ನ ನಾಲೆಜ್ ನ, ಈ ತರ ಆಗ್ಬಿಡತ್ತೆ. ಆತರ ಮಾಡ್ಬಾರ್ದು ವಿಮೆನ್. ನಾವು ವಿ ಶುಡ್ ಕಮ್ ಬ್ಯಾಕ್ ಟು ಅವರ್ ಕರಿಯರ್. ಯಾಕಂದ್ರೆ ನಾವು ದುಡಿತೀವಿ ಅನ್ನೋದು ಒಂದೇ ಅಲ್ಲ, ನಮ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ ಅನ್ನೋದು ಒಂದೇ ಅಲ್ಲ, ಮನ್ಸಿಗೆ ಏನೋ ತೃಪ್ತಿ ಕೊಡುತ್ತೆ, ನಾವು ಏನೋ ಮಾಡ್ತಾ ಇದೀವಿ, ನಮ್ ಕಾಲ್ ಮೇಲೆ ನಾವು ನಿಂತಿದೀವಿ, ನಮ್ ಬೇಕಾಗಿರೋ ಖರ್ಚಾದ್ರೂ ಮಾಡ್ಕೊಳ್ಳೋದಕ್ಕೆ ನಾವು ದುಡಿತಾ ಇದೀವಿ ಅನ್ನೋದೊಂದು, ಇಂಡಿಪೆಂಡೆಂಟ್ ಆಗಿದೀವಿ. ಆರ್ಟ್ ಆಫ್ ಅನ್ಲರ್ನಿಂಗ್, ಏನಿದು ಸ್ಟೇಟ್ಮೆಂಟ್? ಆರ್ಟ್ ಆಫ್ ಅನ್ಲರ್ನಿಂಗ್ ಅನ್ನೋದು ನನ್ನ ಟೆಡ್ ಟಾಕ್ ಕೂಡ ಆಗಿತ್ತು. ಇವಾಗ ಏನ್ ಹೇಳ್ತೀವಿ ಹೇಳಿ, ಒಂದ್ ಮಗು ಸೈಕಲ್ ತುಳಿತಿದ್ದಾನೆ ಅಂದ್ರೆ ಅವನು ಟ್ರೈನಿಂಗ್ ವೀಲ್ ಯೂಸ್ ಮಾಡ್ತಾನೆ. ಎಲ್ಲಿ ತನಕ ಯೂಸ್ ಮಾಡ್ತಾನೆ? ಎಲ್ಲಿ ತನಕ ಅವ್ನ್ ಕಾನ್ಫಿಡೆನ್ಸ್ ಬರುತ್ತೆ, ಓಕೆಪ್ಪ ಇವಾಗ ನಂಗೆ ಬ್ಯಾಲೆನ್ಸ್ ಬರ್ತಿದೆ ಅಂದ ತಕ್ಷಣ ಅಪ್ಪ ಅಮ್ಮ ಟ್ರೈನಿಂಗ್ ವೀಲ್ ತೆಗ್ದಾಕ್ತಾರೆ. ಅದು ಆರ್ಟ್ ಆಫ್ ಅನ್ಲರ್ನಿಂಗ್. ಅನ್ಲರ್ನ್ ಮಾಡ್ಕೋತೀರಾ. ಆ ಟ್ರೈನಿಂಗ್ ವೀಲ್ ತೆಗ್ದಿಲ್ಲ ಅಂದ್ರೆ ಆ ಮಗುಗ್ ಹೇಗ್ ಅರ್ಥ ಆಗುತ್ತೆ ಅವ್ನ್ ಬ್ಯಾಲೆನ್ಸ್ ಇಟ್ಕೊಂಡ್ ತುಳಿಬಹುದು ಅಂತ ಹೇಳಿ. ಇದೇ ತರ ನಮ್ ಲೈಫ್ ಇನ್ ಪಯಣದಲ್ಲಿ ನಾವು ಒಂದೊಂದನ್ನ ಅನ್ಲರ್ನ್ ಅಂದ್ರೆ ಮರಿತಾ ಹೋಗ್ಬೇಕು. ನಾವ್ ಏನ್ ಕಲ್ತಿದೀವಿ ಅದನ್ನ ಮರಿತಾ ಹೋಗ್ಬೇಕು. ಮರಿತಾ ಹೋಗಿ ನಾವು ಹೊಸದನ್ನ ಕಲ್ತು ಅಡಾಪ್ಟ್ ಮಾಡ್ತಾ ಹೋಗ್ಬೋದು. ಅದ್ ಹೇಗ್ ಹೇಳ್ತೀನಿ, ಇವಾಗ ನಮ್ಮ ಮಹಿಳೆಯರಿಗೆ ಅಂತ ಹೇಳಿದ್ರೆ, ಸರಿಯಪ್ಪ ಲೈಫ್ ಸೆಟ್ಲ್ ಆಯ್ತು, ಮಗು ಆಯ್ತು, ನಾನ್ ಚೆನ್ನಾಗಿದ್ದೀನಿ, ಹಸ್ಬೆಂಡ್ ಚೆನ್ನಾಗ್ ದುಡಿತಾ ಇದಾರೆ, ಸಾಕು ಆರಾಮಾಗಿದ್ದೀನಿ, ಮನೆ ತಗೊಂಡ್ವಿ ಅನ್ಕೊಂಡೋದೇ ಜೀವನ ಅಲ್ಲ. ಅದನ್ನ ಅನ್ಲರ್ನ್ ಮಾಡಿ. ರೈಟ್. ಸೊ ನೀವ್ ಹೇಳ್ದಾಗೆ ಲೇಡೀಸ್ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ನಮ್ಮಂತವ್ರು ಈ ತರ ಡಿಪೆಂಡೆಂಟ್ ವಿಸಾನಲ್ಲಿ ಇರ್ತೀವಿ, ಜಾಬ್ ಆಪರ್ಚುನಿಟಿ ಸಿಗಲ್ಲ, ನಾವು ಟೀಚಿಂಗ್ ಅಲ್ಲಿ ಇದ್ದೋರು, ನಮ್ಗೆ ನಮ್ ಫೀಲ್ಡೇ ಬೇರೆ ಇದು. ಸೊ ಈ ತರ ಇವಾಗ ನೋಡಿ ಕಂಟೆಂಟ್ ಕ್ರಿಯೇಷನ್ ಇಳಿದ್ ಬಿಡಿದೀವಿ. ಸೊ ಈ ತರ ಒಂದು ಆಪರ್ಚುನಿಟಿನಾಗ ಸೆಲ್ಫ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿ, ಅಥವಾ ಏನ್ ಮಾಡ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇನೆ ವಿಮೆನ್ಸ್ ಕಳೆದೋಗ್ಬಿಡ್ತಾರೆ. ಕರೆಕ್ಟ್. ರೈಟ್. ವಾಟ್ ಡು ಯು ಸೇ ಫಾರ್ ದಟ್? ಈಗ ನಾನು ವಿಮೆನ್ಗೆ ಏನ್ ಹೇಳ್ತೀನಿ ಅಂದ್ರೆ, ನಮ್ದು ಒಂದು ಒಳ್ಳೆ US ಅಲ್ಲಿ ಏನಂದ್ರೆ, H4EAD ಮೇಲೆ ನೀವ್ ಯಾವ ತರದ ಕೆಲಸ ಆದ್ರೂ ಮಾಡ್ಬೋದು. ಕರೆಕ್ಟಾ? ನೀವ್ IT ನೇ ಮಾಡ್ಬೇಕನ್ನೋದಿಲ್ಲ. ಯು ಕ್ಯಾನ್ ಡೂ ಎನಿ ಕೈಂಡ್ ಆಫ್ ಜಾಬ್, ಯು ಕ್ಯಾನ್ ಅರ್ನ್ ಇನ್ ಎನಿ ವೇ ಆನ್ H4EAD. ಹಾಗಿರ್ಬೇಕಾದ್ರೆ ನಿಮ್ಮ ಸ್ಟ್ರೆಂತ್ ನೀವ್ ರೆಕಗ್ನೈಸ್ ಮಾಡ್ಕೊಳ್ಳಿ. ನೀವು ಒಳ್ಳೆ ಬೇಕರ್ ಆಗಿದ್ದೀರಾ, ಒಳ್ಳೆ ಚೆನ್ನಾಗಿ ಅಡ್ಗೆ ಮಾಡ್ತೀರಾ, ವೈ ನಾಟ್ ಸ್ಟಾರ್ಟ್ ಸಮಥಿಂಗ್ ಲೈಕ್ ದಟ್ ಸ್ಮಾಲ್ ಅಲ್ವಾ? ಅಥವಾ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ. ಎಷ್ಟು ಜನ ಇವಾಗ ಹುಡುಗಿರು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಸರು ಮಾಡಿಲ್ಲ ಹೇಳಿ? ನೀವಾಗಿದ್ರಾ ಆಗ್ಲಿ, ಕ್ರಿಶ್ ಆಗ್ಲಿ, ಕ್ರಿಶ್ ಕನ್ನಡತಿ ಆಗ್ಲಿ, ಶ್ವೇತಾ ಅನ್ನೋರು ನೋಡ್ದೆ ಅಲ್ವಾ? ನಿಮ್ಗೇನೋ ಇಷ್ಟ ಇದೆ, ನಿಮ್ಗೆ ಯಾವ್ದೋ ಒಂದು ಹಾಬಿ ಇದೆ, ನಿಮ್ಗೇನೋ ಮನಸ್ಸಿಗೆ ಅದು ತೃಪ್ತಿ ಕೊಡ್ತಾ ಇದೆ, ಶಾಂತಿ ಕೊಡ್ತಾ ಇದೆ, ಖುಷಿ ಕೊಡ್ತಿದೆ ಅಂದ್ರೆ ಮಾಡಿ ಆ ಕೆಲ್ಸನ. ಫ್ಯಾಮಿಲಿ ಒಂದೇ, ಮಗು ಒಂದೇ, ಇದೇ ನಿಮ್ ಪ್ರಪಂಚ ಆಗ್ಬಾರ್ದು. ಯಾಕಂದ್ರೆ ಅದ್ ಎಲ್ಲೋ ಒಂದ್ ಕಡೆ ಹೋಗಿ ಆ ಡಿಪ್ರೆಷನ್ ಲೀಡ್ ಆಗತ್ತೆ. ಯಾವತ್ತೋ ಒಂದಿನ ಔಟ್ ಬರ್ಸ್ಟ್ ಆಗ್ತೀರಾ. ನಾವು ಖುಷಿಯಾಗಿಲ್ಲ ಅಂದ್ರೆ, ನಾವ್ ಹೆಣ್ಮಕ್ಳು ಖುಷಿಯಾಗಿಲ್ಲ ಅಂದ್ರೆ ಮನೆ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ, ಮಕ್ಳು ಖುಷಿಯಾಗಿರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಖುಷಿಯಾಗಿದ್ರೆ ಆ ಖುಷಿನ ನಾವು ಮಕ್ಳಗ್ ತೋರಿಸ್ತೀವಿ, ನಗ್ನಗ್ತಾ ಮಾತಾಡ್ತೀವಿ. ಇಲ್ಲಾಂದ್ರೆ ಫಸ್ಟ್
ಟಾರ್ಗೆಟ್ ಆಗೋದೆ ಮಕ್ಳು, ನಮ್ ಕೋಪ ಎಲ್ಲ ತೆಗಿಯೋದು ಅವ್ರ ಮೇಲೆ, ನೆಕ್ಸ್ಟ್ Right. ಹಸ್ಬೆಂಡ್, ಹ್ಮ್. ಆತರ ಆಗ್ಬಿಡತ್ತೆ. ಸೊ ಹ್ಮ್. ಆತರ ಆಗೋದ್ ಬೇಡ. ಹ್ಮ್. ನಿಮ್ಗೆ ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಹ್ಮ್. ನೀವೇನೋ ಮಾಡ್ತಿದ್ದೀರಾ ಅಂತ ಹೇಳಿ. ಹ್ಮ್. ದುಡಿಯೋಕೆ ತುಂಬಾ ರೀತಿಗಳಿದೆ ಇಲ್ಲಿ. ಹ್ಮ್. ನೀವು ಮನೆಯಲ್ಲೇ ಕುತ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂದ್ರೆ ಎಷ್ಟೊಂದು ಸ್ಕೂಲ್ಸ್ ಗಳಿದಾವೆ, ರಿಸೆಪ್ಷನಿಸ್ಟ್ ಆಗಿ ಹೋಗ್ಬೋದು ಅಲ್ವಾ. ನೀವ್ ಮುಂದೆ IT ಮಾಡ್ತಿರ್ಬೋದೇನೋ, ಈಗ ಮಾಡ್ತಿಲ್ಲ ಅಂದ್ರೆ IT ಸಿಕ್ತಿಲ್ಲ, ಈಗ ಜಾಬ್ ಮಾರ್ಕೆಟ್ ಅಷ್ಟ್ ಕಷ್ಟ ಇದೆ Yes, ಅಂದ್ರೆ. ಈಗ ರಿಸೆಷನ್ ಅನ್ನೋದು ಬರ್ತಾನೆ ಇರತ್ತೆ. ಅದೊಂದು ಆ ರಿಸೆಷನ್ ಬಂದಾಗ ಯಾವ ರೀತಿ ಪ್ರಿಪರೇಷನ್ ಇರ್ಬೇಕು, ಅಂಡ್ ಇದು ರಿಸೆಷನ್ ಬಂದಾಗ ಜಾಬ್ ಮಾರ್ಕೆಟ್ ಲೋ ಆಗ್ಬಿಡತ್ತೆ. ಹೌದು. ಸೊ ಇದು ಈ ಪರಿಸ್ಥಿತಿ ಕೆಲವು ಸತಿ ಕೆಲವು ಕಂಟ್ರೀಸ್ ಅಲ್ಲಿ ಲಾಂಗ್ ಎಗೋ ಒಂಥರ ಹಿಸ್ಟ್ರಿ ಮಾರ್ಕ್ ಇದ್ದಂಗೆ ಹೌದು. ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಎಗೋ ಅನ್ನೋ ರೀತಿ ಹೇಳ್ತಾ ಹೋಗ್ಬೇಕು. ಹ್ಮ್. ಸೊ ಈ ರಿಸೆಷನ್ ಅನ್ನೋ ಒಂದು ಭೂತದಿಂದ ಆಚೆ ಬರಕ್ಕೆ ಅದಕ್ಕೆ ನೀವು ಈಗ ಟೈಮ್ ಇದೆ ನಿಮ್ಗೆ ಅಂತಂದ್ರೆ ಹ್ಮ್. ಅಪ್ಸ್ಕಿಲ್ ಮಾಡ್ಕೊಳ್ಳಿ. ಹ್ಮ್. ನಾ ಹೇಳ್ದಾಗೆ ಈಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹ್ಮ್. ನೀವು ಯಾವ್ದೇ ಈ ತರ ಯುಡೆಮಿ ಆಗ್ಲಿ, ಹ್ಮ್. ಕಾರ್ಸೆರಾ ಆಗ್ಲಿ, ಈ ತರ ಹ್ಮ್. ವೆಬ್ಸೈಟ್ಸ್ ಹೋದ್ರೆ ನಿಮ್ಗೆ ಹೇಳ್ಕೊಡ್ತಾರೆ ಆ ಸ್ಕಿಲ್. ಹ್ಮ್. ಯಾವ್ದು ಇನ್ ಡಿಮಾಂಡ್ ಸ್ಕಿಲ್ ಇದೆ ಅಂತ ನೋಡಿ, ನಿಮ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ನೋಡಿ. ಓಕೆ, ನೀವು ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಾ, ಹ್ಮ್. ದೆನ್ ಈ ತರ ಜಾಬ್ಸ್ ನಿಮಗೆ ಬೆಸ್ಟ್ ಫಿಟ್ ಆಗ್ತವೆ Right. ಅಲ್ವಾ. ಹ್ಮ್. AI ರಿಲೇಟೆಡ್ ಇವಾಗ Right. ಏನಿದೆ, ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲೀರಿ, ಹ್ಮ್. ಅದೆಲ್ಲ ಕಲ್ತ್ಕೊಳ್ಳೋಕೆ ನಿಮ್ ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ ಫಸ್ಟ್ ಹ್ಮ್. ಕೋಡಿಂಗ್ ರಿಫ್ರೆಶ್ ಮಾಡ್ಕೊಳ್ಳಿ, ಅದನ್ನ ಕಲೀರಿ. ಹ್ಮ್. ಅಥವಾ ನೀವು ನಾನ್ ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಾ, ಅವಾಗ ಅದರದೇ ಟೂಲ್ಸ್ ಗಳಿದಾವೆ. ಇವಾಗ ಆಟೋಮೇಶನ್ ಟೆಸ್ಟಿಂಗ್ ರೈಟ್. ಟೂಲ್ಸ್ ಅಲ್ಲಿ ಕೂಡ ಹ್ಮ್. ಆಟೋಮೇಶನ್ ಅಲ್ಲಿ ಹೊಸದ್ ಬಂದಿದಾವೆ, ಸೆಲಿನಿಯಂ ರಿಪ್ಲೇಸ್ಮೆಂಟ್ ಬಂದಿದಾವೆ. ಆ ರಿಪ್ಲೇಸ್ಮೆಂಟ್ ಟೂಲ್ಸ್ ನ ಕಲ್ತ್ಕೊಳ್ಳಿ. ಸೆಲಿನಿಯಂ ಇತ್ತು, ಈಗ ರಿಪ್ಲೇಸ್ಮೆಂಟ್ ಬೇರೆ ಇದೆ. ಟೂಲ್ಸ್ ಬಂದಿದಾವೆ. Wow. ಎಸ್, ಪ್ರೋ ಹ್ಮ್. ಅಂತ ಬಂದಿದೆ, ಅದು ಹ್ಮ್. ಕೂಡ ರಿಪ್ಲೇಸ್ಮೆಂಟ್ ಟೂಲ್ ಇದೆ. ಹ್ಮ್. ಸೊ ಆ ತರದ್ದು ಹೊಸ ಟೂಲ್ಸ್ ನ ಕಲ್ತ್ಕೊಳ್ಳಿ. Okay. ಆವಾಗ ಅಪ್ಲೈ ಮಾಡಕ್ ಶುರು ಮಾಡಿ. ಹ್ಮ್. ಅಪ್ಲೈ ಮಾಡಕ್ ಶುರು ಆದಾಗ ನಿಮ್ಗೆ ಅಷ್ಟು ಎಜುಕೇಶನ್ ಗ್ಯಾಪ್ ಇದ್ದಾಗ ಕೇಳ್ತಾರೆ ರೆಕ್ರೂಟರ್ಸ್, ಯಾಕೆ ಎಜುಕೇಶನ್ ಗ್ಯಾಪ್, ಅದನ್ನ ನೀವು ಹೇಳೋ ಮೆಥಡ್ ಅಲ್ಲಿ ಹೇಳ್ಬೇಕು. ಸೊ ಆ ಸಿಚುವೇಶನ್ ಬಂದಾಗ ಗ್ಯಾಪ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡು ಅಪ್ಲೈ ಮಾಡ್ತಿರುವಾಗ ನಿಮ್ ತರ ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡ್ಬೇಕು ಅಂದ್ರೆ ಹೌದು. ಯಾವ ರೀತಿ? ಅವಾಗ ಹೇಗ್ ಹೇಳ್ಬೇಕಂದ್ರೆ, ಹಾ. ನೀವು ಈ 5 ವರ್ಷ ಗ್ಯಾಪ್ ಇತ್ತಪ್ಪ, ನಾನು ಹ್ಮ್. ಏನೂ ಮಾಡಿಲ್ಲ ಅಂತ ತೋರಿಸ್ಕೋಬಾರ್ದು. ಹ್ಮ್. ಅಲ್ಲಿ ನೀವ್ ಹೇಳ್ಬೇಕು, ಈ ತರ ಈ ವರ್ಷದಲ್ಲಿ ನಾನು ಕೋರ್ಸ್ ಮಾಡಿದ್ದೆ, ನನ್ನ ಸರ್ಟಿಫಿಕೇಶನ್ ಇದೆ, ಅಥವಾ ಈ ತರ ಯಾವ್ದೋ ಒಂದು ಕೋರ್ಸ್ಗೆ ಹೋಗಿ ನಾನು ಅದು ಕಲ್ತ್ಕೊಂಡಿದೀನಿ, ಐ ಹ್ಯಾವ್ ಡನ್ ದೀಸ್ ಪ್ರಾಜೆಕ್ಟ್ಸ್ ಅಂತ ತೋರ್ಸೋದಾಗ್ಲಿ, ಅಥವಾ ನೀವೇನೋ ಮಾಸ್ಟರ್ಸ್ ಮಾಡಿದ್ರಿ, ದಟ್ ಈಸ್ ಆಲ್ಸೋ ಕವರಿಂಗ್ ದಟ್ ಗ್ಯಾಪ್. ಸೊ ಇಲ್ಲಿ ಇಂಟರ್ನ್ಶಿಪ್ ಅಂತ ಮಕ್ಕಳು ಮಾಡ್ತಾರೆ ಹಾ. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. ಆ ಇಂಟರ್ನ್ಶಿಪ್ ಜಾಬ್ ಅನ್ನ ಫೆಚ್ ಮಾಡೋದಕ್ಕೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ? ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇಂಟರ್ನ್ಶಿಪ್ ಅಂದ್ರೇನೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅವಾಗ ಏನಾಗತ್ತೆ ಅಂದ್ರೆ, ನಿಮ್ಗೆ ಆಲ್ರೆಡಿ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಆ ಇಂಟರ್ನ್ಶಿಪ್ ನಾವು ಮೊದಲು ಹಾಕ್ತಿವಿ. ಮಕ್ಳಾಗಿದ್ರೆ ನಾವು ಮೊದಲು ಸೆಕ್ಷನ್ ಅಲ್ಲಿ ಹಾಕ್ತಿವಿ. ಸೊ ಇಂಟರ್ನ್ಶಿಪ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಆಸ್ ಎ ಕನ್ಸಲ್ಟೆಂಟ್ ನೀವು ಇಂಟರ್ನ್ಶಿಪ್ ತಗೊಳ್ಳೋದಕ್ಕೆ ಏನಾದ್ರೂ ಇನ್ಫ್ಲುಯೆನ್ಸ್ ಮಾಡಿಸ್ತೀರಾ? ಡೆಫಿನೆಟ್ಲಿ ಎಸ್. ನನ್ಗೆ ಸ್ವಲ್ಪ ಜನ ಅಟ್ಲಾಂಟಾ ಇಂದನೂ ಜಾರ್ಜಿಯಾ ಟೆಕ್ ಮಕ್ಕಳು ರೀಚ್ ಔಟ್ ಮಾಡಿದ್ರು. ನಾನ್ ಇಂಟರ್ನ್ಶಿಪ್ಸ್ ಎಲ್ಲೆಲ್ಲಿ ಅರೌಂಡ್ ಅಟ್ಲಾಂಟಾ ಇದೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೂಪರ್. ಅದು ಮಾಡ್ತೀನಿ ನಾನು Thank ಆಕ್ಟಿವ್ you. ಆಗಿ. ಜಾಬ್ Thank you. ಓಪನಿಂಗ್ಸ್ ಆಗ್ಲಿ, ಇಂಟರ್ನ್ಶಿಪ್ಸ್ ಆಗ್ಲಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಪೋಸ್ಟ್ ಸೊ ಮಾಡ್ತಾನೆ ಇರ್ತೀನಿ. ಇಲ್ಲಿ ನೀವು ಮಾಡ್ತೀರಾ? ಇಂಡಿಯಾದಲ್ಲಿ ಇಫ್ ಯು ಹ್ಯಾವ್ ಎನಿ ಕನೆಕ್ಷನ್ಸ್ ವುಡ್ ಯು ಲವ್ ಟು ಹೆಲ್ಪ್ ದಮ್? ಎಸ್, ಡೆಫಿನೆಟ್ಲಿ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರೋದು. ಎಸ್, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು 1.7K ಫಾಲೋವರ್ಸ್ ಇದಾರೆ. ಹೌದು. ಲಿಂಕ್ಡ್ಇನ್ ಅಲ್ಲಂತೂ ಒಂದ್ 50,000 ಇದಾರೆ. ಒಂಥರ ಲೈಕ್ ಒಂದು ಸಮಾರಂಭ ಮಾಡ್ಬೋದು ನೀವು. ಸೊ ಅಷ್ಟು ಈಗೆಲ್ಲ ನಮ್ಗೂ ಬಂದಿದ್ದಾರೆ. ಇದೆಲ್ಲ ಕಥೆಗಳು ಹೆಂಗೆ, ಯಾವಾಗ ಶುರು ಮಾಡಿದ್ರಿ? ಇನ್ಸ್ಟಾಗ್ರಾಮ್ ನಾನು ಶುರು ಮಾಡಿದ್ದು ಆಲ್ಮೋಸ್ಟ್ 1.5 ವರ್ಷ ಆಯ್ತು. ಎಲ್ಲ NGO, ಇನ್ಸ್ಟಾಗ್ರಾಮ್ ಇದೆಲ್ಲ ಜೊತೆಗೆ ಶುರು ಮಾಡಿದ್ದು. 1.5 ವರ್ಷದಲ್ಲಿನಾ? ಏನ್ ಟ್ಯಾಕ್ಟಿಕ್ಸ್ ಹೇಳ್ಕೊಡಿ ನಮಗೂ. ಅದು ಕಾಂಟೆಂಟ್ ಅನ್ಸುತ್ತೆ, ಮೇ ಬಿ ಅಷ್ಟು ಪ್ರೀತಿ ತೋರ್ಸಿರೋದನ್ನ ಅದೇ ಹೇಳ್ತೀನಿ. ನಾನು ಹಾಕ್ತಿದ್ದು ಏನಂದ್ರೆ ಜನಗಳಿಗೆ ಬೇಕಾಗ್ತಿರೋದಲ್ಲ. ಈಗ ಫ್ರೀ ಕೋರ್ಸ್ ಎಷ್ಟೊಂದ್ ಜನ 70,000 80,000 ಕೊಟ್ಟು ಡೇಟಾ ಅನಲಿಸ್ಟ್ ಕಲಿತಾರೆ. ಇಲ್ಲ, ಅದ್ ಬೇಕಿಲ್ಲ. ನೀವು ಒಳ್ಳೊಳ್ಳೆ ಕೋರ್ಸ್ ಗಳು ನಾ ಹೇಳ್ತೀನಿ ನಿಮ್ಗೆ ಎಷ್ಟು ಅಂತ. ಅದು ಹೋಗಿ ಒಂದ್ 500 ರುಪೀಸ್ ಅಲ್ಲಿ ಹೇಳ್ತಾ ಇದ್ದೀನಿ, 500 ರುಪೀಸ್ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಪೂರ್ತಿ ಕೋರ್ಸ್ ನಿಮ್ಗೆ ಫ್ರೀ ಆಗುತ್ತೆ, ವಿಚ್ ಇಸ್ ಫಾರ್ 5 days. ನಿಮ್ಗೆ ಎಂಡ್ ಟು ಎಂಡ್ ಡೇಟಾ ಕೊಟ್ಟು ಕಲ್ಸ್ಕೊಡ್ತಾರೆ, ಡೇಟಾ ಅನಲಿಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲೂ ಆತರ ಕೋರ್ಸ್ಗಳು ಇರುತ್ತೆ? ಇದೆ. ಎಸ್. ಸೊ ಇಲ್ಲಿ ಇದೆ, ಕೋರ್ಸೆರಾನಲ್ಲಿ ಇದೆ, ಈ ತರ ಎಲ್ಲಾ ಕಡೆನೂ ಇದಾವೆ. ಮತ್ತೆ ಎಷ್ಟೊಂದು ಕಂಪನಿಗಳು ಫ್ರೀ ಕೋರ್ಸ್ ಬಿಡ್ತವೆ. IBM ಆಗ್ಲಿ, ಮೈಕ್ರೋಸಾಫ್ಟ್ ಆಗ್ಲಿ, ಇವೆಲ್ಲ AI ಕೋರ್ಸ್ ಗಳು ಬಿಡ್ತಾ ಇದಾರೆ. ಸಚ್ ಕ್ವಾಲಿಟಿ ಕೋರ್ಸಸ್, ಆತರ ಕ್ವಾಲಿಟಿ ಕೋರ್ಸಸ್ ನಾನು ಹಾಕ್ತೀನಿ ನನ್ನ ಚಾನಲ್ ಅಲ್ಲಿ. ಯಾವ್ದು ಫ್ರೀ ಇದೆ, ಎಲ್ಲಿ ಓದ್ಕೋಬೇಕು, ಏನ್ ಓದ್ಕೋಬೇಕು, ಇಂಟರ್ವ್ಯೂ ಕ್ವೆಶನ್ಸ್ ಹಾಕ್ತೀನಿ, ಲೈಕ್ ರಿಲೇಟೆಡ್ ಟು ಜಾಬ್ ಆಗ್ಲಿ, ಕಂಪನೀಸ್ ಆಗ್ಲಿ, ಮತ್ತೆ ಜಾಬ್ ಓಪನಿಂಗ್ಸ್ ಎಲ್ಲಿ ಮಾಸ್ ಹೈರಿಂಗ್ ಆಗ್ತಿದೆ ಫ್ರೆಶರ್ಸ್ಗೆ, ಈ ತರದ್ ಹಾಕ್ತೀನಿ. ಸೊ ಹಾಗಾಗಿ ಎಸ್, ಇಂಡಿಯಾ ಮತ್ತೆ US. ಸೊ ಎವ್ರಿ ಡೇ ನೀವು ಕಂಟೆಂಟ್ ಹಾಕ್ತೀರಾ ಅಥವಾ ಲೈಕ್ ತುಂಬಾ ಆಕ್ಟಿವ್ ಇದ್ದೆ ಮುಂಚೆ. ಆಲ್ಮೋಸ್ಟ್ ಲೈಕ್ ವಾರದಲ್ಲಿ 6 ಪೋಸ್ಟ್ ಹೋಗ್ತಿತ್ತು ನನ್ ಕಡೆಯಿಂದ. ಎಷ್ಟು ವರ್ಷ?
ಒಂದೂವರೆ ವರ್ಷ ಮಾಡ್ದೆ. ಅವಾಗ ನನ್ಗೆ 1,70,000 ಫಾಲೋವರ್ಸ್ ಎವ್ರಿ ಡೇ ಹಾಕ್ತಾ ಇದ್ರಿ 1 ಲಕ್ಷ ಬಂದ್ಬಿಟ್ಟು. ಎಸ್ ಹೌದು, 1 ವರ್ಷದಲ್ಲೇ ಅಷ್ಟು ಬಂತು. ಬಟ್ ಈಗ ನಾನ್ ಸ್ವಲ್ಪ ಡೈವರ್ಟ್ ಆಗ್ಬಿಡಿದೀನಿ, ಇನ್ನು ಬೇರೆ ಬೇರೆ. ಎಸ್. ಸೊ ಈಗ ಒಂದ್ ಕಂಪನಿಯಿಂದ ಇನ್ನೊಂದ್ ಕಂಪನಿ ಮೂವ್ ಆಗ್ಬೇಕಾದ್ರೆ ಇಲ್ಲೊಂದ್ 10 ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡು ಅಲ್ಲಿ ಅಪ್ಲೈ ಮಾಡ್ಕೊಂಡು ಹೇಳ್ಬೇಕಾದ್ರೆ ನನ್ಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇದ್ರಲ್ಲಿ ಅಂದಾಗ ಅದು ಕೌಂಟ್ ಆಗತ್ತಾ? ಡೆಫಿನೆಟ್ಲಿ ಆಗತ್ತೆ. ಬಟ್ ಒಂದ್ ಏನ್ ತಿಳ್ಕೊಬೇಕು ಅಂದ್ರೆ ನಮ್ 3 ವರ್ಷದ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ರೆಕ್ರೂಟರ್ಸ್ ಅದನ್ನ ಈಕ್ವಲೆಂಟ್ ಮಾಡೋದು 1 ವರ್ಷದ US ಎಕ್ಸ್ಪೀರಿಯನ್ಸ್ ಆಗಿ. ಇವಾಗ ನಂಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೆ ರೆಕ್ರೂಟರ್ ಅದನ್ನ ಏನ್ ಕನ್ಸಿಡರ್ ಮಾಡ್ಕೊಂತಾರೆ ಅಂದ್ರೆ 3 years ಎಕ್ಸ್ಪೀರಿಯನ್ಸ್ ಇದೆ. ಯಾಕೆ ಆತರ ತಾರತಮ್ಯ? ಅವ್ರಿಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ, ಓಕೆ, ಸೇಮ್ ಆಗಿ ಕೌಂಟ್ ಆಗಲ್ಲ. ದಟ್ ಇಸ್ ಹೌ ದೇ ಕ್ಯಾಲ್ಕುಲೇಟ್ ಇಲ್ಲಿ. 3 years is equivalent to 1 year. ಅದೇನೆ ನೀವು ಇಂಟರ್ನ್ಶಿಪ್ ತಗೊಂಡಿದ್ರಿ ಅನ್ಕೊಳ್ಳಿ, 1 ವರ್ಷ ಇಂಟರ್ನ್ಶಿಪ್ US ಅಲ್ಲಿ ತಗೊಂಡಿದ್ರೆ ಇಟ್ ಇಸ್ ಗೋಲ್ಡ್. 1 ವರ್ಷದ ಎಕ್ಸ್ಪೀರಿಯನ್ಸ್ US ಅಲ್ಲಿ 1 ವರ್ಷನೇ, ಅದು ಇಂಟರ್ನ್ಶಿಪ್ ಆಗ್ಲಿ, ಗ್ರಾಜುಯೇಷನ್ ಅಸಿಸ್ಟೆಂಟ್ಶಿಪ್ ಆಗ್ಲಿ, ಪ್ರಾಜೆಕ್ಟ್ ಆಗ್ಲಿ, ಪ್ರಾಜೆಕ್ಟೇ ಆಗ್ಲಿ, ಬಟ್ ಇಟ್ ಇಸ್ ಗೋಲ್ಡ್. ಬಿಕಾಸ್ ನೀವು ಅರ್ನ್ ಮಾಡಿದೀರಾ ಅಲ್ಲಿ. ನಿಮ್ಗೆ ಎಲ್ಲಿ ನಿಮ್ಗೆ ಅರ್ನ್ ಬರುತ್ತೆ ಅಲ್ಲ, ನಿಮ್ ಅದು ಪೇಮೆಂಟ್ ತೋರಿಸ್ತಿದ್ದೀರಾ, ನಿಮ್ SSN ಅಲ್ಲಿ ಅದು ಕಾಣ್ತಾ ಇದೆ, ನಿಮ್ USIS ಪೋರ್ಟಲ್ ಕಾಣಿಸ್ತಿದೆ ಅಂದಿದ ತಕ್ಷಣ ಅದೆಲ್ಲ US ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಎಸ್, ಇಂಟರ್ನ್ಶಿಪ್ ಅಲ್ಲೇ ನಾ ಹೇಳಿದ್ದು ತುಂಬಾ ಮುಖ್ಯ. ನಿಮ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಎಷ್ಟಿತ್ತು ಅನ್ನೋದಕ್ಕಿಂತ ನೀವ್ ಇಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ವೆಸ್ ಅಕ್ರಿಡೇಷನ್, GPA ನಾ ಹೇಳ್ದಾಗೆ ಇಂಪಾರ್ಟೆಂಟ್, ಬಟ್ ಅದೇ ಎಲ್ಲ ಅಲ್ಲ. 4 out of 4 GPA ಇಟ್ಕೊಂಡವ್ರು ಕೆಲಸ ಇಲ್ದೆ ನಾನು ನೋಡಿದೀನಿ. ಅದೇ ಬರೀ 2.5 ತಗೊಂಡು ಒಳ್ಳೊಳ್ಳೆ ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಂಡು ಈ ತರ ಎಲ್ಲ ಕೋರ್ಸ್ ಮಾಡಿ, ಸರ್ಟಿಫಿಕೇಶನ್ ಮಾಡಿ, ಅಕ್ರಿಡೇಷನ್ಸ್ ಇಟ್ಕೊಂಡು ಒಳ್ಳೆ ಕಂಪ್ನಿಗಳಲ್ಲಿ ಪ್ಲೇಸ್ ಆಗಿರೋರು ನೋಡಿದೀನಿ. ಸೊ ಸ್ಕಿಲ್ಸ್ ಮ್ಯಾಟರ್ ಆಗತ್ತೆ, ನಿಮ್ ಡಿಗ್ರಿ ಮ್ಯಾಟರ್ ಆಗಲ್ಲ. ಸೊ ಸರ್ಟಿಫಿಕೇಟ್ಸ್ ಎಲ್ಲ ಏನ್ ತಗೊಂಡಿದ್ರು ಅದು ಇಂಡಿಯಾಗ್ ಮಾತ್ರ ಸೀಮಿತ ಇಲ್ಲಲ್ಲ ಅಂತೀರಾ? ಹೌದು. ಸೊ ಈಗಿನ ಯಂಗ್ಸ್ಟರ್ಸ್ ಜೆನ್ಸಿಗಾಗ್ಲಿ ಅಥವಾ ಜಾಬ್ ಅಪ್ಲೈ ಮಾಡೋರ್ಗೆ ಆಗ್ಲಿ, ವಿಮೆನ್ಸ್ಗೆ ಆಗ್ಲಿ, ನಿಮ್ಮಿಂದ ಒಂದು ಮೆಸೇಜ್ ಕೊಡಿ ಅಂದ್ರೆ ಏನ್ ಕೊಡ್ತೀರಾ? ನೀವು ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ತಿಳ್ಕೊಳ್ಳಿ ಯಾವ್ದು ಇನ್ ಡಿಮಾಂಡ್ ಜಾಬ್ ಇದೆ, ಅದಕ್ಕೆ ಅಪ್ಲೈ ಮಾಡಿ. ಸುಮ್ನೆ ಇವಾಗ ಡೇಟಾ ಅನಲಿಸ್ಟ್ ನೀವು ನೋಡಿದ್ರೆ, ಡೇಟಾ ಅನಲಿಸ್ಟ್ 1 ವರ್ಷದ ಹಿಂದೆ ತುಂಬಾ ಜಾಬ್ ಓಪನಿಂಗ್ ಇತ್ತು, AI ಬರೋ ತನಕ. ಅವಾಗೆಲ್ಲ ನಾವೇ ಬರಿತಾ ಇದ್ವಿ, ಪೈಥಾನ್ ಕೋಡ್ ಬರಿತಾ ಇದ್ವಿ, ಎಕ್ಸೆಲ್ ಅಲ್ಲಿ ರಿಪೋರ್ಟ್ಸ್ ಜನರೇಟ್ ಮಾಡ್ತಾ ಇದ್ವಿ. ಈಗ ಇದೆಲ್ಲ ಸೆಕೆಂಡ್ಸ್ ಅಲ್ಲಿ ಆಗೋದ್ರಿಂದ ಡೇಟಾ ಅನಲಿಸ್ಟ್ ವ್ಯಾಲ್ಯೂ ಇಲ್ಲ. ಅದೇ ನೀವು ಆಟೋಮೇಶನ್ ಟೆಸ್ಟಿಂಗ್ ಹೋಗಿ, ಮ್ಯಾನ್ಯಲ್ ಮಾಡೋರ್ಗಂತೂ ಇನ್ನೂ ಇಲ್ಲ ಅಲ್ವಾ? ಆ ತರದ್ದು. ಡೆವಲಪರ್ಸ್ ಕತೆ ಏನು? ಡೆವಲಪರ್ಸ್ ಬೇಕಾಗ್ತಾನೆ ಇರ್ತಾರೆ, ಅದಂತೂ ಯಾವಾಗ್ಲೂ ಇದೆ. ಪೈಥಾನ್ ಮೊನ್ನೆ ನಾನು ಕೇಳ್ಪಟ್ಟೆ, ಒಂದ್ ಪೂರ್ತಿ ಟೀಮೇ ಫೈರ್ ಆಯ್ತು ಅಂತ ಹೇಳಿ. ಕರೆಕ್ಟ್, ಬಟ್ ಆದ್ರೂ ಅದು ಎಲ್ಲಾ ಕಡೆ ಆಗಿದ್ದಲ್ಲ ಅಂತ ನ್ಯೂಸ್ಗಳು ಅಲ್ಲಿ ಇಲ್ಲಿ ತುಂಬಾ ಕಡಿಮೆ ಬರ್ತವೆ. ಡೆವಲಪರ್ಸ್ಗೆ ಯಾವಾಗ್ಲೂ ಆಪರ್ಚುನಿಟಿ ಇದೆ, ಯಾಕಂದ್ರೆ ಆ AI ಕೂಡ ನಿಂತಿರೋದು ಒಂದ್ ಡೆವಲಪರ್ ಮೇಲೆನೆ, ಅವ್ನ್ ಮಾಡಿರೋ ಕೋಡಿಂಗ್ ಮೇಲೆನೆ ಅಲ್ವಾ? ಸೊ ಡೆವಲಪರ್ಸ್ಗೆ ಯಾವಾಗ್ಲೂ ಆಪರ್ಚುನಿಟಿ ಇದೆ. ಅಪ್ಸ್ಕಿಲ್ ಮಾಡ್ಕೋತಾ ಇರಿ. ಯಾವ್ದು ಈಗ ಇನ್ ಡಿಮಾಂಡ್ ಇದೆ ಅದ್ರ ಮೇಲೆ ಮಾಡಿ, ನೀವ್ ಏನ್ ಕಲ್ತ್ಕೋತಿದ್ದೀರಾ ಅದ್ರ ಮೇಲೆ ಮಾಡಿ. ಅದಕ್ಕೆ ಸ್ವಲ್ಪ ಕರಿಯರ್ ಗೈಡೆನ್ಸ್ ಬೇಕಾಗತ್ತೆ, ತಗೊಳ್ಳಿ ಕರಿಯರ್ ಯಾರ ಲೈನ್ ಅಲ್ಲಿ ಇದಾರೆ ಅವ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡಿ, ಗೈಡೆನ್ಸ್ ತಗೊಂಡು ಏನ್ ಓದ್ಬೇಕು ಅಂತೆಲ್ಲ ಮಾಡಿ, ರೆಸ್ಯೂಮೆ ರಿವ್ಯೂ ಮಾಡಿಸ್ಕೊಳ್ಳಿ, ಲಿಂಕ್ಡ್ಇನ್ ಪ್ರೊಫೈಲ್ ರಿವ್ಯೂ ಮಾಡಿಸ್ಕೊಳ್ಳಿ. ಇದೆಲ್ಲಾ ಸಿದ್ಧತೆಗಳು ಮಾಡಿದ್ಮೇಲೆ ನೀವು ಸೊ ನೀವು ಟೆಡೆಕ್ಸ್ ಅಲ್ಲಿ ಟಾಕ್ಸ್ ನ ಮಾಡಿದೀರಾ? ಏನೇನ್ ಟಾಕ್ಸ್ ನ ಮಾಡಿದೀರಾ? ಯಾವ್ದಾದ್ರ ಬಗ್ಗೆ? ಇದೆ, ಆರ್ಟ್ ಆಫ್ ಅನ್ಲರ್ನಿಂಗ್ ಅಂತ ಹೇಳಿದ್ದೆ. ಹೇಗೆ ನಾವು ಅನ್ಲರ್ನ್ ಮಾಡ್ತಾ ಹೋಗ್ಬೇಕು ನಮ್ ಜೀವನದಲ್ಲಿ. ಯಾವ್ದೋ ಒಂದ್ ಇಟ್ಕೊಂಡ್ ಕೂತ್ರೆ, ಇವಾಗ ಹೇಳ್ತಾರಪ್ಪ, ಹೆಣ್ಮಕ್ಳಿಗೆ ಹೇಳ್ತಾರಪ್ಪ, ಹೆಣ್ಮಕ್ಳು ಬರೀ ಅಡ್ಗೆ ಮನೆಗೆ ಸೀಮಿತ, ಪಾತ್ರೆ ತೊಳ್ಕೊಂಡಿರ್ತಾರೆ, ಏನೇ ಮಾಡಿದ್ರು ಕೊನೆಗೆ ಅದೇ ಮಾಡ್ಬೇಕು. ಇದನ್ನೆಲ್ಲ ತೆಗ್ದಾಕಿ ಕೇಳಿಸ್ಕೋಬೇಡಿ, ಅನ್ಲರ್ನ್ ಮಾಡಿ. ಎಸ್, ಅನ್ಲರ್ನ್ ಮಾಡಿ, ಬಿಕಾಸ್ ಅಲ್ಲಿಂದ ಮೂವ್ ಆಗಿದೀವಿ ನಾವು ಅಲ್ವಾ? ಸೊ ಆ ತರಕ್ಕೆ ಎಲ್ಲೆಲ್ಲಿ ಈ ತರ ಹಾರ್ಶ್ ವರ್ಡ್ಸ್ ಬರ್ತಿರ್ತಾವೋ ಅದನ್ನೆಲ್ಲ ಸ್ವಲ್ಪ ತೆಗೆದು ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಂಡು ಹೋಗಿ. ಅದು ತುಂಬಾ ಮುಖ್ಯ. ರೈಟ್. ಸೊ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ ಕವಿತಾ? ಫ್ಯೂಚರ್ ಪ್ರಾಜೆಕ್ಟ್ ಅಂತ ಏನು ಇಲ್ಲ, ಬಟ್ ನನ್ಗೆ ಇದೊಂಥರ ಹಾಬಿ. ಅಂದ್ರೆ ನನ್ ಕೈಲಾದ ಸಹಾಯ ಮಾಡೋಣ ಅಂತ ಹೇಳಿ. ನಂದು ಮೋಟೋ ಏನಂದ್ರೆ, ನಾವ್ ಎಜುಕೇಶನ್ ನಾವ್ ತಿಳಿದಿರೋ ನಾಲೆಜ್ ನ ಎಷ್ಟು ನಾವು ಒಳಗಡೆ ಇಟ್ಕೋತೀವಲ್ಲ, ಅದ್ ಯಾವತ್ತೂ ಯೂಸ್ ಬರಲ್ಲ. ರೈಟ್. ಬುದ್ಧಿ ಮುಚ್ಚಿದ ಕೆಂಡ ತರ. ಅದ್ ಯಾವಾಗ ಶೇರ್ ಮಾಡ್ತೀವಿ, ಅವಾಗ ನಾನು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ಬೆಳ್ದಾಗ ಅವರು ಇನ್ನೊಂದ್ 10 ಜನಕ್ಕೆ ಹೆಲ್ಪ್ ಮಾಡ್ತಾರಲ್ವಾ? ಅವ್ರಿಗೆ ತಿಳಿದಿರೋ ಮಟ್ಟಕ್ಕಾಗ್ಲಿ, ಜಾಬ್ಗಾಗ್ಲಿ. ಐ ಗೆಸ್ ಅದು ನಮ್ ಕನ್ನಡದವ್ರಿಗೆ ಮೊದ್ಲಿಂದನೂ ಇದೆ. ಇನ್ನೂ ಸ್ವಲ್ಪ ಪ್ರೋತ್ಸಾಹಿಸ್ಕೊಂಡು. ಅಷ್ಟೇ ಅಲ್ಲ, ಭರತನಾಟ್ಯ ಬೇರೆ ಕಲಿತಾ ಇದೀರಂತೆ ನೀವು. ಹೌದು, ಅದೊಂದು. ಅಂದ್ರೆ 40 ಹತ್ರ ಬರ್ತಾ ಬರ್ತಾ ಅನ್ಸೋಕ್ ಶುರು ಆಗತ್ತೆ, ಏನೇನ್ ಮಾಡಿಲ್ಲ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ. ನನ್ಗೆ ಡ್ಯಾನ್ಸ್ ಅಂದ್ರೆ ಸುತಾರಾಮ್ ಬರಲ್ಲ, ನನ್ ಮಗ್ಳು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅದೇ ಹೇಗೋ ಗೊತ್ತಿಲ್ಲ. ಅವಾಗ ಅನ್ಸಿದ್ದು, ಓಕೆ ಏನಾದ್ರೂ ಒಂದ್ ನನ್ ಸೇಫ್ ಝೋನ್ ಅನ್ ಬಿಟ್ಟು ಏನಾದ್ರೂ ಕಲಿಬೇಕಲ್ಲಪ್ಪ, ಏನಾದ್ರೂ ಮಾಡ್ಬೇಕಲ್ಲಪ್ಪ ಅಂತ ಬಂದಾಗ ಡಾನ್ಸ್ ಕಲಿಯೋಣ ಅಂತ. ಆಗ ಯಾವ ಫಾರ್ಮ್ ಕಲಿಯೋಣ ಅಂದ್ರೆ,
ಕಷ್ಟದೇ ಹೋಗೋಣ ಅಂತ ಹೇಳಿ ಭರತನಾಟ್ಯಕ್ಕೆ ಸೇರ್ಕೊಂಡೆ. ಈಗ ಭರತನಾಟ್ಯ ಡಾನ್ಸ್ ಕಲಿತಾ ಇದೀನಿ. ಏನಂದ್ರೆ ಅದೇ ನನ್ ಸೇಫ್ ಝೋನ್ ಇಂದ ಹೊರಗಡೆ ಬಂದ್ ನಾನು ಹೇಳೋದ್ ಎಲ್ಲರಿಗೂ ಅದೇ ಮಹಿಳೆಯರಿಗೆ, ಸೇಫ್ ಝೋನ್ ಇಂದ ಆಚೆ ಬನ್ನಿ, ಸೇಫ್ ಝೋನ್ ಇಂದ ಹೊರಗಡೆ ಬನ್ನಿ. ನಿಮ್ ಕೆಪಾಬಿಲಿಟಿ ನಿಮ್ಗೆ ಗೊತ್ತಿಲ್ಲ ಅಂಟಿಲ್ ಯು ನಿಮ್ ಪೊಟೆನ್ಶಿಯಾಲಿಟಿ ನೀವು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಗೊತ್ತಾಗಲ್ಲ. ಸೊ ಆರ್ಟ್ ಆಫ್ ಅನ್ಲರ್ನಿಂಗ್ ಅಂತ ಬಂದಾಗ ಅನ್ಲರ್ನಿಂಗ್ ನಿಮ್ ವಿಷಯದಲ್ಲಿ ಯಾವ್ದು ಮಾಡಿದ್ರಿ? ಅದು ಅನ್ಲರ್ನ್ ಮಾಡ್ತಾನೆ ಬರ್ತಿದೀನಿ ಅನ್ಸುತ್ತೆ. ಇಲ್ಲಾಂದ್ರೆ ಇಲ್ಲಿ ತನಕ ಬರೋಕ್ ಸಾಧ್ಯ ಇಲ್ಲ. ಮೊದ್ಲು ಹುಟ್ಟದಾಗಿಂದನೂ ಕೇಳಿದ್ದು ಅಂದ್ರೆ ನಾವು 3 ಜನ ಹೆಣ್ಮಕ್ಳು, ನಿಮ್ಗೆ ಹೇಳಿದೆ ಕೂಡ, ಅಲ್ಲಿ ಯಾವಾಗ್ಲೂ ಕೇಳ್ಪಟ್ಟಿದ್ದೆ, ನೀವೇನು ಹುಡುಗಿರು ಏನ್ ಮಾಡ್ತೀರಾ, ಕೊನೆಗೆ ಅದೇ ಅಡ್ಗೆ ಮಾಡ್ತೀರಾ ಅನ್ನೋದು ಅಂತ ಕೇಳ್ಪಟ್ಟಾಗ ಅದನ್ನ ಅನ್ಲರ್ನ್ ಮಾಡ್ಬೇಕಾಯ್ತು, ಇಗ್ನೋರ್ ಮಾಡ್ಬೇಕಾಯ್ತು. ನಮ್ ತಂದೆನೆ ಮಾತಾಡಿದಾರೆ ಹಾಗೆ, ಏನಕ್ಕಪ್ಪ ನಿಮ್ ತಂದೆ ಹೆಸರು ಇಟ್ಟಿದ್ದೀರಾ ಅಲ್ವಾ? ತಂದೆ ಹೆಸರು NGO ಇಟ್ಟಿದ್ದೀನಿ. ಬಿಕಾಸ್ ಅದು ಒಂದ್ ದೊಡ್ಡ ಅನ್ಲರ್ನ್ ಮಾಡ್ಬೇಕಾಗಿದ್ದು. ಈಗ್ಲೂ ಇಂಡಿಯಾದಲ್ಲಿ ಇರೋದು ಏನ್ ಹೇಳಿ, ಗಂಡ್ ಮಕ್ಳು ಮನೇನ ಮುಂದ್ ತಗೊಂಡ್ ಹೋಗ್ತಾರೆ, ಸರ್ನೇಮ್ ಮುಂದ್ ತಗೊಂಡ್ ಹೋಗ್ತಾರೆ, ಹೆಣ್ಮಕ್ಳು ಮದ್ವೆ ಆಗ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ತಾರೆ ಅನ್ನೋದನ್ನ ಅನ್ಲರ್ನ್, ಅದನ್ನ ಚಿಕ್ಕ ವಯಸ್ಸಲ್ಲ ಅನ್ಕೊಂಡೆ ಅನ್ಲರ್ನ್ ಮಾಡ್ತೀನಿ. ನನ್ ತಂದೆ ಹೆಸರು ನಾನ್ ಮುಂದೆ ತಗೊಂಡ್ ಹೋಗ್ತೀನಿ ಅನ್ನೋ ರೀಸನ್ಗೆ ನನ್ನ NGO ಹೆಸರು ನಮ್ ತಂದೆ ಹೆಸರು ಮೇಲೆ ಇಟ್ಟಿದ್ದೀನಿ, ಲಕ್ಷ್ಯ ಫೌಂಡೇಶನ್. ಸೊ ಎಲ್ಲಾ ಹೆಣ್ಮಕ್ಳು ಇಂತ ಸಾಧಕರನ್ನ ನೋಡ್ಕೊಂಡು ನಾವು ಕೂಡ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರೇ, ನಾನು ಬೇರೆ ಹೆಣ್ಮಕ್ಳು ನೋಡೇ ಕಲ್ತಿದ್ದು. ನನ್ಗೆ ದೊಡ್ಡ ಇನ್ಸ್ಪಿರೇಷನ್ ನೀವು ನೋಡಿ. ನೀವು ಇವಾಗ ಕನ್ನಡದ ಎಷ್ಟು ಎಲ್ಲಾ ಕಡೆ ಹೋಗಿ, ಸ್ಟೇಟ್ ಗಳಲ್ಲಿ ಹೋಗಿ ಎಲ್ಲಾರು ಇಂಟರ್ವ್ಯೂ ಮಾಡಿ ಆ ಕನ್ನಡದವರು ನಮಗ್ ಮಾಡ್ತಿರೋ ಕಾಂಟ್ರಿಬ್ಯೂಷನ್ ನ ಪರಿಚಯ ಮಾಡಿ, ನೀವು ಇನ್ಸ್ಪೈರಿಂಗ್ ಅಲ್ವಾ? ಸೊ ಹೌ ಸ್ಯಾಟಿಸ್ಫೈಡ್ ಆರ್ ಯು ಕವಿತಾ? ಎಷ್ಟು ತೃಪ್ತಿ ಕೊಟ್ಟಿದೆ ನಿಮ್ಗೆ ಈ ಕೆಲಸ ಎಲ್ಲ? ಕೊಟ್ಟಿದೆ. ಈ ವರ್ಷಗಳಲ್ಲಿ ನನ್ನಲ್ಲಾಗಿರೋ ಇಂಪ್ರೂವ್ಮೆಂಟ್ಸ್ ನಂಗೆ ತುಂಬಾ ಖುಷಿ ಪಟ್ಟಿದೆ. ಯಾಕಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಹೇಗಾಗಿತ್ತಂದ್ರೆ, ನಾನಾಯ್ತು, ನನ್ ಮಗಳಾಯ್ತು, ನನ್ ಫ್ಯಾಮಿಲಿ ಆಯ್ತು, ಇಷ್ಟಕ್ಕೆ ಇದ್ದೋಳು, ಏನಪ್ಪಾ ನನ್ ಹುಟ್ಟಿರೋ ರೀಸನ್ ಒಂದು ಜಸ್ಟಿಫಿಕೇಶನ್ ಕೊಡ್ತಿಲ್ವಲ್ಲ ಅನ್ನೋದು ಯಾವಾಗ್ಲೂ ಕೊರಿತಿತ್ತು ನನಗೆ. ಯಾಕಂದ್ರೆ ನಾವ್ ಎಲ್ರುನು ಹುಟ್ಟೋದು ಬರೀ ನಮ್ಮ ಫ್ಯಾಮಿಲಿ ಅನ್ನೋದೇ ಅಷ್ಟೇ ನಮ್ದು ಆಗಲ್ಲ. ನಮ್ ಕರ್ತವ್ಯ ನಮ್ ಸೊಸೈಟಿಗೂ ಇದೆ ಅಲ್ವಾ? ನಾವು ವಾಟ್ ಆರ್ ವಿ ಗಿವಿಂಗ್ ಬ್ಯಾಕ್ ಟು ಅವರ್ ಸೊಸೈಟಿ? ಅದು ನಮ್ ಕನ್ನಡ ಕಮ್ಯುನಿಟಿಗಾಗ್ಲಿ, ನಾನ್ ಕನ್ನಡದೋಳು ಅಂದ್ರೆ ನಾನ್ ಕನ್ನಡದ ಕಮ್ಯುನಿಟಿಗೆ ಏನ್ ಕೊಡ್ತೀನಿ ಅನ್ನೋದು, ನಾನ್ ಹುಟ್ಟಿದೀನಿ ಅಂದ್ರೆ ನಮ್ ಸೊಸೈಟಿಗೆ ಏನ್ ಕೊಡ್ತೀನಿ ಅನ್ನೋದು ಬರುತ್ತೆ. ಆ ಪೊಸಿಷನ್ ಅಲ್ಲಿ ಇದ್ದಾಗ, ನಿಮ್ಗೆ ಕೆಪಾಸಿಟಿ ಇದ್ದಾಗ, ಓಕೆ ಒಂದ್ ಸ್ವಲ್ಪ ಚೆನ್ನಾಗಿ ಅರ್ನ್ ಮಾಡ್ಕೋತಿದ್ದೀರಪ್ಪ ಅಂದಾಗ, ಒಂದ್ 10 ಜನಕ್ಕೆ ಹೆಲ್ಪ್ ಮಾಡೋದ್ರಿಂದ ನಾವ್ ಯಾರು ಬಡವರಾಗಲ್ಲ ಅಲ್ವಾ? ಇನ್ನು ಶ್ರೀಮಂತರಾಗ್ತಿವಿ. ಸೊ ಅದೊಂದು ಹೇಳ್ತಿರ್ತೀನಿ, ಒಂದ್ 10 ರೂಪಾಯಿ ಕೊಡೋದ್ರಿಂದ ಯಾರು ಬಡವರಾಗಲ್ಲ. ಬಟ್ ಅದೇ 10 ರೂಪಾಯಿ ಒಬ್ಬ ಮನುಷ್ಯಂಗೆ ದಟ್ ಮೈಟ್ ಮೀನ್ ಮೌಂಟೇನ್ ಅಲ್ವಾ? ಅವ್ರು ಏನೋ ಮಾಡ್ಬೋದು ಅದ್ರಲ್ಲಿ ಅನ್ಬೇಕಾದ್ರೆ. ಡೆಫಿನೆಟ್ಲಿ ನಾ ಎಲ್ಲಾರು ಕೇಳ್ಕೊಳ್ಳೋದೇ, ನಿಮ್ ಕೈಲಾದ ಸಹಾಯ ಬೇರೆಯವ್ರಿಗೆ ಯಾವಾಗ್ಲೂ ಮಾಡ್ತಾರೆ. ಅದು ದುಡ್ಡಿನ ವಿಷಯದಲ್ಲೇ ಆಗ್ಬೇಕಂತಿಲ್ಲ, ನೀವೇನಾದ್ರೂ ಜಾಬ್ ಅಲ್ಲಿ ಹೆಲ್ಪ್ ಮಾಡೋದು. ಅಲ್ಲ, ಒಬ್ರು ಒಂದು ಲೋ ಆಗಿದ್ದಾಗ ಅವ್ರಿಗೊಂದು ಮಾರಲ್ ಆಗಿ ಮೋಟಿವೇಶನ್ ಆಗಿ ಒಂದು ಸಪೋರ್ಟ್ ಕೊಟ್ರೇನೆ ಅದೇ ಒಂದು ದೊಡ್ಡ ಇದು. ನಾವೇನು ಲಕ್ಷಾಂತರ ರೂಪಾಯಿ ಕೊಟ್ಟು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ರೈಟ್? ಸೊ ಸ್ಟೂಡೆಂಟ್ಸ್ ಗಾಗ್ಲಿ, ಜಾಬ್ ಸಿಕರ್ಸ್ಗೆ ಆಗ್ಲಿ, ವಿಮೆನ್ಸ್ಗೆ ಆಗ್ಲಿ, ಸೊ ಎಲ್ಲರಿಗೂ ಕೂಡ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳಲಿಕ್ಕೆ ಇದನ್ ಮಾಡ್ತೀನಿ, ಇದನ್ ಬಯಸ್ತೀನಿ ನಾನು, ಸೊ ದಟ್ ನಿಮ್ ಭವಿಷ್ಯ ಉಜ್ವಲವಾಗತ್ತೆ ಅನ್ನೋದಾದ್ರೆ? ಫಸ್ಟ್ ಆಫ್ ಆಲ್ ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಇಂಟರ್ವ್ಯೂ ಮಾಡ್ತಿರೋದಕ್ಕೆ. ಅಷ್ಟು ಸಾಧನೆ ಮಾಡಿದಿನೋ ನೀವು ಇಂಟರ್ವ್ಯೂ ಮಾಡ್ತಿರೋಕೆ. ಬಟ್ ನನ್ ಮಾತಲ್ಲಿ ಒಂದ್ ಹೇಳ್ಬೇಕಂದ್ರೆ, ಬಿಕಾಸ್ ನಾನು ನಡ್ದ್ ಬಂದಿದ್ದೀನಿ ಆ ಹಾದಿನಲ್ಲಿ, ನಾವ್ ಎಲ್ರು ನಡ್ದ್ ಬಂದಿದ್ವಿ. ಎಲ್ಲರೂ ಲೈಫ್ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡೇ ಬಂದಿದೀವಿ, ಸ್ಟ್ರಗಲ್ಸ್ ಫೇಸ್ ಮಾಡೇ ಬಂದಿದೀವಿ. ಅದು ಈ AI ಎರಾನಲ್ಲಿ, ಜಾಬ್ ಮಾರ್ಕೆಟ್ ಇಶ್ಯೂ ನಲ್ಲಿ, ಮನೆಯಲ್ಲಿ ನಮ್ ನ್ಯೂಕ್ಲಿಯರ್ ಆಗ್ಬಿಡ್ತೀವಿ. ಮುಂಚೆ ಅಪ್ಪ ಅಮ್ಮ ಇದ್ರು ಗೈಡ್ ಮಾಡಕ್ಕೆ, ಈಗ ನಮಗ್ ನಾವಷ್ಟೇ, ಈ ತರ ಎಲ್ಲ ಇದ್ದಾಗ ಜೊತೆಗೆ ಇಡ್ಬಾರ್ದು. ಅಂದ್ರೆ ಏನ್ ಹೇಳ್ತೀವಿ, ಆ ಸ್ಟ್ರೆಸ್ ಮಾಡ್ಕೊಂಡು ಏನೂ ಇಲ್ಲ ಅಂತ ಕೂತ್ಕೊಳ್ಳೋ ಬದ್ಲಾಗಿ, ನಿಮ್ಮನ್ನ ನೀವು ಅರ್ಥಕೊಳ್ಳಿ, ನಿಮ್ದು ಏನ್ ಕೆಪಾಸಿಟಿ ಇದೆ ಅಂತ ನೋಡಿ. ಯಾವ ಕೆಲ್ಸಾನು ಚಿಕ್ಕದಲ್ಲ ಆಯ್ತಾ? ನನ್ಗೆ 2008 ಅಲ್ಲಿ ನನ್ ಜಾಬ್, ನನ್ ರೆಕ್ರೂಟ್ ಆಗಿದ್ದೆ ಕಂಪನಿ ಕರೀಲೇ ಇಲ್ಲ. ಆಗ ನಾನು ಕಾಫಿ ಡೇನಲ್ಲಿ ಕೆಲ್ಸ ಮಾಡಿದೀನಿ, ಎಲ್ಲಾ ತರ ಲೈಕ್ ಟೀಚಿಂಗ್ ಕೆಲ್ಸ ಮಾಡಿದೀನಿ, ಎಲ್ಲಾ ಮಾಡ್ದೆ. ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಆತರ ಕೆಲ್ಸ ಮಾಡ್ಬೇಕಾದ್ರೂ ಸೈ ಅನ್ಬೇಕು. ಡಿಗ್ನಿಟಿ ಆಫ್ ಲೇಬರ್, ಯಾವ್ದೇ ಒಂದು ದೊಡ್ಡ ಕೆಲ್ಸ ಇದು ಚಿಕ್ಕ ಕೆಲ್ಸ ಇದು ಅಂತ ಇಲ್ಲ. ಬಟ್ ನಾನ್ ಅವಾಗ ಅಂದ್ಕೊಂಡಿದ್ ಏನಂದ್ರೆ, ನಾನ್ ಮಾಡ್ತಿದ್ದೀನಿ ಕಾಫಿ ಡೇನಲ್ಲಿ ಕೆಲ್ಸ, ನನಗೆ ಏನೋ ಒಂದಿಷ್ಟು ದುಡ್ಡು ಬರ್ತಾ ಇದೆ, ನಾನೇನೋ ಕಾಲೇಜ್ ಹೋಗಿ ಒಳ್ಳೆ ಕೆಲ್ಸ ಮಾಡ್ತಾ ಇಲ್ವಲ್ಲ? ಎಕ್ಸಾಕ್ಟ್ಲಿ, ಒಳ್ಳೆ ಕೆಲ್ಸ ಮಾಡ್ತೇನೆ. ಮತ್ ಇನ್ನೊಂದು, ಇದು ನನ್ ಪ್ರೊಫೆಷನ್ ಅಲ್ಲ, ನಾನು ಓದಿರೋದ್ ಬೇರೆದಕ್ಕೆ ಅಂತ ಹೇಳಿ ಅದೇ ಸಾಯಂಕಾಲ ಬಂದು ನಾನು ಓದ್ಕೋತಾ ಇದ್ದೆ.
ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದೆ. ಐ ಡಿಂಟ್ ಜಸ್ಟ್ ಸೆಟಲ್ ಫಾರ್ ದಟ್. ನಾನು ಸೊ ಅದೇ ಅದೇ ಹೇಳೋದಿಲ್ಲ. ತರನೇ ಮಕ್ಕಳು ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲೇ ಆಗ್ಲಿ, ಹಾ, ಇಂಡಿಯನ್ ದುಡ್ಡು ಸ್ಟೋರ್ಸ್ ಅಲ್ಲೇ ಆಗ್ಲಿ, ನೋಡ್ತಾರೆ. ಗ್ರೋಸರಿ ಸ್ಟೋರ್ಸ್ ಅಲ್ಲೇ ಆಗ್ಲಿ ವರ್ಕ್ ಮಾಡ್ತಾರೆ. ಹೌದು, ಸೊ ದಟ್ ವಿಲ್ ಸಪೋರ್ಟ್. ಕರೆಕ್ಟ್. ಅದು ಯಾವಾಗ್ಲೂ ಸಪೋರ್ಟ್ ಆಗಿರ್ಬೇಕು. ಅದೇ ನಮ್ಮ ಮಕ್ಳಿಗೆ ಹೇಳೋದು. ದುಡ್ಡು ಕಾಣ್ತು ಅಂದಿದ ತಕ್ಷಣ ಓಕೆಪಾ ಇದು ಹೆಂಗೋ ಬರ್ತಿದೆ, ಆರಾಮ ಹೋಗ್ ಬರ್ತೀನಿ ಕೆಲ್ಸ ಅಂತ ಅಲ್ಲೇ ಸೆಟ್ಲ್ ಆಗ್ಬೇಡಿ. ಇನ್ನು ನೀವು ಅಪ್ ಸ್ಕಿಲ್ ಮಾಡ್ಕೋತಾರಿ. ಯಾಕಂದ್ರೆ ಅದೆಲ್ಲ ನಿಮ್ ಕೆಪಬಿಲಿಟಿ ಬೇರೆನೆ ಇದೆ. ಅದಕ್ಕೆ ಟೈಮ್ ಬರುತ್ತೆ. ನಿಮ್ ಒಬ್ಬೊಬ್ಬರಿಗೆ ಮಹಿಳೆಯರಿಗೆ ಒಂದ್ 6 ತಿಂಗಳು ಹಿಡಿಬಹುದು ಕೆಲಸ ಸಿಗೋದಕ್ಕೆ, 10 ತಿಂಗಳು ಹಿಡಿಬಹುದು. ಬಟ್ ಅವಾಗ ಈ ತರ ಬೇರೆ ಕೆಲ್ಸಗಳು ಮಾಡ್ತಿದ್ರು ಸರಿ, ನೀವ್ ಆ ಗ್ರಿಪ್ ಬಿಡ್ಬೇಡಿ, ಅದನ್ನ ಮಾಡಿ ಕೆಲ್ಸ ತಗೊಳ್ಳಿ. ಒಟ್ಟಾರೆ ತುಂಬಾ ಖುಷಿ ಆಯ್ತು ಕವಿತಾ ನಿಮ್ ಜೊತೆ ಮಾತಾಡಿ. ಸೊ ನಾನು ಎಲ್ಲಾ ಅಚೀವರ್ಸ್ಗೆ, ಸಾಧಕರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ. ನಿಮ್ಮ ಈ ಕಾನ್ವರ್ಸೇಷನ್, ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗ್ ಅನ್ನಿಸ್ತು. ಯಾಕಂದ್ರೆ ನಂಗೆ ಕನ್ನಡದವರು ಮೊದ್ಲ ಬಾರಿಗೆ ಕನ್ನಡ ಮನೆಗೆ ಬಂದು ಮಾಡಿರೋದಂದ್ರೆ ಇದು ಮೊದಲನೇ ಸಂದರ್ಶನ. ಅದ್ರಲ್ಲೂ ನಾನ್ ನಿಮ್ಗಂತೂ ತುಂಬಾ ಕಾಡಿಸ್ಬಿಟ್ಟಿದೀನಿ. 3 ಸಲ ಕ್ಯಾನ್ಸಲ್ ಮಾಡಿ. ಮತ್ತೆ ಕವಿತಾ ಹಿಡಿಯೋದು ಕಷ್ಟ ಅಲ್ವಾ? ಇಲ್ಲ ಸೋ ಸಾರಿ. 3 ಸಲ ಕ್ಯಾನ್ಸಲ್ ಅದ ಅನಿವಾರ್ಯ ಕಾರಣ ಇರುತ್ತೆ. ಅನಿವಾರ್ಯ ಕಾರಣಗಳಿಂದ ಐ ಡಿಡ್ಂಟ್ ಮೀನ್ ಟು ಹರ್ಟ್ ಯು. ಬಟ್ ಅದೇ 3 ಸಲ ಕ್ಯಾನ್ಸಲ್ ಮಾಡಿ ಕೂಡ ನೀವು ಆಗ್ಲೂ ಕೂಡ ಟೈಮ್ ತಗೊಂಡು ಮನೆಗೆ ಬಂದು ಈ ತರ ಇಷ್ಟು ಚೆನ್ನಾಗಿ, ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಸಂದರ್ಶನದ ಪ್ರಶ್ನೆಗಳು ಎಷ್ಟು ರಿಲೆವೆಂಟ್ ಆಗಿದೆ. ನೀವು ಎಷ್ಟು ತಿಳ್ಕೊಂಡ್ ಬಂದಿದ್ದೀರಾ ಅಂದ್ರೆ ಪೂರ್ತಿ ನನ್ ಬಯೋ ನೋಡಿ ಏನ್ ಕ್ವೆಶನ್ ಕೇಳ್ಬೇಕು, ಯಾವ ತರ ಅವರಿಂದ ಮೆಸೇಜಸ್ ತಗೊಂಡ್ ಬಂದು ನಿಮ್ ಆಡಿಯನ್ಸ್ ಹೆಲ್ಪ್ ಆಗತ್ತೆ. ನಿಮ್ ಪ್ರತಿ ಸಂದರ್ಶನನು ಅಷ್ಟು ಚೆನ್ನಾಗಿದೆ. ಅಂದ್ರೆ ತುಂಬಾ ಇನ್ಫಾರ್ಮೇಟಿವ್, ಲಾಟ್ ಆಫ್ ಗ್ರೌಂಡ್ ವರ್ಕ್. ಇಟ್ಸ್ ನಾಟ್ ಲೈಕ್ ಯು ಜಸ್ಟ್ ವಾಕ್ಡ್ ಇನ್ ಅಂಡ್ ಯು ಆಸ್ಕಿಂಗ್ ಮಿ ರ್ಯಾಂಡಮ್ ಕ್ವೆಶನ್ಸ್. ಯು ಆರ್ ಮೇಕಿಂಗ್ ಯುವರ್ ಮೋಸ್ಟ್. ನಿಮ್ ಆಡಿಯನ್ಸ್ ಗೆ ಯು ವಾಂಟ್ ಟು ಗಿವ್ ದ ಬೆಸ್ಟ್ ಔಟ್ ಆಫ್ ದ ಪಾಡ್ಕಾಸ್ಟ್. ಎವ್ರಿ ಮಿನಿಟ್ ಯು ವಾಂಟ್ ಟು ಹ್ಯಾವ್ ದಟ್ ಇನ್ಫಾರ್ಮೇಶನ್ ಅಲ್ವಾ? ಐ ರಿಯಲಿ ಅಪ್ರಿಶಿಯೇಟ್ ದಟ್. ರಿಯಲಿ ಗ್ರೇಟ್ ವರ್ಕ್. ನಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮಂತವರೆಲ್ಲ ಸ್ಫೂರ್ತಿ ನಮ್ಗೆ. ಯಾಕಂದ್ರೆ ನೀವು ಹೇಳಿದ್ರೆ ಇಂತ ಕಂಟೆಂಟ್ ಜನರಿಗೆ ರೀಚ್ ಆಗತ್ತೆ ರೀ, ಇದೇ ರಿಲೆವೆಂಟ್ ಇದೆ ಅಂದಾಗ ಎಷ್ಟು ಜನ ನಮ್ ಕನ್ನಡದವ್ರನ್ನ ಅಪ್ರಿಶಿಯೇಟ್ ಮಾಡಿ ಕನ್ನಡದವ್ರನ್ನ ಮುಂದೆ ತಗೊಂಡ್ಬಂದು ಈ ತರ ಕೂರಿಸ್ತಾ ಇದಾರೆ. ನಾನ್ ನೋಡಿರೋಗೆ ತುಂಬಾ ಜನ ಇಲ್ವೇ ಇಲ್ಲ. ಸ್ವಲ್ಪ ವಿರಳ ಅದು. ಹೌದು, ತುಂಬಾ ಕಡಿಮೆ. ನೀವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಅಂದ್ರೆ ಬರ್ತಾರೆ, ಬಟ್ ನೀವು ನಮ್ ಕನ್ನಡದವ್ರನ್ನೇ ಐಡೆಂಟಿಫೈ ಮಾಡ್ತೀನಿ ಅಂತ ಕಾರ್ನರ್ ಇಂದ. ನಮ್ ಚಾನಲ್ ಕನ್ನಡ ಗುರು ಅಂತೀವಿ. ಸೊ ಕನ್ನಡದವರಿಗೆ, ಕನ್ನಡಕ್ಕಾಗಿ, ಕನ್ನಡದಿಂದ ಕನ್ನಡಕ್ಕೋಸ್ಕರ ಇರುವಂತ ಚಾನಲ್ ಇದು, ವಿದೇಶದಲ್ಲಿ ಜೀವನ ಅಂತ. ಸೊ ಒಟ್ಟಾರೆ ನಂಗೆ ತುಂಬಾ ಖುಷಿ ಆಯ್ತು ಕವಿತಾ. ಯಾಕಂದ್ರೆ ಈಗಿನ ಟ್ರೆಂಡಿಂಗ್ ಟಾಪಿಕ್ ಇದು. ಒಂದು ಜಾಬ್ ತಗೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು. ಒಂದು ಸ್ಟೂಡೆಂಟ್ ಆಗಿ ನಾನು ಓದಿದ್ ಮುಗಿತಾ ಬಂತು, ನನ್ಗೆ ನೆಕ್ಸ್ಟ್ ಏನು ಅನ್ನೋ ಕ್ವಶನ್ ಇರುತ್ತೆ. ಜಾಬ್ ಅಲ್ಲಿ ಮಾಡ್ತಿರೋರಿಗೆ ಇದು ಮುಗೀತು ಇನ್ನೇನಪ್ಪಾ ಅನ್ನೋ ರೀತಿ ಇರುತ್ತೆ. ಅಂಡ್ ವಿಮೆನ್ ಗೆ ಏನಪ್ಪಾ ಇದು ನಾನು ಐಡಲ್ ಆಗಿದ್ದೀನಿ, ಐಡಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ರೀತಿನಲ್ಲಿ ಇದೀನಾ, ಹಂಗೆ ಹಿಂಗೆ ಅಂತಂತ ತಳಮಳ ತುಂಬಾ ಇರುತ್ತೆ. ಅದೆಲ್ಲರಿಗೂ ಉತ್ತರ ಕವಿತಾಯಿಂದ ಗಮನ ತರ ಕೊಟ್ಬಿಟ್ರಿ. ಸೊ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಸೊ ಏನ್ ಹೇಳೋದು, ಹೀಗೆ ನಿಮ್ಮ ಒಂದು NGO ದ ಒಂದು ಸೇವೆ ಜೊತೆಗೆ ಇಲ್ಲಿ ಎಲ್ಲರ ಒಂದು ಸೇವೆ ನಿಮ್ಮಿಂದ ನಿರಂತರವಾಗಿ ನಡೀತಾ ಹೋಗ್ಲಿ. ಆ ದೇವ್ರು ನಿಮ್ಗೆ ಹೆಚ್ಚು ಶಕ್ತಿ, ಬುದ್ಧಿ, ಯುಕ್ತಿ ಎಲ್ಲಾ ಕೊಟ್ಟು ಸಂತೋಷವಾಗಿಟ್ಟು ಹೀಗೆ ನೀವು ನಗ್ತಾ ಇರಿ, ನಗಿಸ್ತಾ ಇರಿ. ಆಲ್ ದ ಬೆಸ್ಟ್ ಕವಿತಾ. ಆಲ್ ದ ವೆರಿ ಬೆಸ್ಟ್ ನಿಮ್ಗೂ, ನಿಮ್ ಚಾನೆಲ್ಗೂ. ಹೀಗೆ ಚೆನ್ನಾಗಿ ಕನ್ನಡದವ್ರನ್ನ ಇಂಟರ್ವ್ಯೂ ಮಾಡಿ ಇನ್ನು ಚೆನ್ನಾಗಿ ಬೆಳೀಲಿ, ನಮ್ ಕನ್ನಡ ಬೆಳೀಲಿ. ಅಟ್ ದ ಎಂಡ್ ಆಫ್ ದ ಡೇ ನಮ್ ಕನ್ನಡ. ನಿಮ್ಮಿಂದ ಹಲವಾರು ರೆಫರೆನ್ಸ್ ಗಳು ನಮಗ್ ಸಿಗತ್ತೆ ಮುಂದೆ. ಕವಿತಾ ರೆಫರೆನ್ಸ್ ಇಂದ ಹಲವಾರು ಪಾಡ್ಕಾಸ್ಟ್ ಗಳು ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಕವಿತಾ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು.